ಒಂದಿಷ್ಟು ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ಗಳನ್ನು ಕೊಟ್ಟಾಗ ನಮ್ಮ ಗ್ರಾಫ್ ತೆಗೆದು ಭಾಳ ಈಸಿ ಐತಿ ಹೌದಲ್ಲ. ಈಗ ಒಂದು ಇಕ್ವೇಷನ್ ಐತಿ y = 3x + 2. ಈ ಒಂದು ಇಕ್ವೇಷನಿಗೆ ನನ್ನ ಗ್ರಾಫ್ ತೆಗಿ ಅಂತ ಹೇಳಿದಾಗ ನೀವು ಏನು ಮಾಡ್ತೀರಿ, ಫಸ್ಟ್ ಏನು ಚೆಕ್ ಮಾಡ್ತೀರಿ, ಎಕ್ಸ್ದ ಪವರ್ ಎಷ್ಟೈತಿ ಮ್ಯಾಕ್ಸಿಮಮ್ ಮತ್ತು ವಾಯ್ದು ಮ್ಯಾಕ್ಸಿಮಮ್ ಪವರ್ ಎಷ್ಟೈತಿ. ಈ ಒಂದು ಇಕ್ವೇಷನ್ದಾಗ ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1 ಐತಿ, ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ. ಬಟ್ ಈ ಎಕ್ಸ್ ಮತ್ತು ವಾಯ್ ಇಲ್ಲಿ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗಿಲ್ಲ. ಇದು ಯಾವ ಕೇಸ್ ಐತಿ, ಸ್ಟ್ರೇಟ್ ಲೈನ್ದು ಕೇಸ್ ಐತಿ. ಅದು ಇದಕ್ಕೆ ನಾವು ಈ ಇಕ್ವೇಷನನ್ನು ನಾನು ಏನು ಮಾಡ್ಬೋದು ಅಂತಂದ್ರೆ y = mx + c ಜನರಲ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನಿಗೆ ಕಂಪೇರ್ ಮಾಡ್ಬೋದು. ಇಲ್ಲಿ ಹಿಡ್ದ ನಾನು ಏನು ಅನ್ಬೋದು, m = 3 ಐತಿ, m ಏನೈತಿ ಇಲ್ಲಿ +3, c ಏನೈತಿ +2. ಸ್ಲೋಪು ಪಾಸಿಟಿವ್ ಐತಿ ಮತ್ತು y ಇಂಟರ್ಸೆಪ್ಟು ನಮ್ಮದು ಏನೈತಿ ಪಾಸಿಟಿವ್ ಐತಿ. ಇದನ್ನು ಯೂಸ್ ಮಾಡ್ಕೊಂಡು ನಾನು ಗ್ರಾಫನ್ನು ಈಸಿಲಿ ತೆಗಿಬೋದು. ಸ್ಲೋಪ್ ಪಾಸಿಟಿವ್ ಐತಿ ಇದ್ರದ್ದು ಮೀನಿಂಗ್ ಏನೋ, ನಮ್ಮ ಸ್ಟ್ರೇಟ್ ಲೈನ್ ಏನಾಗೋದೈತಿ ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಂಗೆ ಮ್ಯಾಗ ಹೋಗೋದೈತಿ. ಇಂಟರ್ಸೆಪ್ಟ್ ಪಾಸಿಟಿವ್ ಐತಿ, ಇಟ್ ಮೀನ್ಸ್ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ y ಆಕ್ಸಸನ್ನು ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತಿ, ಪಾಸಿಟಿವ್ y ಆಕ್ಸಸ್ದಾಗ ಕಟ್ ಆಗೋದೈತಿ ಸ್ಟ್ರೇಟ್ ಲೈನ್. ಈಸಿಲಿ ನೀವೇನು ಮಾಡ್ತೀರಿ, ಒಂದು ಸ್ಟ್ರೇಟ್ ಲೈನನ್ನು ತೆಗಿತೀರಿ. ಇಲ್ಲಿ ಇದು ನಾನು ಎಕ್ಸ್ ಆಕ್ಸಸ್, ಇದು ನಾನು y ಆಕ್ಸಸ್ಸನ್ನು ತೊಗೊಂಡು ಅಂತಂದ್ರೆ ಸ್ಟ್ರೇಟ್ ಲೈನ್ ನಮ್ಮದ ಪಾಸಿಟಿವ್ ಐತಿ, ಸ್ಲೋಪ್ ಪಾಸಿಟಿವ್ ಐತಿ ಸ್ಟ್ರೇಟ್ ಲೈನ್ದ ಮತ್ತು ಪಾಸಿಟಿವ್ y ಆಕ್ಸಸ್ದಾಗ ಕಟ್ ಆಗೋದೈತಿ. ಅದು ಐ ಥಿಂಕ್ ನಮ್ಮ ಸ್ಟ್ರೇಟ್ ಲೈನ್ ಹೆಂಗೆ ಬರ್ತೈತೆ ಅಂದ್ರೆ ನೋಡೋಕೆ ಈ ರೀತಿ ಸ್ಟ್ರೇಟ್ ಲೈನ್ ಬರ್ತೈತೆ. ನೀವು ಈಸಿಲಿ ಏನು ಮಾಡಿರಿ, y = 3x + 2 ಅನ್ನೋ ಒಂದು ಇಕ್ವೇಷನ್ಗೆ ಒಂದು ಗ್ರಾಫನ್ನು ತೆಗೆದ್ರಿ. ಬಟ್ ನಮ್ಮ ಫಿಸಿಕ್ಸ್ ಸಬ್ಜೆಕ್ಟಿಗೆ ಬಂದಾಗ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಬಂದಾಗ ಏನಾಗಿರ್ತೈತೆ ಅಂದ್ರೆ ಇಕ್ವೇಷನ್ಸನ್ನು ಡೈರೆಕ್ಟ್ ನಮಗೆ ಎಕ್ಸ್ ಮತ್ತು ವಾಯ್ದು ಫಾರ್ಮ್ಯಾಟ್ದಾಗ ಕೊಡಂಗಿಲ್ಲ ಅವರು. ಓಕೆ, ಈಸಿಲಿ ಯಾವಾಗೂ ಇಕ್ವೇಷನ್ಸ್ಗಳನ್ನು ನಿಮ್ಗೆ ಕೊಡಂಗಿಲ್ಲ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಳಗೆ ಏನಾಗ್ತೈತೆ ಅಂದ್ರೆ ಈ ರೀತಿ ಇಕ್ವೇಷನ್ಸ್ಗಳು ಕಂಡು ಬರ್ತಾವೆ ನಿಮಗೆ. v = u - gt, pv = nRT, v = ω √a² - x². ಈ ರೀತಿ ಇಕ್ವೇಷನ್ಸ್ಗಳು ಬಂದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಏನು ಪ್ರಾಬ್ಲಮ್ ಗೊತ್ತಾನ, ಅವರಿಗೆ ಈಸಿಲಿ ಇಕ್ವೇಷನ್ಸ್ಗಳು ಕೊಟ್ಟಾಗ ಅವರಂತರೂ ಈಸಿಲಿ ಗ್ರಾಫ್ ತೆಗಿತಾರೆ. ಮ್ಯಾಥಮೆಟಿಕಲ್ ಇಕ್ವೇಷನ್ ಫಾರ್ಮ್ಯಾಟ್ದಾಗ ಕೊಟ್ರ ಅಂತಂದ್ರೆ ತೆಗಿತಾರೆ. ಬಟ್ ಇನ್ನು ನಮ್ಮ ಫಿಸಿಕ್ಸ್ದು ಏನು ಫಾರ್ಮುಲಾಸ್ ಬರ್ತಾವೆ, ಇಕ್ವೇಷನ್ಸ್ ಬರ್ತಾವೆ, ಆ ರೀತಿ ಇಕ್ವೇಷನ್ಸ್ಗಳು ಬಂದಾಗ ನಮ್ಮ ಫಿಸಿಕ್ಸ ಮತ್ತು ಕೆಮಿಸ್ಟ್ರಿದಾಗ ಯಾವ ರೀತಿ ಒಂದು ಗ್ರಾಫ್ಸ್ಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮ್ ಮಾಡ್ಕೋತಾರೆ ಇದ್ರಾಗ. ಅದ್ರ ಸಂಬಂಧ ಆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಈ ಲೆಕ್ಚರ್ದಾಗ ನಾನು ತೊಗೊಂಡು ಬಂದೀನಿ. ಈ ಲೆಕ್ಚರ್ದಾಗ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಫ್ಸ್ಗಳನ್ನು ಡಿಸ್ಕಷನ್ ಮಾಡೋನು ಈ ಒಂದು ಲೆಕ್ಚರ್ದಾಗ. ಅದರಿಂದ ಏನಾಗ್ತೈತಿ, ನೀವು ಈಸಿಲಿ ಗ್ರಾಫ್ಸ್ಗಳನ್ನು ತೆಗಿಬೋದು. ಇವಾಗ ಈ ಇಕ್ವೇಷನ್ಸ್ಗಳನ್ನು ನೋಡ್ರಿ ಅಂತಂದ್ರೆ ನೋಡೋಕ್ಕಂದ್ರೂ ಡಿಫಿಕಲ್ಟ್ ಅನ್ನಿಸ್ತಾವೆ. ಈ ಇಕ್ವೇಷನ್ಸ್ ಗ್ರಾಫ್ ತೆಗಿಬೇಕಾಗಿತ್ತು. ಈ ಇಕ್ವೇಷನ್ಸ್ಗಳಿಗೆ v = ω √a² - x². ಹೆಂಗೆ ತೆಗಿಯವ್ರಿ ಅದನ್ನು? ಓಕೆ, ಅದಕ್ಕೆಲ್ಲ ನಾನು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ಈ ಒಂದು ಲೆಕ್ಚರ್ದಾಗ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನಮ್ಮ ಫಿಸಿಕ್ಸ್ದಾಗ ಮೋಸ್ಟ್ ಆಸ್ಕ್ಡ್ ಗ್ರಾಫ್ ಯಾವುದು ಅಂತಂದ್ರೆ ಟ್ರಿಗ್ನೋಮೆಟ್ರಿದು 2 ಗ್ರಾಫ್ಸ್ ಬರ್ತಾವೆ ನಮಗೆ ಫಿಸಿಕ್ಸ್ದಾಗ ಯೂಸ್ ಆಗುವಂಥವ, ಸೈನ್ ಮತ್ತು ಕಾಸ್ ಅದ. ಓಕೆ, ನಿಮ್ಮ ಮ್ಯಾಥಮೆಟಿಕ್ಸ್ದಾಗ ಕ್ಲಾಸ್ 11th ಒಳಗೆ ಒಂದು ಚಾಪ್ಟರ್ ಐತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನೋ ಚಾಪ್ಟರ್ದಾಗ ನೀವು 6 ಟ್ರಿಗ್ನೋಮೆಟ್ರಿಕ್ ಏನು ಫಂಕ್ಷನ್ಸ್ ಅದಾವಲ್ಲ ನಾವು, ಸೈನ್ ಎಕ್ಸಾ, ಕಾಸ್ ಎಕ್ಸಾ, ಟ್ಯಾನ್ ಎಕ್ಸಾ, ಸೀಕೆಂಟ್ ಎಕ್ಸಾ, ಕೋ ಸೀಕೆಂಟ್ ಎಕ್ಸಾ, ಕಾಟ್ ಎಕ್ಸಾ, ಇವೆಲ್ಲಕ್ಕೆಲ್ಲ ಗ್ರಾಫ್ಸ್ಗಳನ್ನು ಆ ಚಾಪ್ಟರ್ದಾಗ ನೋಡ್ತೀರಿ. ಬಟ್ ನಮಗೆ ಯೂಸ್ಫುಲ್ ಯಾವುದವು 2 ಸೈನ್ ಎಕ್ಸಾ ಮತ್ತು ಕಾಸ್ ಎಕ್ಸ್ ಗ್ರಾಫ್ಸ್ಗಳನ್ನು ಯಾವ ರೀತಿ ತೆಗೆಯುತ್ತೆ ಅನ್ನೋದ ನೋಡೋಣ ನಾವು. ಇವು ಎಲ್ಲ ನಾವು ಡಿಸ್ಕಷನ್ ಮಾಡೋಣ. ಇವತ್ತು ಮೋಸ್ಟ್ ಆಫ್ ದ ಗ್ರಾಫ್ಸ್ಗಳನ್ನು ನಾನು ಏನು ಮಾಡ್ತೀನಿ, ಡಿಸ್ಕಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡೋಣ, ಫಸ್ಟ್ y = sin x ಗ್ರಾಫ್. ಫಸ್ಟ್ y = sin x. ನೋಡ್ರಿ, ಭಾಳ ಹುಡುಗರಿಗೆ ಏನು ಗೊತ್ತಿರಂಗಿಲ್ಲ ಗೊತ್ತಾನೆ. ಇಲ್ಲಿ ಎಕ್ಸ್ ಜಾಗದಾಗ ನಾವು ಏನು ಹಾಕ್ತೀವಿ, ನಂಬರ್ಸ್ ಹಾಕ್ತೀವೋ ಏನು ಹಾಕ್ತೀವಿ. ಇಲ್ಲಿ ಎಕ್ಸ್ ಅನ್ನೋದು ಏನೈತಿ, ಇಲ್ಲಿ ಆ್ಯಂಗಲ್ ಐತಿ ನಮ್ಮದು. ಓಕೆ, ಎಕ್ಸ್ ಅನ್ನೋದು ಏನಿಲ್ಲಿ ಆ್ಯಂಗಲ್ ಐತಿ. ಇದು ಎಲ್ಲರಿಗೂ ಗೊತ್ತಿರ್ಬೇಕು ನಿಮಗೆ. ಅದು ಆ್ಯಂಗಲ್ದು ಯೂನಿಟ್ ನಮ್ಮದು ಏನ, ರೇಡಿಯನ್ಸ್ ಇರ್ತೈತಿ. ಹೌದು, ಇಲ್ಲಿ ಏನು ನಾವು ಆ್ಯಂಗಲನ್ನು ಇಡ್ತೀವಲ್ಲ ಆ ಆ್ಯಂಗಲ್ ರೇಡಿಯನ್ಸ್ದಾಗಿರಬೇಕು. ಇನ್ನು ಎಕ್ಸ್ದ ಡಿಫ್ರೆಂಟ್ ಆ್ಯಂಗಲ್ಗಳಿಗೆ ಎಕ್ಸ್ ಜಾಗದಾಗ ನೀವು ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ಹಾಕಿ ಚೆಕ್ ಮಾಡೋದು. ಸೈನ್ ಎಕ್ಸ್ದ ವ್ಯಾಲ್ಯೂ ಏನು ಬರತ್ತಿ, ಸೈನ್ ಎಕ್ಸ್ = y ಐತಿಲ್ಲ ನಮ್ದು. y ಆಕ್ಸಸ್ ಮೇಲೆ ನಾವು ಸೈನ್ ಎಕ್ಸನ್ನು ಪ್ಲಾಟ್ ಮಾಡೋಣ, ಎಕ್ಸ್ ಆಕ್ಸಸ್ ಮೇಲೆ ನಾವು ಆ್ಯಂಗಲ್ಗಳನ್ನು ಹಾಕಿ ಚೆಕ್ ಮಾಡೋಣ ಅಂತ ನಮ್ದು ಗ್ರಾಫ್ ಯಾವ ರೀತಿ ರೆಡಿ ಆಗೈತೆ ಅಂತೇಳಿ. ಓಕೆ, ಇವಾಗ ನೋಡ್ರಿ, ನಮ್ಮದು ಫಂಕ್ಷನ್ ಯಾವುದೈತಿ, ಫಂಕ್ಷನ್ ಅನ್ಬೋದು ನೀವು ಇದಕ್ಕೆ y = sin x ಅಂತೇಳಿ. ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಜಾಗದಾಗ ಡಿಫ್ರೆಂಟ್ ಆ್ಯಂಗಲ್ಗಳನ್ನು ಹಾಕಿ ಚೆಕ್ ಮಾಡ್ತೀನಿ, ವಾಯ್ದು ವ್ಯಾಲ್ಯೂ ಏನು ಬರತ್ತೆ ಅಂತೇಳಿ. ಫಸ್ಟ್ ನಾವು ಕೋಆರ್ಡಿನೇಟ್ಸ್ಗಳನ್ನು ತಗೊಂಡು ಫಸ್ಟ್ ಗ್ರಾಫ್ ಪ್ಲಾಟ್ ಮಾಡೋಕ್ಕೆ ನಮಗೆ ಎಕ್ಸ್ ಮತ್ತು ವೈ ಬೇಕಲ್ಲ. ಹೌದು, ಎಕ್ಸ್ ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ನಾನು x =
0 ರೇಡಿಯನ್ ಅನ್ಬೋದು ಅಥವಾ 0 ಡಿಗ್ರಿ ಅನ್ರಿ. ಎಕ್ಸ್ ಜಾಗದಾಗ ನಾನು 0 ಡಿಗ್ರಿ ಆರ್ 0 ರೇಡಿಯನ್ಸ್ ಅನ್ನು ಹಾಕಿದಾಗ ವಾಯ್ದು ವ್ಯಾಲ್ಯೂ ಎಷ್ಟು ಬರ್ತದೆ ಅಂತಂದ್ರೆ ಸೈನ್ 0 ಡಿಗ್ರಿ ಆಗಿರ್ಬೋದು, ಸೈನ್ 0 ರೇಡಿಯನ್ ಆಗಿರ್ಬೋದು. ಅದು ಏನು ಕೊಡ್ತತಿ, ಸೈನ್ 0 ಏನು ಕೊಡ್ತತಿ, 0 ವ್ಯಾಲ್ಯೂವನ್ನು ಕೊಡ್ತತಿ. ಅಂದ್ರೆ ನಮ್ದು 0 ರೇಡಿಯನ್ಗೆ ವಾಯ್ದು ವ್ಯಾಲ್ಯೂ ಎಷ್ಟು ಬರತ್ತಿ, 0. ಅಂದ್ರೆ ಸೈನ್ ಎಕ್ಸ್ ಅದ ಗ್ರಾಫ್ ಒರಿಜಿನ್ ಹಿಡ್ದನ ಸ್ಟಾರ್ಟ್ ಆಗೋದೈತಿ. ಒರಿಜಿನ್ದಾಗ ಏನಿರ್ತೈತಿ, ಎಕ್ಸ್ 0 ಇರ್ತೈತಿ, ವಾಯ್ ಕೂಡ 0 ಇರ್ತೈತಿ. ನೆಕ್ಸ್ಟ್ ಏನು ಮಾಡ್ತನು, ಎಕ್ಸ್ ಈಕ್ವಲ್ಸ್ ಟು π/2 ರೇಡಿಯನ್ಸ್ ತೊಗೋತೀನಿ. π/2 ರೇಡಿಯನ್ಸ್ ಆರ್ π/2 ರೇಡಿಯನ್ಸಿಗೆ ನಾನು ಏನು ಅನ್ಬೋದು, 90 ಡಿಗ್ರಿ ಕೂಡ ಅನ್ಬೋದು. ಇನ್ನು ಎಕ್ಸ್ ಜಾಗದಾಗ ನೀವು π/2 ರೇಡಿಯನ್ಸ್ ಆರ್ 90 ಡಿಗ್ರಿ ತೊಗೊಂಡಾಗ ವಾಯ್ದು ವ್ಯಾಲ್ಯೂ ಎಷ್ಟು ಬರ್ತದೆ ನಮ್ಮದು, ಏನು ಬರ್ತೈತಿ, +1. ಓಕೆ, ಸೈನ್ ಆಫ್ 90 ಡಿಗ್ರಿ ಆರ್ π/2 ರೇಡಿಯನ್ ನಮಗೆ ಎಷ್ಟು ಕೊಡ್ತಿತ್ತು, 1 + 1 ಅನ್ನು ಆನ್ಸರ್ ಕೊಡ್ತಿತ್ತು. ನೆಕ್ಸ್ಟ್ ಎಕ್ಸ್ ಜಾಗದಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಪೈ ರೇಡಿಯನ್ಸ್ ಅನ್ಬೋದು ಆರ್ 180 ಡಿಗ್ರಿ ಕೂಡ ನೀವು ಅನ್ಬೋದು. ಎಕ್ಸ್ ಜಾಗದಾಗ ನೀವು ಆ ಪೈ ರೇಡಿಯನ್ಸ್ ಆರ್ 180 ಡಿಗ್ರಿ ತೊಗೊಂಡ್ರಿ ಅಂತಂದ್ರೆ ನಿಮಗೆ ವಾಯ್ ಎಷ್ಟು ಕೊಡ್ತೈತೆ, ಮತ್ತು 0 ವ್ಯಾಲ್ಯೂನ ಕೊಡ್ತೈತೆ. ಸೈನ್ ಆಫ್ ಪೈ ಆರ್ ಸೈನ್ 180 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರ್ತೈತೆ, 0. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಟು ನಾನು 3π/2 ರೇಡಿಯನ್ಸ್ ಆರ್ ಇದಕ್ಕೆ ನಾವು 270 ಡಿಗ್ರಿ ಕೂಡ ಅನ್ಬೋದು. ಅವಾಗ ನಮ್ಮ ಸೈನ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ, ಸೈನ್ 3π/2 ರೇಡಿಯನ್ಸ್ ಆರ್ 270 ಡಿಗ್ರಿ ಎಷ್ಟು ಕೊಡ್ತೈತೆ ಅಂದ್ರೆ -1 ವ್ಯಾಲ್ಯೂವನ್ನು ಕೊಡ್ತೈತೆ ನಮಗೆ. y ಈಕ್ವಲ್ಸ್ ಟು -1. ನೆಕ್ಸ್ಟ್ ನಾನು ಜಸ್ಟ್ ಮತ್ತು ಎಕ್ಸ್ ಈಕ್ವಲ್ಸ್ ಟು 2π ರೇಡಿಯನ್ಸ್ ಆರ್ 360 ಡಿಗ್ರಿ. ಎಕ್ಸ್ ಜಾಗದಾಗ ನಾನು 2π ರೇಡಿಯನ್ಸ್ ಹಾಕಲಿ ಅಥವಾ 360 ಡಿಗ್ರಿ ಹಾಕಲಿ, ಸೈನ್ ಆಫ್ 360 ಡಿಗ್ರಿ ಆರ್ 2π ರೇಡಿಯನ್ಸ್ ಏನಾಗ್ತೈತೆ ನಮ್ಮದ, ಮತ್ತು 0 ವ್ಯಾಲ್ಯೂವನ್ನು ಕೊಡ್ತೈತೆ. ಆ್ಯಕ್ಚುಲಿ ನೋಡ್ರಿ, ನಮ್ದು ಏನು ಸರ್ಕಲ್ ಐತ್ಲ, ಈ ರೀತಿ ಸರ್ಕಲ್ ತೊಗೊಂಡ್ರಿ ಅಂತಂದ್ರೆ, ಸರ್ಕಲ್ ತೊಗೊಳೋದು ಬೇಡ, ಸರ್ಕಲ್ ನಮಗೆ ಸರ್ಕಲ್ ಗತಿ ಕಾಣುತ್ತಿಲ್ಲಿ. ನಾನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡ್ರಿ, ಸೈನ್ ಎಕ್ಸ್ ಅನ್ನೋದು ನಮ್ಮದು ಏನು ಫಂಕ್ಷನ್ ಐತ್ಲ, 0 ಡಿಗ್ರಿ ತೊಗೊಂಡಾಗ ನಮ್ಮದು ಆ್ಯಂಗಲ್ ಎಲ್ಲಿ ಇರ್ತೈತಿ, ಎಕ್ಸ್ ಆಕ್ಸಿಸ್ ಮೇಲೆ ಇರ್ತೈತಿ. ಯಾವಾಗ ನೆನಪಿಡ್ರಿ, ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗ ಆ್ಯಂಗಲ್ ಬರ್ತೈತ್ಲ ಅವಾಗ ನಮ್ಮದು ಏನಾಗ್ತೈತಿ, ಸೈನ್ ಎಕ್ಸ್ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಆ್ಯಂಗಲ್ ಎಕ್ಸ್ ಆಕ್ಸಿಸ್ ಮೇಲೆ ಬತ್ತು ಸೈನ್ ಎಕ್ಸ್ ಅನ್ನೋದು ಏನು ಮಾಡ್ತೈತಿ, 0 ವ್ಯಾಲ್ಯೂವನ್ನು ಕೊಡ್ತೈತಿ. 0 ಡಿಗ್ರಿ ಅಂತೂ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತೈತಿ, 0 ಡಿಗ್ರಿ ಆಗಲಿ 0 ರೇಡಿಯನ್ಸ್ ಆಗಲಿ. ಸೊ 0 ಡಿಗ್ರಿ 0 ರೇಡಿಯನ್ಸ್ ಎಕ್ಸ್ ಆಕ್ಸಿಸ್ ಮೇಲೆ ಇತ್ತಂದ್ರೆ ನಮ್ಮ ಸೈನ್ ಎಕ್ಸ್ 0 ವ್ಯಾಲ್ಯೂನ ಕೊಡ್ತೈತಿ. ನೆಕ್ಸ್ಟ್ ಪಾಸಿಟಿವ್ ವೈ ಆಕ್ಸಿಸ್ ಅಂದರೆ ಯಾವ್ದು ಹೇಳ್ರಿ, ಇಲ್ಲಿ ನೋಡ್ರಿ, ಒರಿಜಿನ್ ಹಿಡಿದ ಮ್ಯಾಗ್ ಹೋದ್ರಿ ಅಂತಂದ್ರೆ ಪಾಸಿಟಿವ್ ವೈ ಆಕ್ಸಿಸ್. ಯಾವಾಗ ಆ್ಯಂಗಲ್ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿಲ್ಲ ಅವಾಗ ಸೈನ್ ಎಕ್ಸ್ ಏನು ಮಾಡ್ತೈತಿ ಅಂದ್ರೆ +1 ಅನ್ನೋದು ವ್ಯಾಲ್ಯೂ ಕೊಡ್ತೈತಿ. ಈ ಆ್ಯಂಗಲ್ ನಂದು ಇಲ್ಲಿಗೆ ಬಂದು ತಿಳ್ಕೊರಿ, 90 ಡಿಗ್ರಿ ಅನ್ರಿ ಅಥವಾ π/2 ರೇಡಿಯನ್ಸ್ ಅನ್ಬೋದು ನೀವು. ಓಕೆ, π/2 ವೈ ಆಕ್ಸಿಸ್ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಬಂದಿರ್ತೈತೆ ಆ್ಯಂಗಲ್, ಅವಾಗ ನಮಗೆ ಸೈನ್ ಎಕ್ಸ್ ಏನು ಮಾಡ್ತೈತಿ, +1 ಅನ್ನೋದು ವ್ಯಾಲ್ಯೂವನ್ನು ಕೊಡ್ತೈತಿ. ಮತ್ತು ಏನಾಯ್ತು, ಇಲ್ಲಿಗೆ ಬಂದು ತಿಳ್ಕೊರಿ, 180 ಡಿಗ್ರಿಗೆ ಬಂತೀಗ, ಮತ್ತು 180 ಡಿಗ್ರಿ ಅನ್ಬೋದು ಆರ್ ಪೈ ರೇಡಿಯನ್ಸ್ ಅನ್ಬೋದು ನೀವು. ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ ಬಂತು, ನಾನು ಏನು ಹೇಳತ್ತೀನಿ, ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗ ಆ್ಯಂಗಲ್ ಬಂದು ನಿಲ್ತೈತಿ ಅವಾಗ ಸೈನ್ ಅನ್ನೋದು ಫಂಕ್ಷನ್ ನಮಗೆ 0 ವ್ಯಾಲ್ಯೂವನ್ನು ಕೊಡ್ತೈತೆ. 0 ಡಿಗ್ರಿಗೆ ಅಂತೂ 0 ಕೊಡ್ತಾ, ಮತ್ತು 180 ಡಿಗ್ರಿ ಆರ್ ಪೈ ರೇಡಿಯನ್ಸ್ ಅನ್ಬೋದು ನೀವು. ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ ಬಂದಾಗ ಸೈನ್ ನಮ್ಗೆ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಪೈ ರೇಡಿಯನ್ಸ್ ಆರ್ 180 ಡಿಗ್ರಿಗೆ ಮತ್ತು 0 ವ್ಯಾಲ್ಯೂವನ್ನು ಕೊಡ್ತೈತಿ. ನೆಕ್ಸ್ಟ್ ನೆಗೆಟಿವ್ ವೈ ಆಕ್ಸಿಸ್ ಅಂದರೆ ಇದು ಒರಿಜಿನ್ ಹಿಡಿದು ತಳಗೆ ಬಂದ್ರೆ ಅಂತಂದ್ರೆ ನೆಗೆಟಿವ್ ವೈ ಆಕ್ಸಿಸ್. ಯಾವಾಗ ಆ್ಯಂಗಲ್ ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿಲ್ಲ ಅವಾಗ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೇನು ಮಾಡ್ತೈತಿ, -1 ವ್ಯಾಲ್ಯೂವನ್ನು ಕೊಡ್ತೈತಿ. ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಬಂದಿತ್ತು +1 ಕೊಡ್ತೈತಿ, ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದು ಆ್ಯಂಗಲ್ ನಿಂತಂದ್ರೆ -1 ಕೊಡ್ತೈತಿ. ಓಕೆ, ಇದನ್ನು ನೆನ್ಪಿಡ್ರಿ. ಎಕ್ಸ್ ಆಕ್ಸಿಸ್ ಮೇಲೆ ಬಂದ್ರಂತೂ 0ನ, ಇಲ್ಲಿ ಬಂತು ಇದು 270 ಡಿಗ್ರಿ ಅನ್ಬೋದು ಆರ್ 3π/2 ರೇಡಿಯನ್ಸ್ ಕೂಡ ನೀವು ಅನ್ಬೋದು. ಇಲ್ಲಿ ಬತ್ತಂದ್ರೆ ಆ್ಯಂಗಲ ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ ಆ್ಯಂಗಲ ನಮ್ಮದು -1 ಅನ್ನೋದು ಏನು ಕೊಡ್ತೈತಿ, ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಮಗೆ -1 ವ್ಯಾಲ್ಯೂವನ್ನು ಕೊಡ್ತೈತಿ. ನೆಕ್ಸ್ಟ್ ಮತ್ತು ಎಲ್ಲರೂ ಮತ್ತೆ ಎಕ್ಸ್ ಆಕ್ಸಿಸ್ ಮೇಲೆ ಬತ್ತ 0 ಡಿಗ್ರಿ ಅಥವಾ ಇಲ್ಲಿ 360 ಡಿಗ್ರಿನೂ ಕಂಪ್ಲೀಟ್ ಆಗ್ತೈತೆ ನಮ್ಮದು. 2π ರೇಡಿಯನ್ಸ್, 2π ರೇಡಿಯನ್ಸ್, 3π ರೇಡಿಯನ್ಸ್, 4π ರೇಡಿಯನ್ಸ್, ಆಮೇಲೆ ಮತ್ತು 6π ರೇಡಿಯನ್ಸ್, 7π ರೇಡಿಯನ್ಸ್.
ಸೊ ಯಾವಾಗ ಎಕ್ಸ್ ಆಕ್ಸಿಸ್ ಮೇಲೆ ಬಂದು ಆ್ಯಂಗಲ್ ನಿಲ್ತೈತಿ ಅವಾಗ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 0 ವ್ಯಾಲ್ಯೂವನ್ನು ಕೊಡ್ತೈತಿ. ನೆನಪಿಡ್ಬೇಕು ನೀವು. ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಬಂದಿತ್ತು +1, ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದಿತ್ತು -1, ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ ನಿತ್ತಂದ್ರೆ 0. ನೆನ್ಪಿಡ್ತೀರಿ? ಈಸಿ ಐತಿ. ಓಕೆ, ಯಾಕಂತ ಹೇಳಿ ನೀವು ಬೇಸಿಕ್ಲಿ ಕಲಿಬಹುದು. ನಮ್ಮ ಕ್ಲಾಸಸ್ದಾಗ ನಾವು ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಸ್ಟಾರ್ಟಿಂಗ್ ಹಿಡ್ದನ ಟ್ರಿಗ್ನೋಮೆಟ್ರಿ ಮೇಲೆ ಭಾಳ ಫೋಕಸನ್ನು ಮಾಡಿದ್ದು. ಅಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೀನಿ ಯಾಕೆ ಹೀಗೆಲ್ಲ ಬರ್ತೈತೆ ಅಂಥೇಳಿ. ನೋಡಿರಿ, ನನಗೆ ಎಕ್ಸ್ದ ಡಿಫ್ರೆಂಟ್ ವ್ಯಾಲ್ಯೂಗಳಿಗೆ ವೈದು ಡಿಫ್ರೆಂಟ್ ವ್ಯಾಲ್ಯೂಸ್ ಸಿಕ್ಕು ನನಗೆ. ನಾನು ಏನು ಮಾಡ್ಬೋದು, ಇದರಿಂದ ಒಂದು ಗ್ರಾಫನ್ನು ಪ್ಲಾಟ್ ಮಾಡ್ಬೋದು. ಓಕೆ, ಗ್ರಾಫನ್ನು ಪ್ಲಾಟ್ ಮಾಡೋನು ಇನ್ನು. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸ್ ಆಕ್ಸಸ್ಸನ್ನು ಡ್ರಾ ಮಾಡ್ಕೋತೀನಿ. ಇಲ್ಲಿ ನೀವು ನಿಮ್ಮ ಬುಕ್ ಒಳಗೆ ಡ್ರಾ ಮಾಡ್ಕೋಬೋದು. ಇದು ನಮ್ದು ಏನ ಎಕ್ಸ್ ಆಕ್ಸಸ್ಸಾ. ನೆಕ್ಸ್ಟ್ ಇದು ನಮ್ದು ವೈ ಆಕ್ಸಸ್. ನೋಡ್ರಿ, ವೈ ಆಕ್ಸಸ್ ಮೇಲೆ ನೀವೇನು ಮಾಡಿರಿ, ಸೈನ್ ಎಕ್ಸ್ ಅನ್ನು ತೊಗೊಂಡ್ರಿ. ನೆನ್ಪಿಡ್ರಿ, ಇದನ್ನು ವೈ ಕೋಸ್ಟು ಏನೈತೆ ನಮ್ಮದು ಸೈನ್ ಎಕ್ಸ್. ಎಕ್ಸ್ ಆಕ್ಸಸ್ ಮೇಲೆ ನಾವು ಆ್ಯಂಗಲ್ಗಳನ್ನು ತೊಗೊಂಡಿವಿ. ಎಕ್ಸ್ ಆಕ್ಸಸ್ ಮೇಲೆ ನಾವು ಏನು ಮಾಡೀವಿ, ಆ್ಯಂಗಲ್ಗಳನ್ನು ತೊಗೊಂಡಿವಿ. ಆ್ಯಂಗಲ್ಸ್ ಅದರ ರೇಡಿಯನ್ಸ್ದಾಗ ಇಟ್ಕೋಬೋದು, ನೀವು ಡಿಗ್ರಿ ಒಳಗೆ ಇಟ್ಕೋಬೋದು. ಮೋಸ್ಟ್ ಆಫ್ ದ ಸ್ಟ್ಯಾಂಡರ್ಡ್ ಏನೈತೆ ನಮ್ಮದ ರೇಡಿಯನ್ಸ ನಾವು ಆ್ಯಂಗಲ್ದ ಯೂನಿಟನ್ನು ಸ್ಟ್ಯಾಂಡರ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ನಾನು ಎಕ್ಸ್ ಆಕ್ಸಸ್ ಮೇಲೆ ಏನು ಮಾಡ್ತಾನೋ ರೇಡಿಯನ್ಸ್ಗಳನ್ನು ತೊಗೋತೀನಿ. ಸೊ ಎಕ್ಸದ ಒರಿಜಿನ್ದಾಗ 0 ರೇಡಿಯನ್ಸ್ ಹೌದು. ಇಲ್ಲಿ ಮತ್ತು ನೆಕ್ಸ್ಟ್ ಮುಂದೆ ಬಂದಿರಿ ಅಂತಂದ್ರೆ ನಾನು π/2 ರೇಡಿಯನ್ಸನ್ನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಮತ್ತು ಇಲ್ಲಿ ನೆಕ್ಸ್ಟ್ ಮುಂದೆ ಬಂದಿರಿ ಅಂತಂದ್ರೆ π ರೇಡಿಯನ್ಸನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ಈ ರೀತಿ ತಿಳ್ಕೊರಿ. ಇದ 0 ರೇಡಿಯನ್ಸ್ ಹೌದು, ಇದ π/2 ರೇಡಿಯನ್ಸ್. ನೆಕ್ಸ್ಟ್ ಇದ π ರೇಡಿಯನ್ಸ್. ಇದೇನ 3π/2 ರೇಡಿಯನ್ಸ್. ನೆಕ್ಸ್ಟ್ ಇದು 2π ರೇಡಿಯನ್ಸ್. ಓಕೆ, ನೆಕ್ಸ್ಟ್ ಹಂಗೆ 5π/2 ರೇಡಿಯನ್ಸ್ ಆಗ್ತೈತಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ ಎಷ್ಟು ಆಗ್ತೈತಿ, 5π/2 ರೇಡಿಯನ್ಸ್. ಸ್ವಲ್ಪ ನೀವು ಇದ್ರ ಜೋಡಿ ಯೂಸ್ ಟು ಆದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. 0 ರೇಡಿಯನ್ಸ್, π/2 ರೇಡಿಯನ್ಸ್, ನೆಕ್ಸ್ಟ್ π ರೇಡಿಯನ್ಸ್, ಸಾರಿ ಪೈ ಏನು ಬಂತು ನಮ್ಮದು, ಪೈ ಆದ ಕೂಡಲೇ 3π/2 ರೇಡಿಯನ್ಸ್. ಸಾರಿ 3π/2 ರೇಡಿಯನ್ಸ್. ನೆಕ್ಸ್ಟ್ 2π ರೇಡಿಯನ್ಸ್. ಅದ್ರ ಮುಂದೆ ಮತ್ತೆ ಏನಾಗ್ತೈತಿ, 2π ರೇಡಿಯನ್ಸ್ ಆದ ಕೂಡಲೇ 5π/2 ರೇಡಿಯನ್ಸ್. ಹಂಗೆ ಕಂಟಿನ್ಯೂಸ್ ಆಗಿ ಇರ್ತೈತೆ ಅದು. ಈಚೆ ಕಡೆ ನೋಡ್ರಿ ಅಂತಂದ್ರೆ -π/2 ರೇಡಿಯನ್ಸ್. ಓಕೆ, ನಾವು ಪ್ಲಾಟ್ ಮಾಡೋಣ. ನೋಡ್ರಿ, ಎಕ್ಸ್ ಅದು ನಮಗೆ 0 ರೇಡಿಯನ್ಸ್ ತೊಗೊಂಡಾಗ, ಎಕ್ಸ್ 0 ರೇಡಿಯನ್ಸ್ ತೊಗೊಂಡಾಗ ವಾಯ್ದು ವ್ಯಾಲ್ಯೂ ಎಷ್ಟು ಬಂದೈತಿ, ವಾಯ್ ಅಂತಂದ್ರೆ ಸೈನ್ ಎಕ್ಸ್. ಸೈನ್ ಎಕ್ಸ್ದು ವ್ಯಾಲ್ಯೂ ಎಷ್ಟು ಬಂದೈತಿ, 0. ಅಂದ್ರೆ ಒರಿಜಿನ್ ಹಿಡ್ದನ ಸ್ಟಾರ್ಟ್ ಆಗೋದೈತಿ ಗ್ರಾಫ. ನೆಕ್ಸ್ಟ್ ಎಕ್ಸ್ ಇಕ್ವಲ್ಸ್ ಟು π/2 ರೇಡಿಯನ್ಸ್ ತೊಗೊಂಡಾಗ, ಎಕ್ಸ್ ಇಕ್ವಲ್ಸ್ ಟು π/2 ರೇಡಿಯನ್ಸ್ ತೊಗೊಂಡ್ರೆ ವಾಯ್ದು ವ್ಯಾಲ್ಯೂ ಅಂತಂದ್ರೆ ಸೈನ್ ಎಕ್ಸ್ದು ವ್ಯಾಲ್ಯೂ ಎಷ್ಟು ಬರೈತಿ, +1. π/2 ತೊಗೊಂಡಾಗ ನಮ್ಮದು ವ್ಯಾಲ್ಯೂ ಎಷ್ಟು ಬರ್ತೈತಿ, +1. ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ವೈ ಆಕ್ಸಸ್ ಮೇಲೆ ಇದು +1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಇದಕ್ಕೆ -1 ಅಂತೇಳಿ ಕನ್ಸಿಡರ್ ಮಾಡ್ತೀನಿ. π/2 ರೇಡಿಯನ್ಸ್ ತೊಗೊಂಡಾಗ +1 ಅದು ವ್ಯಾಲ್ಯೂ. ನೆಕ್ಸ್ಟ್ ಪೈ ರೇಡಿಯನ್ಸ್ ತೊಗೊಂಡು ಅಂತಂದ್ರೆ ವಾಯ್ ಎಷ್ಟು ಬರಾಯ್ತು ನಮ್ದು, 0. ಪೈ ರೇಡಿಯನ್ಸ್ ಎಕ್ಸ್ ಎಕ್ಸಸ್ ಮೇಲೆ ನಾನು ಪೈ ರೇಡಿಯನ್ಸನ್ನು ಕನ್ಸಿಡರ್ ಮಾಡಿನಿ ಅಂತಂದ್ರೆ ಆ್ಯಂಗಲ್ ಪೈ ರೇಡಿಯನ್ಸ್ ತೊಗೊಂಡಾಗ ವಾಯ್ ಅಂತಂದ್ರೆ ಸೈನ್ ಎಕ್ಸ್ ಏನು ಮಾಡ್ತೈತಿ, 0 ವ್ಯಾಲ್ಯೂವನ್ನು ಕೊಡ್ತೈತಿ. ಯಾಕೆ ಹೇಳ್ರಿ, ಪೈ ರೇಡಿಯನ್ಸ್ ಇದ್ದದ ಎಕ್ಸ್ ಎಕ್ಸಸ್ ಮೇಲೆ ಆ್ಯಂಗಲ್ ಬಂದಿರ್ತೈತಿ. ಅದು ಯಾವಾಗ ಆ್ಯಂಗಲ್ ಎಕ್ಸ್ ಎಕ್ಸಸ್ ಮೇಲೆ ಬರ್ತೈತಿಲ್ಲ ಅವಾಗ ಸೈನ್ ನಮ್ಮದು ಏನು ಮಾಡ್ತೈತಿ, 0 ವ್ಯಾಲ್ಯೂವನ್ನು ಕೊಡ್ತೈತಿ. ಓಕೆ, 3π/2 ತೊಗೊಂಡಾಗ 3π/2 ನೆಗೆಟಿವ್ ವೈ ಆಕ್ಸಸ್ ಮೇಲೆ ಬಂದಿರ್ತೈತಿ ಆ್ಯಂಗಲ. ಅವಾಗ ಸೈನ್ ಏನು ಮಾಡ್ತೈತಿ, -1 ಅನ್ನೋ ವ್ಯಾಲ್ಯೂಗಳನ್ನ ಕೊಡ್ತೈತಿ. ನೋಡ್ರಿ, ಎಕ್ಸ್ ಇಕ್ವಲ್ಸ್ ಟು 3π/2 ತೊಗೊಂಡಾಗ ವಾಯ್ ಎಷ್ಟು ಬರಾಯ್ತು ನಮ್ದು, -1. ಓಕೆ, ನಾನು ಏನು ಮಾಡ್ತೀನಿ, 3π/2ಗೆ -1 ಅಂಥೇಳಿ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಮತ್ತು 2π ರೇಡಿಯನ್ಸ್ ತೊಗೊಂಡಾಗ ಅಂದ್ರೆ 360 ಡಿಗ್ರಿ ಕೂಡ ಅನ್ಬೋದು ನಾನು. 2π ರೇಡಿಯನ್ಸ್ ಆರ್ 360 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರ್ತೈತಿ ನಮ್ದು, 0. ಹಂಗೆ ನೀವು -π/2 ತೊಗೊಂಡ್ರಿ ಅಂತಂದ್ರೆ ರೇಡಿಯನ್ಸ್ದಾಗ ನಿಮ್ಮದು ಏನಾಗ್ತೈತಿ, -1 ವ್ಯಾಲ್ಯೂ ಬರ್ತೈತಿ. ಯಾಕೆ ಹೇಳ್ರಿ, ಆ್ಯಂಗಲ್ ಇಲ್ಲೇನು ಆ್ಯಂಗಲ್ ಐತಿಲ್ಲ ಮೈನಸ್ದಾಗ ಮೆಜರ್ಮೆಂಟ್ ಮಾಡತ್ತೀವಿ. ಯಾವಾಗ ಆ್ಯಂಗಲ್ ಮೈನಸ್ದಾಗ ಕೊಟ್ಟಿರ್ತಾರೆ, ಇದ್ರದ್ದು ಮೀನಿಂಗ್ ಏನ, ಆ್ಯಂಗಲನ್ನು ಕ್ಲಾಕ್ ವೈಸ್ ಮೆಜರ್ಮೆಂಟ್ ಮಾಡ್ಯಾರ ಅಂತ ಹೇಳಿ. ಓಕೆ, ಇಲ್ಲಿ ಹಿಡ್ದ ನೀವು ಕ್ಲಾಕ್ ವೈಸ್ ಸೆನ್ಸ್ದಾಗ ಈ ಕಡೆ ಬಂದ್ರಿ ಅಂತಂದ್ರೆ -π/2 ಇಲ್ಲಿ ಬರ್ತೈತಿ, -π/2 ರೇಡಿಯನ್ಸ್. 3π/2 ಅನ್ಬೋದು ಪ್ಲಸ್ದಾಗ, ಅವ್ರು -π/2 ನೆಗೆಟಿವ್ದಾಗ ಅನ್ಬೋದು. ಆ್ಯಂಗಲ್ ನಮ್ಮದು ಏನಾಗೈತಿ, ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದಿಲ್ಲ. ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಯಾವಾಗ ಆ್ಯಂಗಲ್ ಬಂದಿರ್ತದಿಲ್ಲ ಅವಾಗ ನಮಗೆ ಸೈನ್ ಏನು ಮಾಡ್ತೈತಿ, -1 ಅನ್ನೋ ವ್ಯಾಲ್ಯೂವನ್ನು ಕೊಡ್ತೈತಿ. ಅದಕ್ಕಾಗಿ -π/2ದು ವ್ಯಾಲ್ಯೂ ಎಷ್ಟು ಬರ್ತೈತಿ, -1 ಕಲಿತೀರಿ.
ಇನ್ನು ನಾವು ಗ್ರಾಫ್ ನೋಡಿದ್ವು ಅಂತಂದ್ರೆ ಹೆಂಗೆ ಕಾಣ್ತದೆ ಗೊತ್ತಂದ್ರೆ ಗ್ರಾಫ್ ಇದೆ ನಮ್ಮದು ಸೈನೆಕ್ಸ್ ಅದು. ಈ ರೀತಿ ಒಂದು ಗ್ರಾಫನ್ನು ನಿಮ್ಮ ನೋಡ್ಬೋದು. ಹೇ ಭಾಳ ಮ್ಯಾಗ ಹೋಯ್ತು. ಓಕೆ, ಬೋರ್ಡ್ ಮೇಲೆ ತೆಗಿತೀವಿ. ಓಕೆ, ಈ ರೀತಿ ಒಂದು ವೇವ್ ಗತೆ ಏನಾಗ್ತೈತೆ ಅಂದ್ರೆ ನಿಮ್ದು ಗ್ರಾಫ್ ಏನು ಆಗ್ತೈತಿ ಕಂಡು ಬರುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಅ ವೇವ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಇದು ಹಿಂಗೆ ಕಂಟಿನ್ಯೂಸ್ ಗ್ರಾಫ್ ಇರ್ತೈತಿ. ಅದು ನಿಲ್ಲಂಗಿಲ್ಲ. ಆ್ಯಂಗಲ್ಸ್ಗಳನ್ನು ಹಾಕೋತ ಹೋರಿ ಹಂಗೆ ಏನಾಗ್ತೈತಿ ಗ್ರಾಫ್ ಇದು ಕಂಟಿನ್ಯೂ ಆಗ್ತೈತಿ. ಇಟ್ಸ್ ಲುಕ್ಸ್ ಲೈಕ್ ಅ ವೇವ್. ಒಂದು ವೇವ್ ಗತೆ ಏನಾಗ್ತೈತೆ ಅಂದ್ರೆ ನಿಮ್ಮದು ಈ ಗ್ರಾಫ್ ಕಂಡು ಬರ್ತೈತೆ. ಅದು ಹಂಗೆ ಕಂಟಿನ್ಯೂ ಆಗ್ತೈತಿ ಮುಂದೆ ಕಡೆ. ಇಂಪಾರ್ಟೆಂಟ್ ವಿಷಯ, ಸೈನೆಕ್ಸ್ ಮೇಲೆ ವೈ ಆಕ್ಸಿಸ್ ಮೇಲೆ ನಾವು ಏನನ್ನು ರಿಪೋರ್ಟ್ ಮಾಡತ್ತೀವಿ ಇಲ್ಲಿ ಸೈನೆಕ್ಸನ್ನು. ವೈ ಆಕ್ಸಿಸ್ ಮೇಲೆ ಏನು ಕಂಡು ಬರತ್ತೆ ನಿಮಗೆ ಸೈನೆಕ್ಸದ ವ್ಯಾಲ್ಯೂ ನೋಡ್ಬೋದು. ಬರೀ ಏನಾಗೈತೆ ಅಂದ್ರೆ -1 ಹಿಡಿದ +1 ಒಳಗೆ ಅಷ್ಟೇ ಇದು ಸೈನೆಕ್ಸದ ವ್ಯಾಲ್ಯೂ. ವೈ ಆಕ್ಸಿಸ್ ಮೇಲೆ ನೋಡ್ರಿ ನೀವು. ವೈ ಆಕ್ಸಿಸ್ ಮೇಲೆ ನೋಡ್ರಿ ಅಂತಂದ್ರೆ ಸೈನೆಕ್ಸದೇನು ವ್ಯಾಲ್ಯೂ ಐತಿಲ್ಲ. ಸೈನೆಕ್ಸ್ ಅಂತಂದ್ರೆ ವಾಯ್ದೇನು ವ್ಯಾಲ್ಯೂ ಅದಾವಲ್ಲ -1 ಹಿಡಿದ ಬರೀ +1 ತನಕ ಅಷ್ಟೇ ಅದಾವೆ ಇವು. ನೋಡ್ರಿ ಬರೀ -1 ಹಿಡಿದ +1 ತನಕ ಏನಾಗೈತಿ ನಮ್ಮ ಗ್ರಾಫ್ ಪ್ಲಾಟ್ ಆಗೈತಿ. ಇದು ಹಿಂಗೆ ಕಂಟಿನ್ಯೂಸ್ ಗ್ರಾಫ್ ಇರ್ತೈತಿ. ಮತ್ತು -1 ಹಿಡಿದ ಏನಾಗ್ತೈತಿ +1 ತನಕ ಗ್ರಾಫ್ ಐತಿ. ಇಟ್ ಮೀನ್ಸ್ ಸೈನೆಕ್ಸದೇನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೋದತ್ಲೆ ಅದು +1 ಬರ್ತೈತಿ. ವೈ ಆಕ್ಸಿಸ್ ಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬಂದೈತೆ ನಮ್ದು +1ದಾಗ ಬಂದೈತಿ. ಓಕೆ, ಇಲ್ಲಿ ಈ ಕೇಸ್ದಾಗೂ +1 ಐತಿ, ಈ ಕೇಸ್ದಾಗೂ +1 ಐತಿ. +1 ದಾಟಿಲಿಲ್ಲಿ. ಇಟ್ ಮೀನ್ಸ್ ಸೈನೆಕ್ಸದ ಮ್ಯಾಕ್ಸಿಮಮ್ ವ್ಯಾಲ್ಯೂ +1 ಬರ್ತೈತಿ, ಮಿನಿಮಮ್ ವ್ಯಾಲ್ಯೂ -1. ಇದರ ಅರ್ಥ ನಾವು ಏನು ತೆಗಿಬೋದು ಅಂತಂದ್ರೆ ನೋಡ್ರಿ, ಸೈನೆಕ್ಸದ -1ಕ್ಕಿಂತ ದೊಡ್ಡದಿರ್ಬೋದು ಅಥವಾ -1 ಇರ್ಬೋದು. -1ಕ್ಕಿಂತ ಏನಿರ್ಬೋದು ದೊಡ್ಡದಿರ್ಬೋದು ಅಥವಾ -1ಗೆ ಈಕ್ವಲ್ ಇರ್ಬೋದು. ಇವೇನು ನಿಮಗೆ ಚಿಹ್ನೆಗಳು ಕಾಣತ್ತಾವಲ್ಲ ಇವಕ್ಕೆ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಕರಿತೀವಿ ನಾವು. ಈ ಇನ್ಇಕ್ವಾಲಿಟೀಸ್ ಏನು ಹೇಳ್ತಾವ ಅಂತಂದ್ರೆ ಇದು ಇನ್ಇಕ್ವಾಲಿಟಿ ಐತಿ, ಇದು ಇನ್ಇಕ್ವಾಲಿಟಿ ಸೈನ್ ಐತಿ. ಇದ್ರದ್ದು ಮುಖ ಯಾವ ಕಡೆ ಓಪನ್ ಇರುತ್ತಲ್ಲ ಆ ಕ್ವಾಂಟಿಟಿ ದೊಡ್ಡದೈತೆ ಅಂತ ಹೇಳ್ಕೊಡ್ತೈತೆ. -1ಕ್ಕಿಂತ ಸೈನೆಕ್ಸ್ ದೊಡ್ಡದಾಗಿರ್ಬೋದು ಅಥವಾ -1ಗೆ ಈಕ್ವಲ್ ಆಗಿರ್ಬೋದು. ನೋಡ್ರಿ ಇಲ್ಲಿ -1ಗೆ ಬರ ಆಯ್ತಿಲ್ಲ ವ್ಯಾಲ್ಯೂ. ಇಲ್ಲಿ ನೋಡ್ರಿ ವೈ ಆಕ್ಸಿಸ್ ಮೇಲೆ ಮಿನಿಮಮ್ ವ್ಯಾಲ್ಯೂ ನಮ್ಮದು -1 ಬರ ಆಯ್ತು. ಸೊ ಸೈನೆಕ್ಸದ -1 ಆಗಿರ್ಬೋದು ಅಥವಾ -1ಕ್ಕಿಂತ ದೊಡ್ಡದು. ಎಲ್ಲಿ ತನ +1 ತನ. +1ಗೆ ಈಕ್ವಲ್ ಆಗಿರ್ಬೋದು ಅಥವಾ +1ಕ್ಕಿಂತ ಏನಾಗ್ತೈತಿ ಸಣ್ಣದಾಗ್ತೈತಿ. ಹೌದು, ಸೈನೆಕ್ಸದ ಏನು ವ್ಯಾಲ್ಯೂ ಐತಿಲ್ಲ -1 ಹಿಡ್ದ +1 ನಡಬಾರ್ಕನೇ ಏನು ಇರ್ತೈತಿ ಆಸಿಲೇಟ್ ಹಾಕೋದು ಇರ್ತೈತಿ. ಇದನ್ನು ನೀವು ನೆನಪಿಡಬೇಕು. ಸೈನೆಕ್ಸದ ಮಿನಿಮಮ್ ವ್ಯಾಲ್ಯೂ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ +1. ಎಲ್ಲಿಂದ ಬತ್ತು ಗ್ರಾಫ್ ಹಿಡ್ದ ನಾವು ಅರ್ಥ ಮಾಡ್ಕೋಬೋದು. ಇಲ್ಲೂ ನೋಡ್ರಿ ನೀವು 0 ತೊಗೊಂಡಾಗ ನೋಡ್ರಿ 0 ರೇಡಿಯನ್ಸ್ ತೊಗೊಂಡಾಗ 0 ವ್ಯಾಲ್ಯೂ ಐತಿ. ಓಕೆ, 0 ವ್ಯಾಲ್ಯೂ ಐತಿ. ಆಮೇಲೆ π/2 ರೇಡಿಯನ್ಸ್ ತೊಗೊಂಡಾಗ +1 ವ್ಯಾಲ್ಯೂ ಬರಾಯ್ತು. π/2 ರೇಡಿಯನ್ಸ್ ತೊಗೊಂಡಾಗ +1. 0 ಹಿಡಿದ +1ಗೆ ಹೊತ್ತು ವ್ಯಾಲ್ಯೂ ನಮ್ಮದು ಸೈನೆಕ್ಸದು. ನಾನು ಇಲ್ಲಿ +1 ಕನ್ಸಿಡರ್ ಮಾಡ್ತೀನಿ. ಓಕೆ, 0 ಹಿಡಿದ +1ಗೆ ಹೊತ್ತು. ನೆಕ್ಸ್ಟ್ ಮತ್ತೆ 0ಗೆ ಬತ್ತು ವಾಪಸ್ಸು. ಮತ್ತು 0ಗೆ ಬತ್ತು. ಆಮೇಲೆ ಮತ್ತೆ -1ಗೆ ಹೋಯ್ತು. -1 ನಾನು ಇಲ್ಲಿ ಕನ್ಸಿಡರ್ ಮಾಡಿ ಅಂತಂದ್ರೆ 0 ಹಿಡಿದ +1 ಆಮೇಲೆ ಮತ್ತೆ -1 ಮತ್ತೆ ಏನಾಗ್ತೈತಿ ಮತ್ತೆ 0ಗೆ ಹೋಗ್ತೈತಿ. ಅಂದ್ರೆ ಸೈನೆಕ್ಸದೇನು ವ್ಯಾಲ್ಯೂ ಐತಿಲ್ಲ -1 ಮತ್ತು +1 ನಡಬಾರ್ಕನೇ ಏನಾಗ್ತೈತಿ ರಿಪೀಟ್ ಆಗೋತಿರ್ತೈತಿ. ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ, -1ಕ್ಕಿಂತ ಕಡಿಮೆ ಆಗೋದಿಲ್ಲ. ಓಕೆ, ಈ ರೀತಿ ನೀವೇನು ಮಾಡ್ಬೋದು ಅಂದ್ರೆ ಸೈನೆಕ್ಸದ ಗ್ರಾಫನ್ನು ಅನಲೈಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಗ್ರಾಫ್ ನಮ್ಮದು ಯಾವ್ದು ಕಾಸೆಕ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ನೀವು ನೋಟ್ ಮಾಡ್ಕೋಬೋದು ಇದನ್ನು. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ಈಸ್ ಕಾಸೆಕ್ಸ್. ಕಾಸೆಕ್ಸ್ದು ಗ್ರಾಫ್ ನೋಡಬೇಕಿಲ್ಲ ನಾವು. ಸೈನೆಕ್ಸದಂತೂ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ ಕಾಸೆಕ್ಸದ ಗ್ರಾಫ್ ನಮ್ಮದು ಫಂಕ್ಷನ್ ಯಾವುದೈತಿನ ಕಾಸೆಕ್ಸ್. ನೋಡ್ರಿ ಎಕ್ಸ್ ಜಾಗದ ಅಂತರೂ ನೀವು ಆ್ಯಂಗಲ್ಗಳನ್ನು ರಿಪೋರ್ಟ್ ಮಾಡ್ತೀರಿ. ಇದಂತರೂ ಗೊತ್ತೈತಿ ನಿಮ್ಗೆ. ಎಕ್ಸ್ದ ಡಿಫ್ರೆಂಟ್ ಆ್ಯಂಗಲ್ಗಳಿಗೆ ನಾವು ವಾಯ್ದ ವ್ಯಾಲ್ಯೂ ಏನು ಬರ್ತೈತೆ ನೋಡೋಣ. ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ಹಾಕೋನು ಕಾಸ್ ಅನ್ನೋ ಫಂಕ್ಷನ್ ಒಳಗೆ ಅದು ವ್ಯಾಲ್ಯೂ ಏನು ಕೊಡ್ತೈತೆ ನೋಡೋಣ ಅಷ್ಟಲ್ಲ. ಏನೈತೆ ನಮ್ಮದು ಫಂಕ್ಷನ್ y = cos x. ಓಕೆ, ಎಕ್ಸ್ ಜಾಗದಾಗ ನೀವು ಏನು ಮಾಡ್ತೀರಿ ಫಸ್ಟ್ ನೋಡ್ರಿ, ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ಕಾಸ್ ಎಕ್ಸದು ಏನೈತಿ ಫಂಕ್ಷನ್ ಐತಿಲ್ಲ ವೈ ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದಾಗ ಅದು ವ್ಯಾಲ್ಯೂವನ್ನು 0ನ ಕೊಡ್ತೈತಿ. ವೆನ್ ರಿಪೋರ್ಟ್ ಬರ್ಕೊಂಡ್ಬಿಡ್ರಿ ನೀವು ಇನ್ನು ಕಡೆ ನೋಟ್ ಬರ್ಸಿರ್ಕಿಲ್ಲ ನಾನು. ವೆನ್ ಆ್ಯಂಗಲ್ ಈಸ್ ಆನ್ ವೈ ಆಕ್ಸಿಸ್ cos x will be 0. ಏನು ನೆನ್ಪಿಡ್ತೀರಿ? ಒಂದೇ ನೋಟ್ ಏನದ
ಆ್ಯಂಗಲ್ ಯಾವಾಗ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಲ್ಲ ಅವಾಗ ಕಾಸ್ ಅನ್ನೋ ಫಂಕ್ಷನ್ ನಮಗೆ ಝೀರೋ ವ್ಯಾಲ್ಯೂನ ಕೊಡ್ತೈತೆ. ಓಕೆ, ವೆದರ್ ಇಟ್ ಈಸ್ ಪಾಸಿಟಿವ್ ವೈ ಆಕ್ಸಿಸ್ ಆರ್ ನೆಗೆಟಿವ್ ವೈ ಆಕ್ಸಿಸ್, ಬಟ್ ವೈ ಆಕ್ಸಿಸ್ ಮೇಲೆ ಬಂದು ನಿಂತು ಆ್ಯಂಗಲ್ ಕಾಸ್ ನಮಗೆ ಝೀರೋ ವ್ಯಾಲ್ಯೂನ ಕೊಡ್ತೈತಿ. ಇಲ್ಲಿ ಎಕ್ಸ್ ಏನಿದೆ ವೈ ಆಕ್ಸಿಸ್ ಮೇಲೆ ಬಂದು ನಿಂತೈತೆ ಆ್ಯಂಗಲ್. ನೆಕ್ಸ್ಟ್ ಇನ್ನೊಂದು ನೋಟ್ ಏನ ನಮ್ಮದು, ವೆನ್ ಆ್ಯಂಗಲ್ ಈಸ್ ಆನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನಮ್ಮದು ಕಾಸ್ ಎಕ್ಸ್ದು ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂದ್ರೆ +1 ಬರ್ತೈತಿ. ಓಕೆ, ಇನ್ನೊಂದು ನೋಟ್ ಏನು ಬರ್ಕೋತೀರಿ, ಯಾವಾಗ ಆ್ಯಂಗಲ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿ ಅವಾಗ ಕಾಸ್ ಎಕ್ಸ್ ಏನು ಮಾಡ್ತೈತಿ ನಮಗೆ +1 ಅನ್ನೋ ಆನ್ಸರ್ ಕೊಡ್ತೈತಿ. ನೆಕ್ಸ್ಟ್, ವೆನ್ ಆ್ಯಂಗಲ್ ಈಸ್ ಆನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ -1. ಓಕೆ, ಇನ್ನೊಂದು ನೋಟ್ ಏನು ಲಾಸ್ಟ್ ನೋಟ್ ನಮ್ಮದಿದೆ, ಯಾವಾಗ ಆ್ಯಂಗಲ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ ಅವಾಗ ಕಾಸ್ ಎಕ್ಸ್ ಏನು ಮಾಡ್ತೈತಿ ನಮಗೆ -1 ಅನ್ನೋ ಆನ್ಸರ್ ಕೊಡ್ತೈತಿ. ಇದ್ರದ್ದು ಇವು ಹಿಂಗೆ ಯಾಕದಾವು, ಇವು ನೋಟ್ ಹಿಂಗೆ ಯಾಕೆ ಬರ್ಸ್ಯಾರೋ ಈ ಥರ ಆನ್ಸರ್ ನೀವು ಹುಡುಕ್ಯಾಡ್ಬೇಕು ಇದಕ್ಕೆ. ಓಕೆ, ನಾವು ಹಿಂದಿನ ಲೆಕ್ಚರ್ಸ್ಗಳದಾಗ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಬಗ್ಗೆ ಏನು ಕಲ್ತೀವಲ್ಲ ಆ ಒಂದು ಲೆಕ್ಚರ್ದಾಗ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಏನು ಮಾಡೀನಿ ಎಕ್ಸ್ಪ್ಲೈನ್ ಮಾಡೀನಿ, ಅದ್ರಾಗ ನೀವು ಹುಡುಕ್ಯಾಡ್ಕೋಬೇಕು ಇದನ್ನು. ಓಕೆ, ನಾನು ನೋಟ್ ಅಂತೂ ಬರ್ಸಾತ್ನಿ ಇಲ್ಲಿ. ಇನ್ಕಲ್ ನಾನು ಸೈನ್ ಎಕ್ಸದ ಗ್ರಾಫ್ ಹೇಳೋದು ಮುಂದೆ ಏನು ಮಾಡಿರ್ಕಿಲ್ಲ, ಈ ನೋಟ್ಸ್ಗಳನ್ನು ಬರ್ಸಿರ್ಕಿಲ್ಲ ಅಲ್ಲಿ, ಬಟ್ ನಾನು ಏನು ಮಾಡೀನಿ ನನ್ನ ಬಾಯಲ್ಲೇನ ಹೇಳೀನಿ. ಓಕೆ, ಅದನ್ನು ನೀವು ಕೇಳ್ಕೇಸಿಂದ ಈ ನೋಟ್ಗಳನ್ನು ಸ್ವಂತ ರೆಡಿ ಮಾಡಿರಿ. ಇನ್ಕಳೆ ಏನು ಗ್ರಾಫ್ ಕಲ್ತಲ್ಲ ಸೈನ್ ಎಕ್ಸದ ಅದಕ್ಕೆ. ಓಕೆ, ಇನ್ನೇನು ಮಾಡೋ ನೋಡ್ರಿ, ಇದು ನಮ್ಮದ ಎಕ್ಸ, ಇದು ನಮ್ಮದ ವೈ. ಓಕೆ, ಇಲ್ಲಿ ನೋಡ್ರಿ ನಾನು ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ತೊಗೊಂಡಾಗ ಕಾಸ್ ಎಕ್ಸದ ವ್ಯಾಲ್ಯೂವನ್ನು ಡಿಸ್ಕಷನ್ ಮಾಡ್ತೀನಿ ಇಲ್ಲಿ. ಫಸ್ಟ್ ಆಫ್ ಆಲ್ ಎಕ್ಸ್ ನನ್ನ 0 ರೇಡಿಯನ್ಸ್ ಆರ್ 0 ಡಿಗ್ರಿ ಅನ್ರಿ 0 ರೇಡಿಯನ್ಸ್ ಅನ್ರಿ, ನಾನು ಆ್ಯಂಗಲನ್ನು 0 ತೊಗೊಂಡು ಅಂತಂದ್ರೆ 0 ಅಂತೂ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತೈತಿಲ್ಲ. ಯಾವಾಗ ನೋಡ್ರಿ ಇಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅದ, ಈ ಕಡೆ ಡೈರೆಕ್ಷನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅದ, ಈ ಕಡೆ ನಮ್ಮದ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಆ್ಯಂಗಲ್ ಯಾವಾಗ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬರ್ತೈತಿಲ್ಲ ನೋಡ್ರಿ, ವೆನ್ ಆ್ಯಂಗಲ್ ಈಸ್ ಆನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ +1 ಅಂತಂದ್ರೆ 0 ಡಿಗ್ರಿ ಅಂತೂ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಐತೆ. ಹಂಗಾದ್ರೆ ಕಾಸ್ ಎಕ್ಸ್ದು ಏನು ವ್ಯಾಲ್ಯೂ ಬರ್ತೈತಿಲ್ಲ ಅದು +1 ಅನ್ನೋ ಬರ್ತೈತೆ. ಸೊ y = ಎಷ್ಟು ಬರ್ತದೆ ನಮ್ಮದು +1. y ಅಂತಂದ್ರೆ ಏನಿಲ್ಲ ಅದ ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ x = π/2 ರೇಡಿಯನ್ಸ್, π/2 ರೇಡಿಯನ್ಸ್ ಅನ್ಬೋದು ನೀವು, ಆರ್ π/2 ರೇಡಿಯನ್ಸ್ ಆರ್ 90 ಡಿಗ್ರಿ. π/2 ರೇಡಿಯನ್ಸ್ ಅಂತಂದ್ರೆ 0 ಹಿಡ್ದು ಹೋಯ್ತು ಇಲ್ಲಿಗೆ ಬಂದು ನಿಂತಂದ್ರೆ π/2 ರೇಡಿಯನ್ಸ್ ಇಲ್ಲಿಗೆ ಆಗ್ತದೆ. π/2 ರೇಡಿಯನ್ಸ್ ಅವ್ರು 90 ಡಿಗ್ರಿ ಕೂಡ ಅನ್ಬೋದು ನೀವು. ಪಾಸಿಟಿವ್ ವಾಟ್ ವೈ ಆಕ್ಸಿಸ್ ಮೇಲೆ ಬಂದೈತೈತೆ ಆ್ಯಂಗಲ, ವೆನ್ ಆ್ಯಂಗಲ್ ಈಸ್ ಆನ್ ವೈ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ 0. ಯಾವಾಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿ ಅವಾಗ ನಮ್ಮದು ಕಾಸ್ ಎಕ್ಸ್ ಏನು ಮಾಡ್ತೈತಿ 0 ವ್ಯಾಲ್ಯೂನ ಕೊಡ್ತೈತಿ. ಓಕೆ, ಆ್ಯಂಗಲಿಗೆ ವೈ ಆಕ್ಸಿಸ್ ಮೇಲೆ ಬಂದಿರ್ತೈತಿ ನಮ್ಮದು ಕಾಸ್ ಎಕ್ಸ್ ಏನು ಮಾಡ್ತೈತಿ 0 ವ್ಯಾಲ್ಯೂನ ಕೊಡ್ತೈತಿ. ಕಾಸ್ ಆಫ್ 90 ಡಿಗ್ರಿ ಆರ್ ಕಾಸ್ ಆಫ್ π/2 ರೇಡಿಯನ್ಸ್ ವಿಲ್ ಗಿವ್ ಯು 0 ಅಂತಂದ್ರೆ ನಮ್ಮದು y = 0 ಬರ್ತದೆ. ನೆಕ್ಸ್ಟ್ x = π ರೇಡಿಯನ್ಸ್, π ರೇಡಿಯನ್ಸ್ ಆಗಿರ್ಬೋದು ಆರ್ 180 ಡಿಗ್ರಿ ಕೂಡ ನೀವು ಅನ್ಬೋದು. ಇದಕ್ಕೆ ಪೈ ರೇಡಿಯನ್ಸ್ ಅಂತಂದ್ರೆ 180 ಡಿಗ್ರಿ ಕೂಡ ಅನ್ಬೋದು. ಕಾಸ್ ಆಫ್ 180 ಡಿಗ್ರಿ ಆರ್ ಕಾಸ್ ಆಫ್ π/2 ರೇಡಿಯನ್ಸ್, ಪೈ ರೇಡಿಯನ್ಸ್ ನೋಡಿರಿ 180 ಡಿಗ್ರಿ ಅನ್ನೋದು ನಮ್ಮದ ಎಲ್ಲಿ ಬಂದು ನಿಲ್ತೈತೆ ಹೇಳ್ರಿ, ಇಲ್ಲಿ ಹಿಡಿದು ಸ್ಟಾರ್ಟ್ ಮಾಡಿರಿ 0 π/2 ರೇಡಿಯನ್ಸ್ ಆ್ಯಂಡ್ ಪೈ ರೇಡಿಯನ್ಸ್. ಪೈ ರೇಡಿಯನ್ಸ್ ಅನ್ಬೋದು ಆರ್ 180 ಡಿಗ್ರಿ ಕೂಡ ನೀವು ಅನ್ಬೋದು ಇದಕ್ಕೆ. ಓಕೆ, ನಾನು ಡಿವೈಡ್ ಬೈದಾಗ ಬರೆಯತ್ತೀನಿ ಪೈ ರೇಡಿಯನ್ಸ್ ಆರ್ 180 ಡಿಗ್ರಿ. ಮತ್ತೇನಾಯ್ತದ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತ, ಬಟ್ ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತೈತೆ ಆ್ಯಂಗಲ್. ವೆನ್ ಆ್ಯಂಗಲ್ ಈಸ್ ಆನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ -1. ಯಾವಾಗ ಆ್ಯಂಗಲ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ ಅವಾಗ ಕಾಸ್ ಎಕ್ಸ್ ಅನ್ನೋ ಫಂಕ್ಷನ್ ನಮಗೆ -1 ಅನ್ನೋ ವ್ಯಾಲ್ಯೂವನ್ನು ಕೊಡ್ತೈತಿ. ಕಾಸ್ ಎಕ್ಸ್ -1 ಕೊಟ್ಟಿತ್ತಂದ್ರೆ y = ಏನಾಗ್ತಂಬುದ -1. ಆ್ಯಂಗಲ್ ನಮ್ಮದ ಮತ್ತೆ ಏನಾಗ್ತೈತಿ ಇನ್ನು ನೆಕ್ಸ್ಟ್ x = 3π/2 ರೇಡಿಯನ್ಸ್ ಆರ್ 270 ಡಿಗ್ರಿ ಕೂಡ ನಾನು ಇದಕ್ಕೆ ಅನ್ಬೋದು. 270 ಡಿಗ್ರಿ ಅಂತಂದ್ರೆ 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 270 ಡಿಗ್ರಿ ಆರ್ 3π/2 ರೇಡಿಯನ್ಸ್ ಕೂಡ ನಾನು ಅನ್ಬೋದು. ಇದು ಏನಾಗೈತಿ ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದಿರ್ತೈತಿ. ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಬಂದಿಲ್ಲಿ ಅಥವಾ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಬಂದಿಲ್ಲಿ ಒಟ್ ಆ್ಯಂಗಲ್ ಏನೈತಿ ನಮ್ಮದ ವೈ ಆಕ್ಸಿಸ್ ಮೇಲೆ ಬಂದಿರ್ತೈತಿ. ವೈ ಆಕ್ಸಿಸ್ ಮೇಲೆ ಬಂದಿದ್ದಾಗ ಕಾಸ್ ಎಕ್ಸ್ ಏನು ಮಾಡ್ತೈತಿ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಸೊ ಕಾಸ್ ಎಕ್ಸ್ 0 ಕೊಟ್ಟಿತ್ತಂದ್ರೆ y ಅಂತರೂ 0 ಆಯ್ತಲ್ಲ. ಓಕೆ, ನೆಕ್ಸ್ಟ್
ಎಕ್ಸ್ ನಮ್ಮದು ಆ್ಯಂಗಲ್ ನಮ್ಮದು ಎಲ್ಲಿರಿ 2π ರೇಡಿಯನ್ಸ್ ಆಯ್ತಂದ್ರೆ ಆ್ಯಂಗಲ್ ನಮ್ಮದು 2π ರೇಡಿಯನ್ಸ್ ಆರ್ 360 ಡಿಗ್ರಿ 360 ಡಿಗ್ರಿ ನೋಡಿರಿ ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದು ನಿಲ್ತೈತಿ ಇಲ್ಲಿಗೆ 270 ಡಿಗ್ರಿ ಆಯಿತು ನೆಕ್ಸ್ಟ್ ಇಲ್ಲಿಗೆ ಬತ್ತಂದ್ರೆ ಮತ್ತೆ 360 ಡಿಗ್ರಿ ಕೂಡ ಆಗ್ತದೆ 0 ಡಿಗ್ರಿನೂ ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಇರ್ತೈತಿ 360 ಡಿಗ್ರಿ ಆ್ಯಂಗಲ್ ಕೂಡ ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದು ನಿಲ್ತೈತಿ ಮತ್ತು ಯಾವಾಗ ಆ್ಯಂಗಲ್ ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದು ನಿಲ್ತೈತಿ ವೆನ್ ಆ್ಯಂಗಲ್ ಈಸ್ ಆನ್ ಪಾಸಿಟಿವ್ ಎಕ್ಸ್ ಎಕ್ಸಸ್ ಕಾಸ್ ವಿಲ್ ಗಿವ್ ಯು +1 ವ್ಯಾಲ್ಯೂವನ್ನು ಕೊಡ್ತೈತಿ ಮತ್ತು ನೋಡ್ಬೋದು ನೀವು ಕಾಸ್ ಅನ್ನೋದೇನು ನಮ್ಮದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐತ್ಲ ನೋಡಿರಿ ಆ ಗ್ರಾಫ್ ತೆಗಿನಿ ಅದನ್ನು ಪ್ಲಾಟ್ ಮಾಡೋನು ಪ್ಲಾಟ್ ಮಾಡಿದ ಬಳಿಕ ನಾನು ಹೇಳುತ್ತೆ ನಿಮಗೆ ಇದ್ರಾಗ ಇಂಪಾರ್ಟೆಂಟ್ ಪಾರ್ಟ್ ಏನೈತೆ ಅಂತೇಳಿ ಓಕೆ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಐತಿಲ್ಲ ಯಾರಿಗೂ ಡೌಟ್ ಇರಂಗಿಲ್ಲ ಇದ್ರಾಗ ನಮ್ಮ ಫಿಸಿಕ್ಸ್ದಾಗ ಮೋಸ್ಟ್ ಆಸ್ಕ್ಡ್ ಗ್ರಾಫ್ ಅದಾವೆ ಇವು ಅಂತಂದ್ರೆ ಫಿಸಿಕ್ಸ್ದಾಗ ಸೈನ್ ಎಕ್ಸ್ದ ಗ್ರಾಫ್ ಮೋಸ್ಟ್ಲಿ ಯೂಸ್ ಆಗ್ತೈತಿ ನೆಕ್ಸ್ಟ್ ಕಾಸ್ ಎಕ್ಸ್ದು ಗ್ರಾಫ್ ಏನಾಗ್ತೈತಿ ಯೂಸ್ ಆಗ್ತೈತಿ ಓಕೆ ಸ್ವಲ್ಪ ನಮ್ದು ಸ್ಟ್ರೇಟ್ ಲೈನ್ ಏನಾಯಿತು ಹಾದಿ ತಪ್ಪಿಬಿಡ್ತಿಲ್ಲಿ ಓಕೆ ನಾನೇನು ಮಾಡ್ತೀನಿ ವಾಯ್ ಆ್ಯಕ್ಸಿಸ್ ಮೇಲೆ ನೀವೇನು ತೊಗೊಂಡ್ರಿ ಕಾಸ್ ಎಕ್ಸನ್ನು ತೊಗೊಂಡ್ರಿ ಕಾಸ್ ಎಕ್ಸ್ ಅಂತಂದ್ರೆ ಏನಿಲ್ಲ ವಾಯ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಆ್ಯಂಗಲ್ಗಳನ್ನು ತೊಗೊಳಕತ್ತೀರಿ ಹೌದು ಇದು +1 ಇದು ನಮ್ಮದೇನ -1 ಓಕೆ ಅಂದಾಜಲ್ಲಿ ನಾನು ಗುರ್ತ ಮಾಡತ್ತೀನಿ ಅದನ್ನ ನೆಕ್ಸ್ಟ್ ಈ 0 ರೇಡಿಯನ್ಸ್ ಇಲ್ಲಿಗೆ ಬಂದರೆ ಅಂತಂದ್ರೆ π/2 ರೇಡಿಯನ್ಸನ್ನು ತೊಗೋತೀನಿ ನಾನು π/2 ರೇಡಿಯನ್ಸ್ ನೆಕ್ಸ್ಟ್ π ರೇಡಿಯನ್ಸ್ ಓಕೆ π ರೇಡಿಯನ್ಸ್ ನೆಕ್ಸ್ಟ್ 3π/2 ರೇಡಿಯನ್ಸ್ ನೆಕ್ಸ್ಟ್ 2π ರೇಡಿಯನ್ಸ್ ಎಕ್ಸ್ ಎಕ್ಸಸ್ ಮೇಲೆ ಆ್ಯಂಗಲ್ಗಳನ್ನು ತೊಗೊರಿ ವೈ ಎಕ್ಸಸ್ ಮೇಲೆ ಕಾಸ್ ಎಕ್ಸನ್ನು ರಿಪೋರ್ಟ್ ಮಾಡಿ ಓಕೆ 0 ತೊಗೊಂಡಾಗ ಎಕ್ಸ್ 0 ತೊಗೊಂಡಾಗ ಏನಿತ್ತು y +1 ಇತ್ತು ಅಂದ್ರೆ ಎಕ್ಸ್ 0 ತೊಗೊಂಡಾಗ y +1 ಇತ್ತು y ಅಂದ್ರೆ ಕಾಸ್ ಎಕ್ಸ್ ಅಂತಂದ್ರೆ ಗ್ರಾಫ್ ಒರಿಜಿನ್ ಹಿಡಿದು ಸ್ಟಾರ್ಟ್ ಆಗತ್ತಿಲ್ಲ ಈಗ +1 ಹಿಡಿದು ಸ್ಟಾರ್ಟ್ ಆಗತ್ತೆ ಓಕೆ π/2 ತೊಗೊಂಡಾಗ π/2 ಅಂತಂದ್ರೆ y ಆಕ್ಸಿಸ್ ಮೇಲೆ ಬಂದಿರ್ತೈತಿ ಆ್ಯಂಗಲ 0 ವ್ಯಾಲ್ಯೂ 0 ಕೊಡ್ತೈತಿ ನೆಕ್ಸ್ಟ್ π ರೇಡಿಯನ್ಸ್ ತೊಗೊಂಡಾಗ ನಮ್ಮದು -1 ವ್ಯಾಲ್ಯೂ ಆನ್ಸರನ್ನು ಕೊಡ್ತೈತಿ ಇದು -1 ನಾನು ಇಲ್ಲಿ ಡ್ರಾ ಮಾಡ್ಕೋತೀನಿ ನಿಮ್ಮದು ನೆಕ್ಸ್ಟ್ 3π/2 y ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದೈತಿ 0 ವ್ಯಾಲ್ಯೂವನ್ನು ಕೊಡ್ತೈತಿ ಕಾಸ 2π ರೇಡಿಯನ್ಸ್ ತೊಗೊಂಡಾಗ ಪ್ಲಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತೈತಿ ಇಲ್ಲಿ 2π ರೇಡಿಯನ್ಸ್ ಆರ್ 360 ಡಿಗ್ರಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ ಆ್ಯಂಗಲ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದಾಗ ಕಾಸ್ ನಮ್ಮದು ಏನು ಮಾಡ್ತೈತಿ +1 ಕೊಡ್ತೈತಿ +1 ಅಂತಂದ್ರೆ ಇಟ್ ವಿಲ್ ಬಿ ಹಿಯರ್ ಓಕೆ ನಾನು ಅಲ್ಲಿ ಪಾಯಿಂಟ್ಸ್ಗಳನ್ನು ನಿಮ್ಗೆ ತೆಗೆದು ತೋರಿಸೀನಿ ಎಕ್ಸ್ = 2π ರೇಡಿಯನ್ಸ್ ಇದ್ದಾಗ y ನಮ್ಮದು +1 ಐತಿ ಹಂಗೆ ಏನಾಗ್ತಿತ್ತು ನಮ್ಮದು ಇಲ್ಲಿ -π/2 -π/2ಗೆ 0 ವ್ಯಾಲ್ಯೂ ನೀವು ನೋಡ್ಬೋದು ಇದು ಒಂದು ವೇವ್ ಗತೆ ನಮ್ಮದು ಏನು ಬರ್ತೈತಿ ಗ್ರಾಫ್ ಬರ್ತೈತಿ ನೋಡೋಕೆ ಸೊ ಗ್ರಾಫ್ ಹೆಂಗೆ ಕಾಣ್ತೈತಿ ನಮ್ದು ಒಂದು ವೇವ್ ಗತೆನ ಗ್ರಾಫ್ ಕಂಡು ಬರ್ತೈತಿ ಓಕೆ ನಾನು ರಫ್ ಗ್ರಾಫನ್ನು ತೆಗಿಯೋದನ್ನು ಆ್ಯಕ್ಯುರೇಟಾಗಿ ನನ್ನ ಕೈಲಿ ಇಲ್ಲಿ ತೆಗಿಯೋಕ್ಕಾಗೋದಿಲ್ಲ ಹಾಂ ಓಕೆ ಇರೋತಕ್ಕೆ ಹಿಂಗೆ ಒಂದರ ಚಾಕ ಪೂರ್ತಿ ಸ್ಟ್ರೇಟ್ ಇರ್ತೈತಿಲ್ಲ ಇಷ್ಟು ದೊಡ್ಡದು ಒಂದು ಚಾಕ್ನ ನಿನ್ನ ತಕ ಸ್ಟ್ರೇಟ್ ಪೂರ್ತಿ ಕಂಪ್ಲೀಟನ್ನು ಮಾಡಿಲ್ಲ ಅದನ್ನು ಚಾಕ್ ಬೀಳ್ತೈತಿ ಮುರಿತೈತಿ ನೋಡ್ರಿ ಓಕೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಓಕೆ ವೇವ್ ಗತಿ ಕಾಣಾಯ್ತು ಒಂದು ನಮ್ಮದು ಗ್ರಾಫ್ ಇದೆ ಓಕೆ ಕಾಸ್ ಎಕ್ಸ್ದು ಗ್ರಾಫ್ ನಮ್ಮದು ಏನಾಗ್ತೈತಿ ವೇವ್ ಗತಿ ಕಾಣ್ತೈತಿ ಮತ್ತು ವೈ ಆಕ್ಸಿಸ್ ಮೇಲೆ ನೀವು ಏನು ಮಾಡಿರಿ ಕಾಸ್ ಎಕ್ಸನ್ನು ಪ್ಲಾಟ್ ಮಾಡಿರಿ ಓಕೆ ವೈ ಆಕ್ಸಿಸ್ ಮೇಲೆ ಏನೈತೆ ನಮ್ಮದು ಕಾಸ್ ಎಕ್ಸನ್ನು ಪ್ಲಾಟ್ ಮಾಡಿರಿ ಹೌದಿಲ್ಲ ವೈ ಆಕ್ಸಿಸ್ದಾಗ ವ್ಯಾಲ್ಯೂಸ್ ನೋಡ್ರಿ -1 ಹಿಡಿದ +1 ತನಕ ಅಷ್ಟದ ಕಾಸ್ ಎಕ್ಸ್ದೇನು ವ್ಯಾಲ್ಯೂಸ್ ಅದಾವಲ್ಲ -1 ಹಿಡಿದ +1 ತನಕ ಅಷ್ಟವ ಏನು ಬರ್ತೈತಿ ಇದು ಗ್ರಾಫ್ ಬರ್ತೈತಿ ಇಟ್ ಮೀನ್ಸ್ ಕಾಸ್ ಎಕ್ಸ್ದೇನು ವ್ಯಾಲ್ಯೂ ಇತ್ಲ -1 ಹಿಡಿದ +1 ತನಕ ಏನಾಗ್ತೈತಿ ಆ ಥರ ನಡ್ಬಾರ್ಕ ನಾವು ಆಸಿಲೇಟ್ ಆಗ್ತಿರ್ತೈತಿ -1 ಬರ್ತೈತಿ ಒಂದು ಅಥವಾ -1ಕಿಂತ ಮ್ಯಾಗ್ +1 ಬರ್ತೈತಿ ಒಂದು +1ಕಿಂತ ತಳ ಒಟ್ಟು ಕಾಸ್ ಎಕ್ಸ್ದೇನು ವ್ಯಾಲ್ಯೂಸ್ ಅದಾವಲ್ಲ ಕಾಸ್ ಎಕ್ಸ್ ಅನ್ನೋದು ನಮ್ಮದು ಏನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐತ್ಲ ಅದು -1 ಹಿಡಿದ +1 ತನಕ ಏನು ಮಾಡ್ತೈತಿ ತನ್ನ ವ್ಯಾಲ್ಯೂಸ್ಗಳನ್ನು ರಿಪೋರ್ಟ್ ಮಾಡ್ತೈತಿ ಇಟ್ ಮೀನ್ಸ್ ನಾನು ಏನು ಬರಿಬೋದು ಕಾಸ್ ಎಕ್ಸ್ದು ಏನು ವ್ಯಾಲ್ಯೂಸ್ ಅದಾವಲ್ಲ ಅವು -1ಕಿಂತ ದೊಡ್ಡವಾಗಿರ್ಬೋದು ಅಥವಾ ಈಕ್ವಲ್ ಆಗಿರ್ಬೋದು
ಇದು ಇನ್ಇಕ್ವಾಲಿಟಿ ಚಿಹ್ನೆ ಇದೆ, ಇದರದ್ದು ಮುಖ ಯಾಕಡೆ ಓಪನ್ ಆಗಿರ್ತೈತಿ ಆ ಕ್ವಾಂಟಿಟಿ ದೊಡ್ಡದೈತಿ ಅಂತ ಹೇಳ್ತೈತಿ ಇದು. -1 ಆಗಿರ್ಬೋದು, =-1 ಆಗಿರ್ಬೋದು, ಅಥವಾ -1ಕ್ಕಿಂತ ದೊಡ್ಡದಾಗಿರ್ಬೋದು. ನೆಕ್ಸ್ಟ್ +1 ಆಗಿರ್ಬೋದು ಅಥವಾ +1ಕ್ಕಿಂತ ಏನಾಗಿರ್ಬೋದು, ಸಣ್ಣದಾಗಿರ್ಬೋದು. ದ್ಯಾಟ್ಸ್ ಇಲ್ಲಿ ನೋಡ್ರಿ, cos x ದ ವ್ಯಾಲ್ಯೂ -1ಕ್ಕಿಂತ ದೊಡ್ಡದು ಅಥವಾ +1ಕ್ಕಿಂತ ಸಣ್ಣದು, ಅಥವಾ -1 ಅಥವಾ +1 ಅಂತಂದ್ರೆ ಒಟ್ಟು -1 ಹಿಡ್ದ +1 ತನಕ ಹೋಗ್ತೈತಿ, +1 ಹಿಡ್ದ ಮತ್ತು -1 ಕಡೆ ಬರ್ತೈತಿ. ಒಟ್ಟು ಅದ್ರಾಗ ಏನಾಗ್ತಿರ್ತೈತಿ, cos x ಏನು ಫಂಕ್ಷನ್ ಐತಿಲ್ಲ ನಮ್ದು ಆಸಿಲೇಟ್ ಮಾಡ್ತಿರ್ತೈತಿ. ಸೊ ನೀವು ಗ್ರಾಫ್ ತಗೊಂಡು ನೋಡಿರ್ಬೋದು, -1 ಹಿಡ್ದ ನೋಡ್ರಿ +1 ಸ್ಟಾರ್ಟ್ ಮಾಡಿತು, 0ಗೆ ಬತ್ತು, ಮತ್ತು ನೆಕ್ಸ್ಟ್ -1ಗೆ ಹೋಯ್ತು, ಮತ್ತು 0ಗೆ ಬತ್ತು, +1ಗೆ ಹೋಯ್ತು, ಮತ್ತು 0ಗೆ ಬತ್ತು. ಸೊ ಈ ರೀತಿ ಆಸಿಲೇಟಿಂಗ್ ವೇವನ್ನು ನೀವು ಏನು ಮಾಡ್ಬೋದು, cos x ನೋಡ್ಬೋದು. ಓಕೆ, ಗ್ರಾಫ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಗ್ರಾಫ್ ನೋಡೋಣ. ನೆಕ್ಸ್ಟ್ ನಮ್ಮ ಕಡೆ ಒಂದು ಗ್ರಾಫ್ ಐತಿ, ಯಾವುದಂತಂದ್ರೆ y = sin² x. ಭಾಳ ಈಸಿ ಗ್ರಾಫ್ ಐತಿ. ಓಕೆ, ನೆಕ್ಸ್ಟ್ ಗ್ರಾಫ್ ಯಾವ್ದು ನಮ್ದು, y = sin² x. ಓಕೆ, ಎಕ್ಸ್ ಜಾಗದಾಗ ಮತ್ತು ನೀವು ಆ್ಯಂಗಲ್ಗಳನ್ನು ರಿಪೋರ್ಟ್ ಮಾಡ್ತೀರಿ, ಏನು ಬೇರೆ ಏನು ರಿಪೋರ್ಟ್ ಮಾಡೋದಿಲ್ಲ. ಓಕೆ, y = sin² x. ಓಕೆ, ನನಗೆ ಒಂದು ಮಾತು ಹೇಳ್ರಿ, ಯಾವುದೇ ಒಂದು ನೆಗೆಟಿವ್ ನಂಬರ್ದು ಸ್ಕ್ವೇರ್ ನೆಗೆಟಿವ್ ಬರೋಕ್ಕೆ ಸಾಧ್ಯತೆನಾ, ಪಾಸಿಟಿವನ್ನ ಬರ್ತೈತೆ ಅದು. ಓಕೆ, -1 ಹೋಲ್ ಸ್ಕ್ವೇರ್ ಮಾಡಿರಿ ಅಂತಂದ್ರೆ ನೀವೇನಾಗ್ತೈತಿ, ಅದು +1 ಬರ್ತೈತಿ. +1 ಹೋಲ್ ಸ್ಕ್ವೇರ್ ಮಾಡಿರಿ ಅಂತಂದ್ರೆ ಅದು ಏನು ಬರ್ತೈತಿ, +1 ಬರ್ತೈತಿ. -2 ಹೋಲ್ ಸ್ಕ್ವೇರ್ ಮಾಡಿರಿ ಅಂತಂದ್ರೆ ಅದು +4 ಬರ್ತೈತಿ. ಆಮೇಲೆ -4 ಹೋಲ್ ಸ್ಕ್ವೇರ್ ಮಾಡಿರಿ ಅಂತಂದ್ರೆ ಅದು ಏನಾಗ್ತೈತಿ, +16 ಬರ್ತೈತಿ. ಇಟ್ ಮೀನ್ಸ್ ಯಾವುದೇ ಒಂದು ನಂಬರ್ದ ಸ್ಕ್ವೇರ ನೆಗೆಟಿವ್ ಬರೋಕ್ಕಂತರೂ ಸಾಧ್ಯ ಇಲ್ಲ. ಹೌದು, ಇದನ್ನು ನೀವು ಏನು ಮಾಡ್ತೀರಿ, ನೆನ್ಪಿಟ್ಕೋತೀರಿ. ಸೊ ಸೈನ್ದು ಏನು ಮಾಡತ್ತಾರೋ, ಸ್ಕ್ವೇರ್ ಮಾಡತ್ತಾರ. ಇಟ್ ಮೀನ್ಸ್ ಸೈನ್ ಅನ್ನೋದು ಏನು ಫಂಕ್ಷನ್ ಐತಿಲ್ಲ ನಮಗೆ, ಯಾವಾಗೂ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಈ ಕೇಸ್ದಾಗ. ಯಾಕೆ ಹೇಳ್ರಿ, ಸೈನದು ಸ್ಕ್ವೇರ್ ಆಗತ್ತಿಲ್ಲ. ಸೈನ್ ಯಾವಾಗ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿಲ್ಲ, ಆ ನೆಗೆಟಿವನ್ನು ಕೂಡ ಏನು ಮಾಡ್ತೈತಿ, ಇದು ಸ್ಕ್ವೇರ್ ಇದ್ದದ ಪಾಸಿಟಿವನ್ನು ಮಾಡ್ಕಿಸಿಂದು ಹೊರಗೆ ಹಾಕ್ತದೆ. ಇಟ್ ಮೀನ್ಸ್ sin² ಏನು ವ್ಯಾಲ್ಯೂಸ್ ಅದಾವಲ್ಲ, ಅವು ಯಾವಾಗೂ ನೆಗೆಟಿವ್ದಾಗಂತೂ ಬರಂಗಿಲ್ಲ. ಓಕೆ, ಇಲ್ಲಿ sin² x ಅಂದ್ರೆ ಏನಿದೆ, y. ಹೌದು, sin² x ಅಂತೂ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎದಕ್ಕೆ, sin x ಅದು ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಟ್ಟರು ಅದರ ಸ್ಕ್ವೇರ್ ಏನು ಮಾಡ್ತೈತೆ, ಅದ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕನ್ವರ್ಟ್ ಮಾಡಿಬಿಡ್ತೈತೆ. ಸೊ y ನೆವರ್ ಬಿ ನೆಗೆಟಿವ್, ನೆವರ್ ಬಿ ನೆಗೆಟಿವ್. ಇಟ್ ಮೀನ್ಸ್ ನಾನು y = sin² x ಅನ್ನು ಈ ರೀತಿ ಬರ್ಕೋಬೋದು, y = sin x y = sin x ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದಿಲ್ಲ. ಓಕೆ, ಇನ್ನು ನಾನು ಏನು ಮಾಡ್ತೀನಿ, ಎಕ್ಸ್ ಜಾಗದಾಗ ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ತೊಗೋತೀನಿ. ಈಗ ಹೆಂಗಂತಂದ್ರೆ x = 0 ರೇಡಿಯನ್ಸ್ ಆರ್ 0 ಡಿಗ್ರಿ, x = 0 ತೊಗೊಂಡಾಗ sin of 0 ಡಿಗ್ರಿ ಆರ್ sin of 0 ರೇಡಿಯನ್ಸ್ ನಮಗೆ ಏನು ಮಾಡ್ತಿತ್ತು, 0 ವ್ಯಾಲ್ಯೂವನ್ನು ಕೊಡ್ತಿತ್ತು. y = ಏನಾಯ್ತು, ಇಲ್ಲಿ ಹಿಡ್ದು 0 ಆಯಿತು. ಓಕೆ, ಇನ್ನು x = ನಾನು ಎಲ್ಲರೂ π/2 ರೇಡಿಯನ್ಸ್ ಆರ್ 90 ಡಿಗ್ರಿ ತೊಗೊಂಡೆ ಅಂತಂದ್ರೆ, ಯಾವಾಗೂ ನೋಡ್ರಿ x ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದಿತ್ತು, sin x ಏನು ಮಾಡ್ತೈತಿ, 0 ವ್ಯಾಲ್ಯೂವನ್ನು ಕೊಡ್ತೈತಿ. ಪಾಸಿಟಿವ್ y ಆಕ್ಸಿಸ್ ಮೇಲೆ ಬಂದಿತ್ತು, sin x ಏನು ಮಾಡ್ತೈತಿ, sin x ನಮ್ದು ಏನು ಮಾಡ್ತೈತಿ, +1 ಕೊಡ್ತೈತಿ. ಪಾಸಿಟಿವ್ y ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದಿತ್ತು ಅಂದ್ರೆ. ಓಕೆ, ಆಮೇಲೆ ಮತ್ತೆ x ಆಕ್ಸಿಸ್ ಮೇಲೆ ಬರ್ತಂದ್ರೆ ಆ್ಯಂಗಲ್ sin x ಏನು ಮಾಡ್ತೈತಿ, ನಮ್ದು 0 ವ್ಯಾಲ್ಯೂವನ್ನು ಕೊಡ್ತೈತಿ. ಆಮೇಲೆ ಮತ್ತೆ ನಂದು ಎಲ್ಲರೇ ಆ್ಯಂಗಲ್ ನೆಗೆಟಿವ್ y ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ sin x ನಮ್ದು -1 ವ್ಯಾಲ್ಯೂವನ್ನು ಕೊಡ್ತೈತಿ. ಇನ್ಕರ್ನ ಹೇಳಿನ x ಆಕ್ಸಿಸ್ ಮೇಲೆ ಬಂದಿತ್ತು, 0 ವ್ಯಾಲ್ಯೂವನ್ನು ಕೊಡ್ತೈತಿ sin x. sin x ನಮ್ದು x ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಪಾಸಿಟಿವ್ y ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ +1 ಕೊಡ್ತೈತಿ, ನೆಗೆಟಿವ್ y ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ -1 ಕೊಡ್ತೈತಿ. ಓಕೆ, ನೋಡ್ರಿ ಇಲ್ಲಿ ನೆಕ್ಸ್ಟ್ ಇಲ್ಲಿ 0 ರೇಡಿಯನ್ಸ್, ಇಲ್ಲಿ π/2 ರೇಡಿಯನ್ಸ್, ನೆಕ್ಸ್ಟ್ ಇಲ್ಲಿ π ರೇಡಿಯನ್ಸ್, ಇಲ್ಲಿ 3π/2 ರೇಡಿಯನ್ಸನ್ನು ನಾನು ಕನ್ಸಿಡರ್ ಮಾಡ್ತೀನಿ. π/2 ರೇಡಿಯನ್ಸ್, π/2 ರೇಡಿಯನ್ಸ್ ಪಾಸಿಟಿವ್ y ಆಕ್ಸಿಸ್ ಮೇಲೆ ಬರ್ತೈತೆ ಆ್ಯಂಗಲ್. ಪಾಸಿಟಿವ್ y ಆಕ್ಸಿಸ್ ಮೇಲೆ ಬಂದಾಗ sin x ಏನು ಮಾಡ್ತಿತ್ತು, +1 ಕೊಡ್ತಿತ್ತು. +1 ಅನ್ನೋದು ಹೋಲ್ ಸ್ಕ್ವೇರ್, ಅದು +1 ಅನ್ನಲ್ಲ. ಓಕೆ, +1
ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಟು ಪೈ ರೇಡಿಯನ್ಸ್ ತೊಗೊಂಡು ಅಂತಂದ್ರೆ ನಾವು ಪೈ ರೇಡಿಯನ್ಸ್ ಅಂತಂದ್ರೆ ನೋಡ್ರಿ ಏನು ಮಾಡ್ತೈತಿದ ಎಕ್ಸ್ ಎಕ್ಸಸ್ ಮೇಲೆ ಬಂದು ನಿಲ್ತೈತೆ ಆ್ಯಂಗಲ್. ಯಾವಾಗ ಆ್ಯಂಗಲ್ ಎಕ್ಸ್ ಎಕ್ಸಸ್ ಮೇಲೆ ಬಂದೈತೆ ಅವಾಗಂತೂ ಸೈನ್ ಎಕ್ಸ್ 0 ಕೊಡ್ತೈತಿ. ಸೈನ್ ಎಕ್ಸ್ದ ವ್ಯಾಲ್ಯೂ ಅಂತೂ 0 ಆಯ್ತು. 0ದ ಹೋಲ್ ಸ್ಕ್ವೇರ್ ಮತ್ತು 0 y ಈಕ್ವಲ್ಸ್ ಟು 0 ಬಂತು. ನೀನು ಎಕ್ಸ್ ಈಕ್ವಲ್ಸ್ ಟು 3π/2 ರೇಡಿಯನ್ಸ್ ತೊಗೊಂಡು ಅಂತಂದ್ರೆ ನಾನು 3π/2 ಅಂತರೂ y ಆಕ್ಸಿಸ್ ಮೇಲೆ ಬರ್ತೈತಿ, ನೆಗೆಟಿವ್ y ಆಕ್ಸಿಸ್ ಮೇಲೆ. ಯಾವಾಗ ಆ್ಯಂಗಲ್ ನೆಗೆಟಿವ್ y ಆಕ್ಸಿಸ್ ಮೇಲೆ ಬರ್ತೈತೆ ಅವಾಗ ಸೈನ್ ಎಕ್ಸ್ ಏನು ಮಾಡ್ತೈತಿ -1 ವ್ಯಾಲ್ಯೂವನ್ನು ಕೊಡ್ತೈತಿ. ಸೊ ಸೈನ್ ಎಕ್ಸ್ದ ಆನ್ಸರ್ ಅಂತೂ -1 ಆತ. -1ದ ಹೋಲ್ ಸ್ಕ್ವೇರ್ ಏನಾಗ್ತೈತಿ +1. y ಈಕ್ವಲ್ಸ್ ಟು ಮತ್ತೆ ಏನಾಗ್ತೈತಿ +1 ಕೊಡ್ತೈತಿ. ಸೈನ್ ಎಕ್ಸ್ದ ಅಂತೂ ನೆಗೆಟಿವ್ y ಆಕ್ಸಿಸ್ ಮೇಲೆ -1 ಕೊಡತ್ತೈತೆ ಆನ್ಸರ್. ಬಟ್ -1ದ ಹೋಲ್ ಸ್ಕ್ವೇರ್ ಮತ್ತೆ +1 ಆಗ್ತೈತಿ, y +1 ಬತ್ತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಟು 2π ರೇಡಿಯನ್ಸ್. ಏನಾತ ಆ್ಯಂಗಲ್ ನಮ್ಮದ ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತು. ಯಾವಾಗ ಎಕ್ಸ್ ಆಕ್ಸಿಸ್ ಮೇಲೆ ಬರ್ತೈತಿ ಅವಾಗ ಸೈನ್ ಎಕ್ಸ್ ಏನು ಮಾಡ್ತೈತಿ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಎಕ್ಸ್ ಆಕ್ಸಿಸ್ ಮೇಲೆ ಬಂದಿದ್ದಾಗ ಏನು ಮಾಡ್ತೈತಿ ಸೈನ್ ಎಕ್ಸ್ 0 ವ್ಯಾಲ್ಯೂವನ್ನು ಕೊಡ್ತೈತಿ. 0ದ ಹೋಲ್ ಸ್ಕ್ವೇರ್ y ಈಕ್ವಲ್ಸ್ ಟು 0. ಓಕೆ, ಇದನ್ನ ನಾವು ಗ್ರಾಫ್ದಾಗ ಪ್ಲಾಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ವಾಯ್ದೇನು ವ್ಯಾಲ್ಯೂಸ್ ಅದಾವಲ್ಲ ಯಾವಾಗೂ ನೆಗೆಟಿವ್ದಾಗ ಬಂದಿಲ್ಲ. ಇಲ್ಲಿ y ಅಂತಂದ್ರೆ ನಮ್ಮದು ಸೈನ್ ಸ್ಕ್ವೇರ್ ಎಕ್ಸ ಹೌದಿಲ್ಲ. ವಾಯ್ದು ವ್ಯಾಲ್ಯೂ 0 ಐತಿ, +1 0 +1 0. ಇಟ್ ಮೀನ್ಸ್ 0 ಹಿಡಿದ +1 ಒಳಗೆ ಅಷ್ಟೇ ಗ್ರಾಫ್ ಕಾಣ ಆಯ್ತದ ನನಗೆ. ಐ ಹೋಪ್ ನಿಮಗೂ ಹಂಗೆ ಕಾಣತಿರ್ಬೇಕದು. ಓಕೆ, ಇಲ್ಲಿ ನಮ್ದು 0 ರೇಡಿಯನ್ಸ್, ನೆಕ್ಸ್ಟ್ ಇಲ್ಲಿ π/2 ರೇಡಿಯನ್ಸ್, ನೆಕ್ಸ್ಟ್ ಇಲ್ಲಿ ಪೈ ರೇಡಿಯನ್ಸ್, ನೆಕ್ಸ್ಟ್ ಇಲ್ಲಿ 3π/2 ರೇಡಿಯನ್ಸ್, ನೆಕ್ಸ್ಟ್ ಇಲ್ಲಿ 2π ರೇಡಿಯನ್ಸ್. ನೋಡಿರಿ 0 ಇದ್ದಾಗಂತೂ 0ನ. ಓಕೆ, ನಾನು ಇಲ್ಲಿ +1 ತೊಗೋತನು, ಇಲ್ಲಿ -1 ತೊಗೋತನು. ಓಕೆ, ಎಕ್ಸ್ 0 ಇದ್ದಾಗ y ಕೂಡ ನಮ್ಮದು 0ನ. ನೆಕ್ಸ್ಟ್ π/2 ಇದ್ದಾಗ +1. ಓಕೆ, ಇಲ್ಲಿ ಬತ್ತು ಪಾಯಿಂಟ್ ನಮ್ಮದ. ಪೈ ರೇಡಿಯನ್ಸ್ ಇದ್ದಾಗ ಮತ್ತೆ 0. ಓಕೆ, 3π/2 ಇದ್ದಾಗ ಸಾರಿ ಇಲ್ಲಿ ಇದಿತ್ತರದ ಸ್ವಲ್ಪ ಕನ್ಫ್ಯೂಷನ್ದಾಗಿದ್ದು ನಾನು. 0 ಇದ್ದಾಗ 0, π/2 ರೇಡಿಯನ್ಸ್ ಇದ್ದಾಗ +1, ಪೈ ರೇಡಿಯನ್ಸ್ ಇದ್ದಾಗ ಮತ್ತೆ 0, 3π/2 ಇದ್ದಾಗ +1. ಇಟ್ ಮೀನ್ಸ್ 3π/2 ಮತ್ತೆ +1 ಬರತ್ತಿ. 2π ರೇಡಿಯನ್ಸ್ ಇದ್ದಾಗ ಮತ್ತೆ 0. ಇಟ್ ಮೀನ್ಸ್ ನಮ್ಮದು ಗ್ರಾಫ್ ಯಾವ ರೀತಿ ಕಾಣ್ತೈತೆ ಗೊತ್ತಾನೆ ಇದು. ಓಕೆ, ಈ ರೀತಿ ಗ್ರಾಫ್ ಏನಾಗ್ತೈತೆ ನಮ್ಮದ ಕಂಟಿನ್ಯೂಸ್ ಆಗಿ ಕಂಡು ಬರ್ತೈತೆ ನಿಮಗೆ. ಸೈನ್ ಸ್ಕ್ವೇರ್ ಎಕ್ಸದ ಗ್ರಾಫ್ ಇದು ನಮ್ಮದು ಎಕ್ಸ್ ಎಕ್ಸಸ್, ಇದು ನಮ್ಮದು y ಆಕ್ಸಸ್ ಮೇಲೆ ನಾವು ಸೈನ್ ಸ್ಕ್ವೇರ್ ಎಕ್ಸನ್ನು ಪ್ಲಾಟ್ ಮಾಡತ್ತೀವಿ. ಬರೀ ಸೈನ್ ಎಕ್ಸದ ಗ್ರಾಫ್ ಇತ್ತಂದ್ರೆ ಈ ರೀತಿ ಹೋಗಿ ಈ ರೀತಿ ಇಲ್ಲಿ ತಳಗೆ ಬರ್ತಿತ್ತು, ಆಸಿಲೇಟಿಂಗ್ ಒಂದು ವೇವ್ ಗತೆ ಕಾಣ್ತಿದ್ದ. ಬಟ್ ಇದು ವೇವ್ ಗತೆ ಕಾಣಂಗಿಲ್ಲ. ಸೈನ್ ಸ್ಕ್ವೇರ್ ಎಕ್ಸದ ಗ್ರಾಫ ಈ ರೀತಿ ಕಂಡು ಬರ್ತೈತೆ ನಿಮಗೆ. ಹಿಂಗೆ ನಾವು ಕಾಸ್ ಸ್ಕ್ವೇರ್ ಎಕ್ಸದು ಗ್ರಾಫನ್ನು ನೋಡೋಣ. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಸೈನ್ ಸ್ಕ್ವೇರ್ ಎಕ್ಸದ ಏನು ವ್ಯಾಲ್ಯೂ ಐತಿಲ್ಲ ಅದು ಬರೀ 0 ಹಿಡ್ದ ಏನು ಮಾಡತ್ತಿ +1 ತನಕ ಅಷ್ಟೇ ಐತಿ. 0 ಹಿಡ್ದ +1 ತನಕ ಅಷ್ಟೇ ನೋಡ್ಬೋದು ನೀವು. ನಮ್ಮ ಗ್ರಾಫ್ y ಆಕ್ಸಿಸ್ ಮೇಲೆ ಬರೀ 0 ಹಿಡ್ದ +1 ತನಕ ಅಷ್ಟೇ ಐತಿ ನಮ್ಮದು ಗ್ರಾಫ್. ಇಟ್ ಮೀನ್ಸ್ ಸೈನ್ ಸ್ಕ್ವೇರ್ ಎಕ್ಸದ ಏನು ವ್ಯಾಲ್ಯೂ ಐತಿಲ್ಲ ಅದು ನಮ್ದು 0ಕ್ಕಿಂತ ದೊಡ್ಡದಿರ್ಬೋದು ಅಥವಾ 0ಗೆ ಈಕ್ವಲ್ ಇರ್ಬೋದು. 0ಕ್ಕಿಂತ ದೊಡ್ಡದಿರ್ಬೋದು ಅಥವಾ 0ಗೆ ಈಕ್ವಲ್ ಇರ್ಬೋದು. ಮತ್ತು +1ಕ್ಕಿಂತ ಏನಿರ್ಬೋದು +1ಗೆ ಈಕ್ವಲ್ ಇರ್ಬೋದು ಅಥವಾ +1ಕ್ಕಿಂತ ಸಣ್ಣದಿರ್ಬೋದು. ಸೊ ಇಲ್ಲಿ ಹಿಡ್ದ ನಾನು ಇನ್ನು ಬರಿಬೋದು ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0, ಸ್ಮಾಲರ್ ದ್ಯಾನ್ ಆರ್ ಈಕ್ವಲ್ಸ್ ಟು +1. ಸೈನ್ ಸ್ಕ್ವೇರ್ ಎಕ್ಸದ ವ್ಯಾಲ್ಯೂ 0 ಇರ್ಬೋದು ಅಥವಾ 0ಕ್ಕಿಂತ ದೊಡ್ಡದು, +1 ಇರ್ಬೋದು ಅಥವಾ +1ಕ್ಕಿಂತ ಸಣ್ಣದು. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ಯಾವ್ದು ನಮ್ದು ಕಾಸ್ ಸ್ಕ್ವೇರ್ ಎಕ್ಸದ ಗ್ರಾಫ್. ಓಕೆ, ಈಸಿಲಿ ತೆಗಿನೋ ನಾವು, ಭಾಳ ಡಿಫಿಕಲ್ಟ್ ಏನಿಲ್ಲ. ಬಟ್ ನೀವು ಇದನ್ನ ನೆನ್ಪಿಟ್ಕೋಬೇಕಷ್ಟೆ. ನಮ್ಮ ಫಿಸಿಕ್ಸ್ದಾಗ ಯೂಸ್ ಆಗುವಂಥ ಮೋಸ್ಟ್ ಯೂಸ್ಫುಲ್ ಗ್ರಾಫ್ಸ್ ಇವು. ಓಕೆ, ಒಂದು ಸೆಕೆಂಡ್. ಓಕೆ, next type of graph is y equals to cos square x. y equals to cos square x. ಇನ್ನು ಯಾವುದೇ ಒಂದು ಕ್ವಾಂಟಿಟಿ ಇದೆ ಅಥವಾ ಯಾವುದೇ ಒಂದು ನಂಬರ್ದು ಸ್ಕ್ವೇರ್ ಅಂತೂ ನೆಗೆಟಿವ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಇದಂತೂ ಗೊತ್ತೈತಿ. ಹಾಗಾದ್ರೆ
ಕಾಸ್ ಎಕ್ಸದ ಏನು ವ್ಯಾಲ್ಯೂಸ್ ನೆಗೆಟಿವ್ದಾಗ ಬರ್ತಾವಲ್ಲ ಅದನ್ನೂ ಅದು ಏನು ಮಾಡ್ತೈತಿ ಸ್ಕ್ವೇರ್ ಮಾಡ್ಕಿಸಿಂದ ಪಾಸಿಟಿವ್ದಾಗ ಆನ್ಸರ್ಗಳನ್ನು ರಿಪೋರ್ಟ್ ಮಾಡ್ತೈತಿ. ಇಟ್ ಮೀನ್ಸ್ y ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್. ಹೌದು, ನಾನು ಇದನ್ನು ಏನು ಮಾಡ್ಬೋದು, y ಈಕ್ವಲ್ಸ್ ಟು ಕಾಸ್ ಎಕ್ಸದ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. ಹೌದಲ್ಲ? ಇಟ್ ಮೀನ್ಸ್ ಯಾವುದೇ ಒಂದು ನಂಬರ್ದು ಸ್ಕ್ವೇರ್ ಅಂತೂ ನೆಗೆಟಿವ್ದಾಗ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಕ್ವಾಂಟಿಟಿ ಅಂತೂ ನೆಗೆಟಿವ್ದಾಗ ಬರೋಂಗಿಲ್ಲ. ಇಟ್ ಮೀನ್ಸ್ y ನೆವರ್ ಬಿ ನೆಗೆಟಿವ್. y can't be negative. Can't be negative. Negative. ಓಕೆ, ಇನ್ನು ನಮ್ಮದು ಏನು ನಾನು ಏನು ಹೇಳಿ ನಿಮ್ಗೆ, ಯಾವಾಗ ಆ್ಯಂಗಲ್ ನಮ್ಮದು ಕಾಸೆಕ್ಸ್ ಬಗ್ಗೆ ಮಾತಾಡೋಣ. ಇನ್ನು ಕಾಸೆಕ್ಸ್ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಯಾವಾಗ ಆ್ಯಂಗಲ್ ಎಕ್ಸ್ ಎಕ್ಸಸ್ ಪಾಸಿಟಿವ್ ಎಕ್ಸ್ ಎಕ್ಸಸ್ ಬಂದು ನಿಂತಿದ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹಿಡ್ದು ನಿಮ್ದು ಪಾಸಿಟಿವ್ ಎಕ್ಸ್ ಎಕ್ಸಸ್ ಅದ. ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದಿತ್ತಂದ್ರೆ ಕಾಸೆಕ್ಸ್ ಏನು ಮಾಡ್ತಿತ್ತು ನಮ್ದು +1 ಅನ್ನೋದು ಆನ್ಸರನ್ನು ಕೊಡ್ತಿತ್ತು. ಯಾವಾಗ ಆ್ಯಂಗಲ್ y ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿಲ್ಲ, ಇಲ್ಲಿ ಹಿಡಿದ ಇಲ್ಲಿ ಬಂದು ತಿಳ್ಕೊರಿ ಆ್ಯಂಗಲ್ y ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದು ನಿಂತಂದ್ರೆ ಕಾಸೆಕ್ಸ್ ನಮ್ಮದು ಏನು ಮಾಡ್ತೈತಿ 0 ವ್ಯಾಲ್ಯೂವನ್ನು ಕೊಡ್ತೈತಿ. ವೆದರ್ ಇಟ್ ಈಸ್ ಪಾಸಿಟಿವ್ ಆಕ್ಸಿಸ್ ಆರ್ ನೆಗೆಟಿವ್ y ಆಕ್ಸಿಸ್. ಆ್ಯಂಗಲ್ ನೆಗೆಟಿವ್ y ಆಕ್ಸಿಸ್ ಮೇಲೆ ಬಂದು ನಿಂತಂದ್ರೆ ನಮ್ಮದು ಕಾಸೆಕ್ಸ್ ಏನು ಮಾಡ್ತೈತಿ 0ನ ಆನ್ಸರ್ ಕೊಡ್ತೈತಿ. ಬಟ್ ಆ್ಯಂಗಲ್ ಎಲ್ಲರೇ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದು ನಿಂತಂದ್ರೆ ಕಾಸೆಕ್ಸ್ ಏನು ಮಾಡ್ತೈತಿ ನಮ್ಮದು -1 ಅನ್ನು ಕೊಡ್ತೈತೆ ಆನ್ಸರ್. ಒಟ್ಟು ಪಾಸಿಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದಿತ್ತು +1 ಕೊಡ್ತೈತಿ, ನೆಗೆಟಿವ್ ಎಕ್ಸ್ ಎಕ್ಸಸ್ ಮೇಲೆ ಬಂದಿತ್ತು ಕಾಸೆಕ್ಸ್ -1 ಅನ್ನು ಕೊಡ್ತೈತಿ. y ಆಕ್ಸಿಸ್ ಮೇಲೆ ಬಂದಿತ್ತಂದ್ರೆ 0 ವ್ಯಾಲ್ಯೂವನ್ನು ಕೊಡ್ತೈತಿ. y ಆಕ್ಸಿಸ್ ಮೇಲೆ ಬಂದಿತ್ತು ಆ್ಯಂಗಲ್ ಕಾಸೆಕ್ಸ್ ನಮ್ಗೆ 0 ಕೊಡ್ತೈತಿ. ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಮೇಲೆ ಬಂದಿತ್ತು +1 ಅನ್ನು ಕೊಡ್ತೈತಿ. ಇಷ್ಟಂದ್ರೂ ನೆನ್ಪಿಟ್ಕೋಬೇಕು ನೀವು. ಓಕೆ, ಇನ್ನು ನೆಕ್ಸ್ಟ್ ಜಾಗದಾಗ ನಾವು ಏನು ಮಾಡೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಗಳನ್ನು ತೊಗೊಂಡು ಅದರಿಂದ ನಾವು y ವ್ಯಾಲ್ಯೂವನ್ನು ತೆಗಿಬೋದು. ನೆಕ್ಸ್ಟ್ x ಈಕ್ವಲ್ಸ್ ಟು 0 ರೇಡಿಯನ್ಸ್ ತೊಗೊಂಡು ಅಂತಂದ್ರೆ 0 ರೇಡಿಯನ್ಸ್ ಅನ್ರಿ ಅಥವಾ 0 ಡಿಗ್ರಿ ಅನ್ರಿ, 0 ರೇಡಿಯನ್ಸ್ ಅಥವಾ 0 ಡಿಗ್ರಿ ತೊಗೊಂಡು ಅಂತಂದ್ರೆ 0 ಅಂತಂದ್ರೆ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಮೇಲೆ ಹೋದಿಲ್ಲ ಆ್ಯಂಗಲ್, ಪಾಸಿಟಿವ್ ಎಕ್ಸ್ ಎಕ್ಸಿಸ್ ಮೇಲೆ ಆ್ಯಂಗಲ್ ಕಾಸೆಕ್ಸ್ ಏನು ಮಾಡ್ತೈತೆ ನಮ್ದು +1 ಅನ್ನು ಕೊಡ್ತೈತೆ. ಕಾಸೆಕ್ಸ್ದ ವ್ಯಾಲ್ಯೂ +1 ಆತ, +1 ಹೋಲ್ ಸ್ಕ್ವೇರ್ y ಈಕ್ವಲ್ಸ್ ಟು +1 ಆಯ್ತು ಅದು. ಓಕೆ, ನೆಕ್ಸ್ಟ್ x ಈಕ್ವಲ್ಸ್ ಟು π/2 ರೇಡಿಯನ್ಸ್ ತೊಗೊಂಡು ಅಂತಂದ್ರೆ x ಈಕ್ವಲ್ಸ್ ಟು π/2 ರೇಡಿಯನ್ಸ್ ಅವ್ರು 90 ಡಿಗ್ರಿ ಕೂಡ ಕರಿತೀರಿ ನೀವು. π/2 ರೇಡಿಯನ್ಸ್ ಅಂತಂದ್ರೆ ಇಲ್ಲಿ 0 ಡಿಗ್ರಿ, ಇಲ್ಲಿಗೆ ಬತ್ತಂದ್ರೆ π/2 ರೇಡಿಯನ್ಸ್ ಅವ್ರು 90 ಡಿಗ್ರಿ. y ಆಕ್ಸಿಸ್ ಮೇಲೆ ಬಂದೈತಿ, ಕಾಸೆಕ್ಸ್ ನಮ್ದು ಏನು ಮಾಡ್ತೈತಿ 0 ವ್ಯಾಲ್ಯೂನ ಕೊಡುತ್ತೆ. ಕಾಸೆಕ್ಸ್ದಂತರೂ 0 ಆಯ್ತು, 0ದ ಹೋಲ್ ಸ್ಕ್ವೇರ್ ಮತ್ತು 0, y ಈಕ್ವಲ್ಸ್ ಟು ನಮ್ದು ಏನು ಬಂತು 0. ಓಕೆ, ನೆಕ್ಸ್ಟ್ x ಈಕ್ವಲ್ಸ್ ಟು π ರೇಡಿಯನ್ಸ್ ಆರ್ 180 ಡಿಗ್ರಿ ಕೂಡ ಕರಿಬೋದು ನಾವು. π ರೇಡಿಯನ್ಸ್ ಅನ್ರಿ ಅಥವಾ 180 ಡಿಗ್ರಿ. 0 ಡಿಗ್ರಿ π/2 ರೇಡಿಯನ್ಸ್, π ರೇಡಿಯನ್ಸ್ ಆರ್ 180 ಡಿಗ್ರಿ ಅಂತ ಕರಿತೀರಿ. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತು ಆ್ಯಂಗಲ್, ಅವಾಗ ಕಾಸೆಕ್ಸ್ ಏನು ಮಾಡ್ತೈತಿ -1 ಅನ್ನೋ ವ್ಯಾಲ್ಯೂವನ್ನು ಕೊಡ್ತೈತಿ. ಇಟ್ ಮೀನ್ಸ್ ವೆನ್ x ಈಕ್ವಲ್ಸ್ ಟು π ರೇಡಿಯನ್ಸ್ ಇದ್ದಾಗ ಕಾಸೆಕ್ಸ್ -1 ಕೊಡ್ತೈತಿ. -1 ಹೋಲ್ ಸ್ಕ್ವೇರ್ ಏನಾಗ್ತೈತಿ +1, y ಏನಾಗ್ತಂತ +1. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತು, ಕಾಸೆಕ್ಸ್ ಏನು ಮಾಡ್ತೈತಿ -1 ಕೊಡ್ತೈತಿ. -1 ಹೋಲ್ ಸ್ಕ್ವೇರ್ ಏನಾಯ್ತು +1 ಆಯ್ತು. ಓಕೆ, ಈಸಿ, ಸಿಂಪಲ್ ಆಯ್ತದೆ. ನೆಕ್ಸ್ಟ್ x ಈಕ್ವಲ್ಸ್ ಟು 3π/2 ರೇಡಿಯನ್ಸ್. x ಈಕ್ವಲ್ಸ್ ಟು 3π/2 ರೇಡಿಯನ್ಸ್. ಇಟ್ ಮೀನ್ಸ್ ಇಲ್ಲಿಗೆ π ರೇಡಿಯನ್ಸ್ ಆಗಿತ್ತು. π ರೇಡಿಯನ್ಸ್ ಅಂತಂದ್ರೆ 180 ಡಿಗ್ರಿ, 3π/2 ಅಂತಂದ್ರೆ 270 ಡಿಗ್ರಿ ಅಂತಂದ್ರೆ ನೆಗೆಟಿವ್ y ಆಕ್ಸಿಸ್ ಮೇಲೆ ಆ್ಯಂಗಲ್ ಬಂದು ನಿಲ್ತೈತಿ. ಒಟ್ಟು y ಆಕ್ಸಿಸ್ ಮೇಲೆ ಬಂದು ನಿಂತು ಕಾಸೆಕ್ಸ್ ನಮಗೆ 0 ಕೊಡ್ತೈತಿ. ಕಾಸೆಕ್ಸ್ 0 ಆದ್ರೆ 0 ಹೋಲ್ ಸ್ಕ್ವೇರ್ ಮತ್ತು 0, y ಈಕ್ವಲ್ಸ್ ಟು 0. ಓಕೆ, ನೆಕ್ಸ್ಟ್ x ಈಕ್ವಲ್ಸ್ ಟು 2π ರೇಡಿಯನ್ಸ್. ಇಟ್ ಮೀನ್ಸ್ ಇಲ್ಲಿ 3π/2 ರೇಡಿಯನ್ಸ್ ಆಗಿತ್ತು. 2π ರೇಡಿಯನ್ಸ್ ಏನಾಗ್ತೈತಿ ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ ಹೋಗಿ ನಿಲ್ತೈತಿ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ. ಯಾವಾಗ ಆ್ಯಂಗಲ್ 2π ರೇಡಿಯನ್ಸ್ ಅಂತಂದ್ರೆ 360 ಡಿಗ್ರಿ. ಓಕೆ, ರೇಡಿಯನ್ಸ್ ಮತ್ತು ಡಿಗ್ರಿ ಒಳಗೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರೇಡಿಯನ್ಸ್ ನಮ್ಮ ಸ್ಟ್ಯಾಂಡರ್ಡ್ ಯೂನಿಟ್ ಐತಿ. ಮೋಸ್ಟ್ ಆಫ್ ದ ಕೇಸಸ್ದಾಗ ರೇಡಿಯನ್ಸ್ದಾಗ ಕೊಟ್ಟಿರ್ತಾರೆ ಆ್ಯಂಗಲನ್ನು. ಅದಕ್ಕಾಗಿ ಈ ಒಂದು ರೇಡಿಯನ್ಸ್ ಅನ್ನೋ ಟರ್ಮ್ಸ್ಗೆ ನೀವು ಏನು ಮಾಡಬೇಕು, ಯೂಸ್ ಟು ಆಗ್ಬೇಕು. ಸೊ ಇಲ್ಲಿ 2π ರೇಡಿಯನ್ಸ್ ಮತ್ತು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ. ಯಾವಾಗ ಆ್ಯಂಗಲ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ ಅವಾಗ ಕಾಸೆಕ್ಸ್ ಏನು ಮಾಡ್ತೈತಿ +1 ಅನ್ನು ಕೊಡ್ತೈತಿ ಆನ್ಸರ್. ಕಾಸೆಕ್ಸ್ ಅಂತ +1 ಆತ, +1 ಹೋಲ್ ಸ್ಕ್ವೇರ್ ಮತ್ತೆ ಏನು ಮಾಡ್ತೈತಿ y ಈಕ್ವಲ್ಸ್ ಟು +1. ಸೊ ಇದನ್ನ ಏನು ಮಾಡೋಣ, ಪ್ಲಾಟ್ ಮಾಡೋಣ ಗ್ರಾಫ್ ಒಳಗೆ. ಹೆಂಗೆ ಅಂತೈತಿ ನೋಡಕ್ಕೆ ಬರ್ತೈತೆ ಆಮೇಲೆ. ಓಕೆ, ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ಗಳನ್ನು ತೊಗೊರಿ, y ಆಕ್ಸಿಸ್ ಮೇಲೆ cos ಸ್ಕ್ವೇರ್ x ಅನ್ನು ತೊಗೊರಿ. ಯಾಕಂತಂದ್ರೆ y ಈಕ್ವಲ್ಸ್ ಟು cos ಸ್ಕ್ವೇರ್ x ತೊಗೊಂಡಿವಲ್ಲ ಅದ್ರ ಸಂಬಂಧ. ಓಕೆ, ದಿಸ್ ಇಸ್ x, ದಿಸ್ ಇಸ್ y. y ಅಂತಂದ್ರೆ ನೀವೇನು ಮಾಡಿರಿ, cos ಸ್ಕ್ವೇರ್ x ಅನ್ನು ತೊಗೊಂಡ್ರಿ, ಹೌದಿಲ್ಲ. cos ಸ್ಕ್ವೇರ್ x ಈಕ್ವಲ್ಸ್ ಟು y. ಇಲ್ಲಿ ನೋಡ್ರಿ, ನಾವು
ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ಗಳನ್ನು ರಿಪೋರ್ಟ್ ಮಾಡಬೇಕು ನೀವು. ಇದೇನು ನಮ್ಮದ 0 ಡಿಗ್ರಿ ಆರ್ 0 ರೇಡಿಯನ್ಸ್. ದಿಸ್ ಇಸ್ π/2 ರೇಡಿಯನ್ಸ್. ದಿಸ್ ಇಸ್ π ರೇಡಿಯನ್ಸ್. ದಿಸ್ ಇಸ್ 3π/2 ರೇಡಿಯನ್ಸ್. ನೆಕ್ಸ್ಟ್ 2π ರೇಡಿಯನ್ಸ್. ನೆಕ್ಸ್ಟ್ 5π/2 ರೇಡಿಯನ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲಿ 5π/2 ರೇಡಿಯನ್ಸ್. ಇಲ್ಲಿ ಏನು ಒಂದೊಂದು ಯೂನಿಟ್ ಅದಾವಲ್ಲ ಇವು π/2 ರೇಡಿಯನ್ಸ್ ಡಿಫ್ರೆನ್ಸ್ ಐತಿ. ಇದು π/2 ಮತ್ತು ಇದರ π/2 ಕೂಡಿಸ್ರೆ π ರೇಡಿಯನ್ಸ್, ಮತ್ತು ಇದರ π/2 ಕೂಡಿಸ್ರೆ 3π/2 ರೇಡಿಯನ್ಸ್. 3π/2ದಾಗ ಮತ್ತೊಂದು π/2 ಕೂಡಿಸ್ರಿ ಅಂತಂದ್ರೆ 2π ರೇಡಿಯನ್ಸ್. 2πದಾಗ ಮತ್ತೆ π/2 ರೇಡಿಯನ್ಸ್ ಕೂಡಿಸ್ರಿ ಅಂತಂದ್ರೆ 5π/2 ರೇಡಿಯನ್ಸ್. ಪ್ರತಿಯೊಂದು ಯೂನಿಟ್ ಏನೈತಿಲ್ಲ ಇಲ್ಲಿ ಯೂನಿಟ್ ಸೆಕ್ಷನ ಈ ಒಂದು π/2 ರೇಡಿಯನ್ಸದ ಡಿಫ್ರೆನ್ಸ್ ಐತಿ ಇದ್ರಾಗ. ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ಮತ್ತು ಓಕೆ ಅಂಡರ್ಸ್ಟ್ಯಾಂಡ್ ಆಗತ್ತಿರಬೇಕು. ಇಲ್ಲಿ ನೋಡ್ರಿ ಈ ಸೆಕ್ಷನ್ ಈ ಕಡೆ -π/2 ರೇಡಿಯನ್ಸ್ ಅದ. ಇದು ಒಟ್ಟು ಒಂದು ಯೂನಿಟ್ ಏನೈತಿಲ್ಲ π/2 ರೇಡಿಯನ್ಸ್ ಐತೆ ಅದು. ಇದು π/2 ರೇಡಿಯನ್ಸ್ ಅದ, ಇದು π/2 ರೇಡಿಯನ್ಸ್ ಅದ. ಹಂಗೆ ನಾ ಏನು ಮಾಡಿರ್ತೀನೋ ಗ್ರಾಫನ್ನು ಪ್ಲಾಟ್ ಮಾಡಿರ್ತೀನಿ. ಇದು ನನ್ನ +1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಇದನ್ನು ನಾನು -1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇದು ನಮ್ಮದೇನ -1. ಓಕೆ 0 ರೇಡಿಯನ್ಸ್ ತೊಗೊಂಡಾಗ y ಎಷ್ಟು ಬಂದೈತಿ +1, 0 ತೊಗೊಂಡಾಗ +1. ಓಕೆ π/2 ತೊಗೊಂಡಾಗ 0, π ತೊಗೊಂಡಾಗ +1. ನೋಡ್ಬೋದು ನೀವು ಯಾವಾಗೂ ನೆಗೆಟಿವ್ ಆನ್ಸರ್ ಅಂತೂ ಕೊಡಂಗಿಲ್ಲ, ಯಾಕಂದ್ರೆ ಒಂದು ನಂಬರ್ ಸ್ಕ್ವೇರ್ ಮಾಡತ್ತೀರಿ ನೀವು. ಸ್ಕ್ವೇರ್ ಮಾಡಿರಿ ಅಂತಂದ್ರೆ ಅದು ಪಾಸಿಟಿವ್ ವ್ಯಾಲ್ಯೂ ಕೊಡೋದಿಲ್ಲ. ಸೊ 3π/2 ಮತ್ತು 0, 2π ರೇಡಿಯನ್ಸ್ ಮತ್ತೇನು ಬರ್ತೈತಿ +1. ಓಕೆ 5π/2 0. ಇಟ್ ಮೀನ್ಸ್ ಗ್ರಾಫ್ ಹೆಂಗೆ ಕಾಣೋದೈತೆ ಅಂದ್ರೆ ನಿಮ್ದು ಓಕೆ ಈ ರೀತಿ ಏನಾಗ್ತೈತಿ ಗ್ರಾಫ್ ನಿಮ್ದು ಕಂಡು ಬರ್ತೈತಿ. cos² x ಅದ. ಓಕೆ ಕಾಸ್ ಎಕ್ಸ್ ಅದ ಮತ್ತು sin x ಅದ. ಒಂದು ವೇವ್ ಗತೆ ಕಾಣ್ತೈತಿ ಗ್ರಾಫ. ಬಟ್ sin² x ಮತ್ತು cos² x ಅದ ಕೇಸ್ದಾಗ ಡಿಫ್ರೆಂಟ್ ಐತಿ. ಇಲ್ಲಿ ಬರೀ ಏನಾಗಿರ್ತೈತಿ ಒರಿಜಿನ್ ಹಿಡ್ದ ಮ್ಯಾಗನ ಇರ್ತೈತಿ ಗ್ರಾಫ್. ಇದು ಯಾವಾಗೂ ನೆಗೆಟಿವ್ದಾಗ ವ್ಯಾಲ್ಯೂಗಳನ್ನು ರಿಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ ನಾವು, ಯಾಕಂದ್ರೆ ಸ್ಕ್ವೇರ್ ಐತಿ ಇಲ್ಲಿ ಅದರ ಸಂಬಂಧ. ಸೊ ಇಲ್ಲಿ ನೋಡ್ಬೋದು ಬರೀ ನಮ್ಮದು ಗ್ರಾಫ್ ಏನೈತಿ ಪಾಸಿಟಿವ್ y ಆಕ್ಸಿಸ್ದಾಗ ಅಷ್ಟೇ ಐತಿ. ಇಲ್ಲಿ ಎಲ್ಲಿ ಹಿಡ್ದ ಎಲ್ಲಿ ತನ 0 ಹಿಡ್ದ +1 ತನ. ಸೊ ಇಟ್ ಮೀನ್ಸ್ sin² x ಏನು ವ್ಯಾಲ್ಯೂಸ್ ಅದಾವಲ್ಲ 0 ಹಿಡ್ದ +1 ತನಕ ಅಷ್ಟೇ ಐತಿ. ಇಲ್ಲಿ ಗ್ರಾಫ್ ನೋಡ್ಬೋದು ನೀವು 0 ಹಿಡ್ದ +1 ತನಕ ಅಷ್ಟೇ. y ಆಕ್ಸಿಸ್ ಮೇಲೆ ನಮ್ಮದು cos² x ಐತಿ. ಸೊ cos² xದು ಏನು ವ್ಯಾಲ್ಯೂಸ್ ಅದಾವಲ್ಲ 0 ಆಗಿರ್ಬೋದು, 0ಕ್ಕಿಂತ ದೊಡ್ಡದಾಗಿರ್ಬೋದು, 0 ಈಕ್ವಲ್ ಆಗಿರ್ಬೋದು cos² xದ ವ್ಯಾಲ್ಯೂ, ಅಥವಾ 0ಕ್ಕಿಂತ ದೊಡ್ಡದು >= 0. ನೆಕ್ಸ್ಟ್ +1 ಆಗಿರ್ಬೋದು, +1ಗೆ ಈಕ್ವಲ್ ಆಗಿರ್ಬೋದು ನಮ್ಮದು cos² x, ಅಥವಾ ಅದಕ್ಕಿಂತ ಸಣ್ಣದು. ದಟ್ಸ್ cos² xದ ವ್ಯಾಲ್ಯೂ >= 0, >= +1. ಸೊ ಇಲ್ಲಿ ತನಕ ಏನು ಮಾಡಿದ್ವು ನಾವು sin x ದ ಗ್ರಾಫ, cos x ದ ಗ್ರಾಫ, sin² x ದ ಗ್ರಾಫ, cos² x ದ ಗ್ರಾಫ. ನಿಮಗೆ ವ್ಯಾಲ್ಯೂಗಳು ಎಲ್ಲಿ ಹಿಡ್ದ ಎಲ್ಲಿ ತನಕ ಬರ್ತಾವೆ ಅದು ಗೊತ್ತಿರಬೇಕು. ಈ cos² x ಏನು ವ್ಯಾಲ್ಯೂ ಐತಿಲ್ಲ ಅದು 0 ಹಿಡ್ದ +1 ತನಕ. 0ನೂ ಬರ್ಬೋದು +1ನೂ ಬರ್ಬೋದು, ಬಟ್ 0 ಮತ್ತು 1 ನಡಬಾರ್ಕನೇ ಇರ್ತೈತೆ cos² x ದ ವ್ಯಾಲ್ಯೂ. ಯು ಕ್ಯಾನ್ ಸಿ ಆನ್ y ಆಕ್ಸಿಸ್. y ಆಕ್ಸಿಸ್ದಾಗ ಬರೀ ಗ್ರಾಫ್ ಏನೈತೆ ನಮ್ಮದ 0 ಹಿಡ್ದ +1 ತನಕ ಅಷ್ಟೇ ಐತಿ. ಇಲ್ಲಿ ಆಸಿಲೇಟ್ ಆಗಾಯ್ತು ಮತ್ತು. ಓಕೆ ನೀವು ಈ ರೀತಿ ಏನು ಮಾಡೋದು ಗ್ರಾಫ್ಗಳನ್ನು ಅನಲೈಸ್ ಮಾಡೋದು. ನಾವು ಇವತ್ತಿಂದ ಏನು ಲೆಕ್ಚರ್ ಐತಿಲ್ಲ ನಾನು tan x ದ ಗ್ರಾಫ, secant x ದ ಗ್ರಾಫ, cosecant x ದ ಗ್ರಾಫ, cot x ದ ಗ್ರಾಫ, ಉಳ್ಕಿದ್ದು ಟ್ರಿಗ್ನೋಮೆಟ್ರಿಕ್ ಏನು ಫಂಕ್ಷನ್ಸ್ ಅದಾವಲ್ಲ ಅದ್ರ ಗ್ರಾಫ್ಗಳನ್ನು ಡಿಸ್ಕಷನ್ ಮಾಡತ್ತಿಲ್ಲ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಗ್ರಾಫ್ಸ್ಗಳನ್ನು ನಾನು ನೋಡತ್ತೀನಿ. ಇಲ್ಲಿ ನಮ್ಮ ಫಿಸಿಕ್ಸ್ದಾಗ ಯೂಸ್ ಆಗೋ ಗ್ರಾಫ್ಸನ್ನು ಅಷ್ಟೇ ನಾನು ಏನು ಮಾಡತ್ನು ಡಿಸ್ಕಷನ್ ಮಾಡತ್ನು. ಮತ್ತು ಯಾವಾಗ ನಾವು ಮ್ಯಾಥ್ಸ್ ಕಲಿತೀವಲ್ಲ ಅವಾಗ ನಾನು ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಗ್ರಾಫ್ಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಲ್ಲಿ. ಓಕೆ ನೆನ್ಪಿಟ್ಕೋತೀರಿ, ನೋಟ್ ಮಾಡ್ಕೋಬೋದು ನೀವು. ಇವತ್ತಿನ ಒಂದು ಲೆಕ್ಚರ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ನಾವು ಬಂದೀವಿ. ಈಗ ನೋಡಿರಿ ನಾನು ಲೆಕ್ಚರ್ದು ಸ್ಟಾರ್ಟಿಂಗ್ದಾಗ ಹೇಳತ್ತೀನಿ ಒಂದಿಷ್ಟು ಫಿಸಿಕ್ಸ್ದಾಗ ಮತ್ತು ಕೆಮಿಸ್ಟ್ರಿದಾಗ ಇಂಪಾರ್ಟೆಂಟ್ ಗ್ರಾಫ್ಸ್ಗಳನ್ನು ನಮ್ಗೆ ಡ್ರಾ ಮಾಡೋದಂಥ ಒಂದಿಷ್ಟು ಸಿಚುವೇಶನ್ಸ್ ಬರ್ತಾವೆ. ಅವಾಗ ಆ ಗ್ರಾಫ್ಸ್ಗಳನ್ನು ತೆಗಿಯಾಕೆ ನಮ್ಗೆ ಏನಾಗ್ತೈತಿ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾವೆ. ಯಾಕಂತಂದ್ರೆ ಮ್ಯಾಥ್ಸ್ ಒಳಗೆ ನೋಡ್ರಿ ಅಂತಂದ್ರೆ ನೀವು ಜಸ್ಟ್ ಮ್ಯಾಥಮೆಟಿಕ್ಸ್ ಒಳಗೆ ಅಷ್ಟ ನಮಗೇನು ಗ್ರಾಫ್ಸ್ ಸಿಗ್ತಾವೆ ಈ ರೀತಿ ಗ್ರಾಫ್ಸ್ಗಳು y = 3x + 4, y = 4x² - 3x. ಸೊ ಯಾವತ್ತೂ ಇಕ್ವೇಷನ್ಸ್ ನಮ್ಗೆ y ಮತ್ತು ಎಕ್ಸ್ದ ಫಾರ್ಮ್ಯಾಟ್ದಾಗ ಕಂಡು ಬರ್ತಾವೆ. ಈಸಿಲಿ ನಾವು ಏನು ಮಾಡ್ಬೋದು ಗ್ರಾಫ್ಸ್ಗಳನ್ನು ತೆಗಿಬೋದು. ಬಟ್ ಇನ್ನು ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಬಂದಾಗ ಓಕೆ ಒಂದಿಷ್ಟು ಇಕ್ವೇಷನ್ಸ್ ಈ ರೀತಿ ಕೇಳ್ತಾರೆ ನಮಗೆ. Ke = ½ mv². ಇವಾಗ ಏನು ಹೇಳ್ತಾರೆ ಅಂತಂದ್ರೆ ನಿಮಗೆ ಕೈನೆಟಿಕ್ ಎನರ್ಜಿ ವರ್ಸಸ್ ವಿದ್ ಗ್ರಾಫ್ ತೆಗಿ ಅಂತ ಹೇಳ್ತಾರೆ.
ಅವಾಗ ನೀವು ಯಾವ ರೀತಿ ಮಾಡಬೇಕು? ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ಬಂದಾಗಂತೂ ಗ್ರಾಫ್ಗಳನ್ನು ಅನಲೈಸ್ ಮಾಡ್ಕಿಸಿಂದ ಸ್ಟ್ರೇಟ್ ಲೈನ್ ಬರ್ತೈತೋ, ಪ್ಯಾರಾಬೋಲಾ ಬರ್ತೈತೋ, ಇಲಿಪ್ಸ್ ಬರ್ತೈತೋ, ಹೈಪರ್ಬೋಲಾ ಬರ್ತೈತೋ, ಸರ್ಕಲ್ ಬರ್ತೈತೋ, ಜನರಲ್ ಇಕ್ವೇಷನ್ಸ್ಗಳಿಂದ ನಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ ವಾಯ್ದ ಮತ್ತು ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ಗಳನ್ನು ನೋಡ್ಕಿಸಿಂದ. ಬಟ್ ಇನ್ ದಿಸ್ ಕೇಸ್ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಹಾಫ್ mv² ಅನ್ನೋದು ಇಕ್ವೇಷನ್. ಅದರಾಗೂ ಕೈನೆಟಿಕ್ ಎನರ್ಜಿ ವರ್ಸಸ್ ವಿದ್ ಗ್ರಾಫ್ ತೆಗಿಬೇಕಾಗಿದೆ. ಸೊ ಇಂಥ ಇಕ್ವೇಷನ್ಸ್ ಬಂದಾಗ ಗ್ರಾಫ್ಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ನೋಡ್ರಿ. ಈಗೂ ನಾನು ಏನು ಹೇಳ್ತೀನಿ ಅಂತಂದ್ರೆ ಸಿಂಪಲ್ಲಾಗಿ ಈ ಒಂದು ಇಕ್ವೇಷನನ್ನು ಜಸ್ಟ್ ನೀವು ಮ್ಯಾಥಮೆಟಿಕಲ್ ಇಕ್ವೇಷನ್ ಅಂತ ಹೇಳೇ ತಿಳ್ಕೊರಿ ಈಗೂ. ಓಕೆ, ಆವಾಗ ನೋಡ್ರಿ ನಿಮಗೆ ಕೈನೆಟಿಕ್ ಎನರ್ಜಿ ವರ್ಸಸ್ ವೆಲಾಸಿಟಿದು ಗ್ರಾಫ್ ತೆಗಿ ಅಂತ ಹೇಳ್ಯಾರ. ನೋಡ್ರಿ ಕೈನೆಟಿಕ್ ಎನರ್ಜಿ ಅಂದ್ರೆ ಏನ, ವೆಲಾಸಿಟಿ ಅಂದ್ರೆ ಏನ ನಿಮಗೇನು ಗೊತ್ತಿಲ್ಲ ಅಂತ ತಿಳ್ಕೊರಿ. ಜಸ್ಟ್ ನೀವೇನ ಕೈನೆಟಿಕ್ ಎನರ್ಜಿ ವರ್ಸಸ್ ವಿದ್ ಗ್ರಾಫ್ ನಿಮಗೆ ಬೇಕಾಯ್ತು ಮ್ಯಾಥಮೆಟಿಕ್ಸ್ ವೈಸ್. ಈಗ ವಾಯ್ ಮತ್ತು ಎಕ್ಸ್ದು ವಾಯ್ ವರ್ಸಸ್ ಎಕ್ಸ್ದು ಗ್ರಾಫ್ ಕೇಳಿರಿ ಅಂತಂದ್ರೆ ನೀವು ವಾಯ್ ಅಂತಂದ್ರೆ ಏನ, ಎಕ್ಸ್ ಅಂತಂದ್ರೆ ಏನ ವಿಚಾರ ಮಾಡ್ತಿದ್ರೇನ? ಇಲ್ಲಿಲ್ಲೋ. ಸೊ ಮ್ಯಾಥ್ಸ್ ಪ್ರಕಾರನ ನಾವು ಇಲ್ಲಿ ವಿಚಾರ ಮಾಡೋಣ. ನಮಗೇನ ಕೈನೆಟಿಕ್ ಎನರ್ಜಿ ವರ್ಸಸ್ ವಿದ್ ಗ್ರಾಫ್ ಬೇಕಾಯ್ತು. ಸೊ ಇವಾಗ ವಾಯ್ ಆಕ್ಸಿಸ್ ಮೇಲೆ ನಾನು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕಾಗಿತ್ತು. ಎಕ್ಸ್ ಆಕ್ಸಿಸ್ ಮೇಲೆ ನಾನು ವಿಯನ್ನು ಪ್ಲಾಟ್ ಮಾಡಬೇಕಾಗಿದೆ. ನೋಡಿರಿ ಕೈನೆಟಿಕ್ ಎನರ್ಜಿಯನ್ನು ವಾಯ್ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕಾಗಿತ್ತಲ್ಲ, ನಾನು ಕೈನೆಟಿಕ್ ಎನರ್ಜಿಯನ್ನು ನಾನು ವಾಯ್ ಅಂತ ಹೇಳಿ ತಿಳ್ಕೊತೀನಿ. ಎಕ್ಸ್ ಆಕ್ಸಿಸ್ ಮೇಲೆ ವಿಯನ್ನು ಪ್ಲಾಟ್ ಮಾಡಬೇಕಾಗಿತ್ತು, ವಿಯನ್ನು ನಾನು ಎಕ್ಸ್ ಅಂತ ಹೇಳಿ ತಿಳ್ಕೊತೀನಿ. ಇದರಿಂದ ಏನಾಗ್ತೈತಿ ಇಕ್ವೇಷನ್ಸ್ಗಳನ್ನು ಅನಲೈಸ್ ಮಾಡೋದು ಇನ್ನೂ ಈಸಿ ಆಗ್ತೈತೆ. ನಮಗೆ ಇಕ್ವೇಷನ್ ಏನು ಕೊಟ್ಟರು? ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಹಾಫ್ mv². ಹೌದು, ಹಾಫ್ mv² ಕೊಟ್ಟರು. ಇನ್ನು ನಾನು ರಿಪ್ಲೇಸ್ ಮಾಡ್ನು ಕೈನೆಟಿಕ್ ಎನರ್ಜಿಯನ್ನು ವಾಯ್ಲಿ ರಿಪ್ಲೇಸ್ ಮಾಡ್ನು, ಕೈನೆಟಿಕ್ ಎನರ್ಜಿಯನ್ನು ವಾಯ್ಲಿ ರಿಪ್ಲೇಸ್ ಮಾಡ್ತೀನಿ. ಹಾಫ್ ವಿಯನ್ನು ನಾನು ಏನು ಮಾಡ್ತೀನಿ ಎಕ್ಸ್ಲೇ ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ ಏನಾಯ್ತು x². ಇನ್ನು ನಾವು ಗ್ರಾಫ್ ಯಾವ್ದು ಬರ್ತೈತೆ ಅಂತೇಳಿ ಅನಲೈಸ್ ಮಾಡ್ಬೋದು. ಲಾಸ್ಟ್ ಕ್ಲಾಸ್ದಾಗ ನಾವು ಕಲ್ತಿದ್ದು ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2 ಐತಿ. ಇಂಥ ಕೇಸ್ದಾಗ ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 2 ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಅಥವಾ ವಾಯ್ದು ಮ್ಯಾಕ್ಸಿಮಮ್ ಪವರ್ 2 ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1 ಯಾವ ಕೇಸ್ ಹೇಳ್ರಿ ನೋಡ್ನು ಇದು ಪ್ಯಾರಾಬೋಲಾದ. ಯಾಕಂತಂದ್ರೆ ಪ್ಯಾರಾಬೋಲಾದ ಜನರಲ್ ಇಕ್ವೇಷನ್ ನೋಡ್ರಿ ಅಂತಂದ್ರೆ ನೀವು y ಈಕ್ವಲ್ಸ್ ಟು ax² ಜನರಲ್ ಇಕ್ವೇಷನ್ ಇರ್ತಿತ್ತು. ಅದ್ರಾಗ ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 2 ಇಂಥ ಒಂದು ಕೇಸ್ಲೇ ನಮಗೆ ಪ್ಯಾರಾಬೋಲಾ ರೆಡಿ ಆಗ್ತಿತ್ತು. ಹೌದು, ಇಲ್ಲಿ ನೋಡ್ರಿ x² ಏನು ಕೊಯಿಫಿಷಿಯಂಟ್ ಐತ್ಲೆ ಎ, ಈ ಎ ಎಲ್ಲರೇ 0ಕ್ಕಿಂತ ದೊಡ್ಡದಾಯ್ತಂದ್ರೆ ಅಂದ್ರೆ ಗ್ರೇಟರ್ ದೆನ್ 0 ಆಯ್ತಂದ್ರೆ ಅವಾಗ ಪ್ಯಾರಾಬೋಲಾ ಅಪ್ವರ್ಡ್ ಓಪನಿಂಗನ್ನು ತಗೋತಿತ್ತು. ಈ ರೀತಿ ಪ್ಯಾರಾಬೋಲಾ ಕ್ರಿಯೇಟ್ ಆಗ್ತಿತ್ತು. ಎ ಎಲ್ಲರೇ ಗ್ರೇಟರ್ ದೆನ್ 0 ಆಯ್ತಂದ್ರೆ, ಎ ಎಲ್ಲರೇ ಸ್ಮಾಲರ್ ದೆನ್ 0 ಆಯ್ತಂದ್ರೆ ಡೌನ್ವರ್ಡ್ ಪ್ಯಾರಾಬೋಲಾ ಕ್ರಿಯೇಟ್ ಆಗ್ತಿತ್ತು ನಮ್ಮದು. ಅಂದ್ರೆ ಪ್ಯಾರಾಬೋಲಾ ನಮ್ಮದು ಈ ರೀತಿ ಡೌನ್ವರ್ಡ್ ಡೈರೆಕ್ಷನ್ದಾಗ ಕ್ರಿಯೇಟ್ ಆಗ್ತಿತ್ತು. ಹೌದು, ಇಲ್ಲಿ ನೋಡ್ರಿ x² ಏನು ಕೊಯಿಫಿಷಿಯಂಟ್ ಐತೆ ಇಲ್ಲಿ ಹಾಫ್ ಅನ್ನೋದೈತಿ. ಅಂದ್ರೆ ಎ ಇಲ್ಲಿ ಗ್ರೇಟರ್ ದೆನ್ 0 ಐತಿ. ಇದನ್ನು ಯಾವತ್ತಕ ಅವ್ರಿಗೆ ಅನ್ನು ನೆಗೆಟಿವ್ದಾಗ ಕೊಡಂಗಿಲ್ಲ, ಮಾಸ್ ಅಂತರೂ ನೆಗೆಟಿವ್ದಾಗ ಬರೋಕ್ಕೆ ಸಾಧ್ಯ ಇಲ್ಲ. ಅನ್ನೋದು ಇಲ್ಲಿ ಮಾಸ್ ಐತಿ, ಮಾಸ್ ಯಾವಾಗೂ ನೆಗೆಟಿವ್ದಾಗ ಬರೋಂಗಿಲ್ಲ. ಸೊ ಇದು ಪ್ಲಸ್ ಹಾಫ್ ಅನ್ನೋದೈತಿ ಇಲ್ಲಿ. ಸೊ x² ಏನು ಕೊಯಿಫಿಷಿಯಂಟ್ ಐತಿಲ್ಲ ಎ ಇದು ಗ್ರೇಟರ್ ದೆನ್ 0 ಐತಿ. ಈ ಕೇಸ್ದಾಗ ಪ್ಯಾರಾಬೋಲಾನ ರೆಡಿ ಆಗ್ತೈತಿ, ಅಪ್ವರ್ಡ್ ಓಪನಿಂಗನ್ನು ತೊಗೋತೈತಿ. ಸೊ ಕೈನೆಟಿಕ್ ಎನರ್ಜಿ ವರ್ಸಸ್ ವಿದ್ ಗ್ರಾಫ್ ಏನೈತಿಲ್ಲ ನಮ್ಮದು ಪ್ಯಾರಾಬೋಲಾ ಕ್ರಿಯೇಟ್ ಆಗೋದೈತಿ ಇಲ್ಲಿ ಈ ರೀತಿ. ದಿಸ್ ಇಸ್ ದ ಸಿಂಪಲ್ ಗ್ರಾಫ್ ಆಫ್ ದಿಸ್ ಇಕ್ವೇಷನ್. ಸೊ ಇಕ್ವೇಷನನ್ನು ನೋಡಿದ ಕಿಸಿಂದ ಫಸ್ಟ್ ಏನು ಅನ್ನಿಸ್ತು, ಸರ್ ಈ ಥರ ಗ್ರಾಫ್ ಯಾವ ರೀತಿ ತೆಗೀನ್ರಿ, ನಾವು ಯಾವ ರೀತಿ ತೆಗಿಬೇಕಿಲ್ಲ ಗ್ರಾಫ್. ಬಟ್ ನಾವು ಕೈನೆಟಿಕ್ ಎನರ್ಜಿ ಮತ್ತು ವಿಯನ್ನು ನಾವು ಎಲ್ಲರೇ ಎಕ್ಸ್ ಮತ್ತು ವೈಲಿ ರಿಪ್ಲೇಸ್ ಮಾಡ್ಕೊಂಡು ಅಂತಂದ್ರೆ ಆ ಕೇಸ್ದಾಗ ಗ್ರಾಫನ್ನು ಈಸಿಲಿ ಅನಲೈಸ್ ಮಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ನಮಗೆ. ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಬರ್ತಾವೆ. ಯಾಕಂತಂದ್ರೆ ಎಕ್ಸ್ ವೈ ಮ್ಯಾಥ್ಸ್ದಾಗ ಜಸ್ಟ್ ಅಲ್ಫಾಬೆಟ್ಸ್ ಆಗಿ ಯೂಸ್ ಆಗ್ತಾವೆ ನಮಗೆ. ಹೌದು, ಬಟ್ ಇಲ್ಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ, ವಿ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಇನ್ನು ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟಿದು ಕಂಡೀಷನ್ಸ್ ಇರ್ತಾವೆ. ಆ ಕಂಡೀಷನ್ಸ್ ಪ್ರಕಾರ ಗ್ರಾಫ್ದಾಗ ಒಂದಿಷ್ಟು ಮಾಡಿಫಿಕೇಷನ್ಸ್ ಆಗ್ತಾವೆ. ಬಟ್ ಜನರಲ್ ಗ್ರಾಫ್ ಅಂತೂ ಹಿಂಗೆ ಬರೋದೈತಿ. ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಹಾಫ್ mv² ಏನು ಗ್ರಾಫ್ ಐತ್ಲೆ ಇದೇ ರೀತಿ ಅದು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫನ್ನು ನಾವು ಡಿಸ್ಕಷನ್ ಮಾಡೋಣ. ಇದೊಂದು ಜಸ್ಟ್ ಎಕ್ಸಾಂಪಲ್ ತೊಗೊಂಡಿನಿ ನಾನು. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದು ಅಂತಂದ್ರೆ ಓಕೆ ನೀವು ನೋಟ್ ಮಾಡ್ಕೋಬೋದು ಇದನ್ನು. ಇನ್ನೊಂದು ಗ್ರಾಫ್ ತೊಗೊಂಡು ಅದರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಏನಾಗ್ತೈತಿ ಸ್ಟ್ರಾಂಗ್ ಆಗ್ತದೆ. ಎ ಈಕ್ವಲ್ಸ್ ಟು -ω²x ಒಂದು ಗ್ರಾಫ್ ಐತೆ ನಮ್ಮ ಕಡೆ. ಯಾವ ಗ್ರಾಫ್ ಅಂತಂದ್ರೆ ಎ ಈಕ್ವಲ್ಸ್ ಟು -ω² x. ಓಕೆ, ನಮಗೇನು ಕೇಳತ್ತಾರ ಅಂತಂದ್ರೆ ಎ ವರ್ಸಸ್ ಎಕ್ಸ್ದ ಗ್ರಾಫನ್ನು ಕೇಳತ್ತಾರ. ಅಂದ್ರೆ ವೈ ಆಕ್ಸಿಸ್ ಮೇಲೆ ಎನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಅಂತೂ ಎಕ್ಸನ್ ಐತಿ. ಸೊ ಇವಾಗ ಹೆಂಗೆ ಮಾಡೋರು ನೀವು, ಇದು ವೈ ಆಕ್ಸಿಸ್, ಇದು ನಮ್ದು ಎಕ್ಸ್ ಆಕ್ಸಿಸ್. ಓಕೆ, ಎಕ್ಸ್ ಆಕ್ಸಿಸ್ ಮೇಲೆ ಅಂತೂ ಎಕ್ಸನ್ ಐತೆ,
ಬಟ್ ವೈ ಆಕ್ಸಿಸ್ ಮೇಲೆ ಎ ಐತಿ ಇಲ್ಲಿ. ಎ ವರ್ಸಸ್ ಎಕ್ಸ್ ಗ್ರಾಫನ್ನು ಕ್ರಿಯೇಟ್ ಮಾಡಂತ ಹೇಳತ್ತಾರ. ಅವಾಗ ಈಗ ಯಾವ ಗ್ರಾಫ್ ಬರೋದೈತಿ ಇಲ್ಲಿ, ಅದನ್ನು ಹೆಂಗೆ ನಾವು ಕಂಡುಹಿಡಿಯಕ್ಕೆ ಹೋಗ್ಬೇಕು ನೋಡ್ರಿ. ವೈ ಆಕ್ಸಿಸ್ ಮೇಲೆ ನಮ್ಮದು ಎ ಐತಿ, ಎನ್ನು ನೀವು ವಾಯ್ಲೇ ರಿಪ್ಲೇಸ್ ಮಾಡ್ಕೊಂಡ್ಬಿಡ್ರಿ. ಎಕ್ಸ್ ಅಂತರೂ ಎಕ್ಸನ ಐತಿ. ಸೊ ಆ ಇಕ್ವೇಷನ್ದಾಗ ನಾವು ಮಾಡಿಫಿಕೇಶನ್ಸನ್ನು ಮಾಡೋಣ. ಇನ್ನು ಎ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. ಹೌದು, ಈ ಜಾಗದಾಗ ನಾನು ವಾಯನ್ನು ತೊಗೋತೀನಿ. ವೈ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. ಓಕೆ, ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ. ಇಲ್ಲಿ ವೈ ಮತ್ತು ಎಕ್ಸ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗಿಲ್ಲ. ಇಲ್ಲಿ ಮಲ್ಟಿಪಲ್ದಾಗಿಲ್ಲ. ಇದು ಯಾವ ಕೇಸ್ ಐತೆ ಹೇಳ್ರಿ ನೋಡು, ಸ್ಟ್ರೇಟ್ ಲೈನ್ ಕೇಸ್ ಐತೆ. ಯಾಕಂದ್ರೆ ಸ್ಟ್ರೇಟ್ ಲೈನ್ಸ್ ಜನರಲ್ ಇಕ್ವೇಷನ್ ನೋಡ್ರಿ ಅಂತಂದ್ರೆ ನೀವು ವೈ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಹೌದು, ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಇರ್ತೈತೆ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಇರ್ತಿತ್ತು. ಬಟ್ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗಿ ಇರ್ತಿರ್ಕಿಲ್ಲ. ಅಂಥ ಒಂದು ಕೇಸ್ ನಮ್ಮದು ಸ್ಟ್ರೇಟ್ ಲೈನ್ ಕೇಸ್ ಇರ್ತೈತಿ. ಓಕೆ, ಇಲ್ಲಿ ಸ್ಟ್ರೇಟ್ ಲೈನಿಗೆ ಈಕ್ವೇಷನ್ ಮ್ಯಾಚ್ ಆಗತ್ತಿಲ್ಲೋ ಇದು. ಸೊ ಎಮ್ ಜಾಗದಾಗ ಸ್ಲೋಪ್ ಏನೈತೆ ನಮ್ದು ಎಕ್ಸ್ದು ಏನು ಕೊಯಿಫಿಷಿಯಂಟ್ ಐತಿಲ್ಲ ಮೈನಸ್ ಒಮೆಗಾ ಸ್ಕ್ವೇರ್ ಐತಿ. ಸೊ ಸ್ಲೋಪನ್ನು ನಾವು ಕಂಪೇರ್ ಮಾಡ್ಬೋದು. ಎಮ್ ಎಷ್ಟೈತಿ ಇಲ್ಲಿ ಮೈನಸ್ ಒಮೆಗಾ ಸ್ಕ್ವೇರ್. ಇಟ್ ಮೀನ್ಸ್ ಸ್ಲೋಪ್ ನೆಗೆಟಿವ್ ಐತಿ. ಈ ಒಂದು ಇಕ್ವೇಷನ್ಲಿ ಒಂದು ಸ್ಟ್ರೇಟ್ ಲೈನ್ ಕ್ರಿಯೇಟ್ ಆಗೋದೈತಿ. ಆ ಸ್ಟ್ರೇಟ್ ಲೈನ್ ಸ್ಲೋಪ್ ಹೆಂಗೈತಿ, ನೆಗೆಟಿವ್ ಐತಿ. ನೆಗೆಟಿವ್ ಸ್ಲೋಪ್ ಇದ್ದಾಗ ಎಕ್ಸ್ ಆಕ್ಸಸ್ ಮೇಲೆ ಮುಂದೆ ಹೋದಂಗೆ ಏನಾಗ್ತೈತಿ, ಸ್ಟ್ರೇಟ್ ಲೈನ್ ನಮ್ದು ತಳಗೆ ಹೋಗ್ತೈತಿ. ಇನ್ನು ಇಂಟರ್ಸೆಪ್ಟ್ ನೋಡೋಣ. ಇಂಟರ್ಸೆಪ್ಟ್ ಎಷ್ಟೈತಿ ಈ ಇಕ್ವೇಷನ್ದಾಗ ಇಂಟರ್ಸೆಪ್ಟ್ ಎಲ್ಲ ಕಾಣೋದಿಲ್ಲ ಇಲ್ಲಿ. ಇಟ್ ಮೀನ್ಸ್ ಇಂಟರ್ಸೆಪ್ಟ್ ನಮ್ದು 0 ಐತಿ. ಇಂಟರ್ಸೆಪ್ಟ್ ಎಷ್ಟೈತಿ, 0 ಐತಿ. ಈ ಇಕ್ವೇಷನ್ಲಿ ಒಂದು ಸ್ಟ್ರೇಟ್ ಲೈನ್ ಕ್ರಿಯೇಟ್ ಆಗೋದೈತಿ. ಅದು ವೈ ಆಕ್ಸಸ್ಸನ್ನು ಒರಿಜಿನ್ದಾಗ ಕಟ್ ಮಾಡಿ ಹೋಗ್ತೈತಿ. ಯಾಕೆ ಹೇಳ್ರಿ, ಯಾಕಂದ್ರೆ ಇಂಟರ್ಸೆಪ್ಟ್ 0 ಐತಿ, ಒರಿಜಿನ್ದಾಗ ಕಟ್ ಆಗೋದೈತಿ, ಸ್ಟ್ರೇಟ್ ಲೈನ್ ತಳಗೆ ಹೋಗೋದೈತಿ. ಓಕೆ, ಇಕ್ವೇಷನನ್ನು ನೋಡ್ಕಿಸಿಂದ ಅರ್ಥ ಆಗೋದಿಲ್ಲ ನಮಗೆ ಯಾವ ಒಂದು ಗ್ರಾಫ್ ಕ್ರಿಯೇಟ್ ಆಗೋದೈತಿ ಅಂತ ಹೇಳಿ. ಬಟ್ ನಾವು ಕಂಪೇರ್ ಮಾಡ್ಕಿಸಿಂದ ಏನು ಮಾಡ್ಬೋದು, ಒಂದು ರಫ್ ಗ್ರಾಫನ್ನು ತೆಗಿಬೋದು. ಈ ಒಂದು ಸ್ಟ್ರೇಟ್ ಲೈನ್ ಯಾವುದು ಇಕ್ವೇಷನ್ದು ಗ್ರಾಫ್ ಹೇಳ್ರಿ, ಎ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ದು ಗ್ರಾಫ್ ಇದು ಸ್ಟ್ರೇಟ್ ಲೈನ್ ಬರತ್ತೆ. ನೋಡ್ಕಿಸಿಂದ ಗೊತ್ತಾಗೋದಿಲ್ಲ ಯಾವ ಗ್ರಾಫ್ ತೆಗಿಬೇಕು ಅಂತ ಹೇಳಿ, ಹೌದಿಲ್ಲ. ಬಟ್ ನಾವು ಕಂಪೇರ್ ಮಾಡ್ಕಿಸಿಂದ ಅಂಡರ್ಸ್ಟ್ಯಾಂಡ್ ಈಸಿಲಿ ಮಾಡ್ಕೋಬೋದು ಅದನ್ನು. ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ನೋಡೋಣ. ಈಸಿ ಐತೆ, ಕಾನ್ಸೆಪ್ಟ್ ಗೊತ್ತಿದ್ರೆ ಅಷ್ಟ. ಮತ್ತು ನಿಮಗೆ ಈ ಇಕ್ವೇಷನ್ ಎಲ್ಲಿದ್ದು ಬಂತು, ವೈ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ, ಲಾಸ್ಟ್ ಕ್ಲಾಸ್ದಾಗ ಡಿಸ್ಕಷನ್ ಮಾಡೇನಿ ನಾನು ಇದ್ರ ಬಗ್ಗೆ. ಓಕೆ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ ಏನು ಬರಬೇಕು, ವೈದು ಮ್ಯಾಕ್ಸಿಮಮ್ ಪವರ್ ಏನು ಬರಬೇಕು, ಆಮೇಲೆ ಆ ಒಂದು ಇಕ್ವೇಷನ್ಲಿ ಯಾವ ಒಂದು ಗ್ರಾಫ್ ರೆಡಿ ಆಗ್ಬೋದು ಅನ್ನೋದ ಲಾಸ್ಟ್ ಕ್ಲಾಸ್ದಾಗ ನಾವು ಡಿಸ್ಕಷನನ್ನು ಮಾಡಿದ್ದು. ಇವತ್ತು ನಾವು ಅದರದ್ದು ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡೋರ್ದೀವಿ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ವಿಚ್ ಈಸ್ ವಿ ಈಕ್ವಲ್ಸ್ ಟು ಒಮೆಗಾ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈ ಇಕ್ವೇಷನನ್ನು ನೋಡ್ಕಿಶನ್ ನಮಗೆ ಗೊತ್ತಾಗಂಗಿಲ್ಲ. ಇಲ್ಲಿ ವಿ ವರ್ಸಸ್ ಎಕ್ಸ್ದ ಗ್ರಾಫನ್ನು ಕ್ರಿಯೇಟ್ ಮಾಡೋಣ. ವಿ ವರ್ಸಸ್ ಎಕ್ಸ್ದ ಗ್ರಾಫ್, ವಿ ವರ್ಸಸ್ ಎಕ್ಸ್ದ ಗ್ರಾಫ್ ಅಂದರೆ ವೈ ಆಕ್ಸಸ್ ಮೇಲೆ ವಿ ಅನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಸ್ ಮೇಲೆ ಅಂತೂ ಎಕ್ಸ್ ಅನ್ನ ಐತಿ ಇಲ್ಲಿ. ಓಕೆ, ಎಕ್ಸ್ ಆಕ್ಸಸ್ ಮೇಲೆ ಅಂತೂ ಎಕ್ಸ್ ಅನ್ನ ಐತಿ, ವೈ ಆಕ್ಸಸ್ ಮೇಲೆ ವಿ ಅನ್ನು ಪ್ಲಾಟ್ ಮಾಡಬೇಕು. ಓಕೆ, ವಿ ವರ್ಸಸ್ ಎಕ್ಸ್ದ ಗ್ರಾಫನ್ನು ತೆಗಿಬೇಕಾಗಿದೆ ಈ ಇಕ್ವೇಷನಲ್ಲಿ. ಹೆಂಗೆ ಮಾಡೋದಿನ ಈ ಇಕ್ವೇಷನ್ನ ನೋಡ್ಕಿಶನ್ ಗೊತ್ತಾಗಂಗಿಲ್ಲ ಇಲ್ಲಿ. ಓಕೆ, ನಾನು ಇದನ್ನು ಈಗ ಅಳಿಸ್ಬಿಡ್ತೀನಿ. ಈ ಇಕ್ವೇಷನನ್ನು ನೋಡ್ಕಿಶನ್ ನಮ್ಗೆ ಅರ್ಥನ ಆಗೋದಿಲ್ಲ ಯಾವೊಂದು ಗ್ರಾಫ್ ಬರೋದೈತೆ ಅಂಥೇಳಿ. ನೋಡ್ರಿ ಇಲ್ಲಿ ವಿ ಈಕ್ವಲ್ಸ್ ಟು ಒಮೆಗಾ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ದು ಗ್ರಾಫ್ ಐತಿ. ಹೌದು, ವಿ ಅನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ವಿ ವೈ ಆಕ್ಸಸ್ ಮೇಲೆ ಪ್ಲಾಟ್ ಮಾಡೋದೈತಲ್ಲ, ಇದನ್ನು ನಾನು ವಾಯಲ್ಲೇ ರಿಪ್ಲೇಸ್ ಮಾಡ್ಕೋತೀನಿ. ಸೊ ಏನಾಯ್ತದ, ವೈ ಈಕ್ವಲ್ಸ್ ಟು ಒಮೆಗಾ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೀವು ಕಂಪೇರ್ ಮಾಡಿರಿ ಅಂದ್ರೆ ಹೆಂಗೆ ಕಂಪೇರ್ ಮಾಡೋರು ಹೇಳ್ರಿ. ನಾ ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2 ಐತಿ. ಮತ್ತು ಇಕ್ವೇಷನ್ ಯಾವ ಒಂದು ಫಾರ್ಮ್ಯಾಟ್ದಾಗ ಐತೆ ಅನ್ನೋದು ಗೊತ್ತಾಗೋತ್ತಿಲ್ಲ. ನೋಡಿರಿ, ಇದೊಂದು ಒನ್ ಆಫ್ ದ ಡಿಫಿಕಲ್ಟ್ ಗ್ರಾಫ್ಸ್ ಒಳಗೆ ಒಂದು ಈ ಇಕ್ವೇಷನ್ ಬರ್ತೈತಿ. ಈ ಇಕ್ವೇಷನ್ ಏನೈತಿಲ್ಲ ಭಾಳ ಡಿಫಿಕಲ್ಟ್ ಐತಿ ಅನಲೈಸ್ ಮಾಡೋಕೆ. ಬಟ್ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದನ್ನು ನೆನಪಿಟ್ಕೋಬೋದು. ಯಾವಾಗೂ ಈ ಇಕ್ವೇಷನ್ ಬಂದು ತಿಳ್ಕೊರಿ, ಏನು ಮಾಡಿರಿ, ಫಸ್ಟ್ ಒಮೆಗಾನ ಈ ಕಡೆ ಡಿವೈಡ್ ಕೊಡ್ರಿ. ವೈ ಡಿವೈಡೆಡ್ ಬೈ ಒಮೆಗಾ ಈಕ್ವಲ್ಸ್ ಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಏನು ಮಾಡ್ಬೋದು, ನೀವು ಎರಡು ಕಡೆ ಸ್ಕ್ವೇರಿಂಗ್ ಮಾಡಿರಿ. ಫಸ್ಟ್ ಎರಡು ಕಡೆ ಏನು ಮಾಡಿರಿ, ಸ್ಕ್ವೇರ್ ಮಾಡಿರಿ. ಸ್ಕ್ವೇರ್ ಮಾಡೋದ್ರಿಂದ ಏನಾಗ್ತೈತಿ, ಈಚೆ ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತಿ. ಸೊ ಏನಾಯ್ತದ, ವೈ ಸ್ಕ್ವೇರ್ ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇನ್ನು ಎಕ್ಸ್ ಸ್ಕ್ವೇರನ್ನು ಈ ಕಡೆ ತೊಗೊಂಡ್ಬರ್ರಿ. ನೋಡ್ರಿ, ವಾಯ್ದು ಮ್ಯಾಕ್ಸಿಮಮ್ ಪವರ್ 2, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2. ಯಾವ ಗ್ರಾಫ್ ಐತಿದ, ಈ ಕಂಡೀಷನ್ ಯಾವಾಗ ಕ್ರಿಯೇಟ್ ಆಗ್ತೈತೆ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2, ವಾಯ್ದು ಮ್ಯಾಕ್ಸಿಮಮ್ ಪವರ್ 2, ಇಲಿಪ್ಸದ ಕಂಡೀಷನ್ದಾಗ. ಇಲಿಪ್ಸದ ಕೇಸ್ದಾಗ ಏನಾಗ್ತಿತ್ತು ನಮ್ದು,
ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2 ಬರ್ತೈತಿ, ವೈದು ಮ್ಯಾಕ್ಸಿಮಮ್ ಪವರ್ 2 ಬರ್ತೈತಿ ಇಲಿಪ್ಸದ ಕೇಸ್ದಾಗ. ನಾನು ಹೇಳ್ತೀನಿ ಮೈನಸ್ ಎಕ್ಸ್ ಸ್ಕ್ವೇರನ್ನು ಈ ಕಡೆ ತೊಗೊಂಡ್ಬರ್ರಿ, ವೈ ಸ್ಕ್ವೇರ್ ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಎ ಸ್ಕ್ವೇರನ್ನು ಏನು ಮಾಡ್ಬೋದು ನೀವು ಈ ಕಡೆ ಡಿವೈಡ್ ಕೊಡ್ಬೋದು. ನೀವು ಈ ಕಡೆ ಡಿವೈಡ್ ಕೊಟ್ರಿ ಅಂದ್ರೆ ಎ ಸ್ಕ್ವೇರನ್ನು, ಇಲ್ಲಾಂದ್ರೆ ಹಿಂಗೆ ಮಾಡಿರಿ, ಎ ಸ್ಕ್ವೇರ್ ಆಚೆ ಕಡೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಎರಡು ಕಡೆ 1/a ಸ್ಕ್ವೇರಲ್ಲಿ ಮಲ್ಟಿಪ್ಲೈ ಮಾಡಿರಿ. ಎರಡು ಕಡೆ 1/a ಸ್ಕ್ವೇರ್ಲಿ ಹೇಳ್ರಿ ಮಲ್ಟಿಪ್ಲೈ ಮಾಡಿರಿ, ಅದರಿಂದ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನು 1/a ಸ್ಕ್ವೇರ್ ಒಳಗೆ ಮಲ್ಟಿಪ್ಲೈ ಆಗ್ತದೆ. ಹೆಂಗೆ ಹೇಳ್ರಿ ನೀವು, ವೈ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಒಮೆಗಾ ಸ್ಕ್ವೇರನ್ನು ಎ ಒಮೆಗಾ ಸ್ಕ್ವೇರ್ ಅಂಥೇಳಿ ನಾನು ಬರಿಬೋದು, ಹೌದು. ಆಮೇಲೆ 1/a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಈಕ್ವಲ್ಸ್ ಟು 1 ಅಂಥೇಳಿ. ಸೊ ಈ ರೀತಿ ಇಕ್ವೇಷನ್ ಬರ್ತಿದೆ. ಓಕೆ, ಇಲಿಪ್ಸದ ನಾನು ಜನರಲ್ ಇಕ್ವೇಷನ್ ನೋಡಿ ಅಂತಂದ್ರೆ, ಜನರಲ್ ಇಕ್ವೇಷನ್ ಆಫ್ ಇಲಿಪ್ಸ್ ನೋಡಿ ಅಂತಂದ್ರೆ, ಇಲಿಪ್ಸದ ಜನರಲ್ ಇಕ್ವೇಷನ್ ನಮ್ದು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1 ಇರ್ತೈತೆ. ಈ ಇಕ್ವೇಷನಿಗೆ ಈ ಇಕ್ವೇಷನ್ ಕಂಪೇರ್ ಮಾಡಿ ನೋಡ್ರಿ, ಇಲ್ಲಿ ಏನೈತಿ ಎಕ್ಸ್ ಸ್ಕ್ವೇರ್ ಬೈ ಕ್ಯಾಪಿಟಲ್ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಒಮೆಗಾ ಇಂಟು ಎದ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 1. ಇಲ್ಲಿ ಎ ಮತ್ತು ಬಿ ಏನಿವ ಜನರಲ್ ಇಕ್ವೇಷನ್ ಆಫ್ ಇಲಿಪ್ಸ್ದಾಗ ಎ ಮತ್ತು ಬಿ ಏನ, ಎ ಅನ್ನೋದ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್, ಬಿ ಅನ್ನೋದ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ವೈ ಆಕ್ಸಸ್. ಹಂಗೆ ನಾವು ಇಲ್ಲಿ ಹಿಡ್ದು ಕಂಪೇರ್ ಮಾಡ್ಬೋದು. ಈ ಇಕ್ವೇಷನನ್ನು ನಾವು ಇದರಲ್ಲೇ ಕಂಪೇರ್ ಮಾಡ್ರಿ, ಇಲಿಪ್ಸ್ ರೆಡಿ ಆಗತ್ತಿಲ್ಲಿ. ಜನರಲ್ ಇಲಿಪ್ಸ ನೋಡಕ್ಕೆ ನಮಗೆ ಹೆಂಗೆ ಕಾಣ್ತಿತ್ತಂದ್ರೆ ಈ ರೀತಿ ಇಲಿಪ್ಸ್ ಕಾಣ್ತಿತ್ತು, ಹೌದು. ಇದ್ರಾಗ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸನ್ನು ನಾನು ಪ್ಲಸ್ ಎ ಅಂತ ಹೇಳಿ ತಿಳ್ಕೊತೀನಿ. ಈಚೆ ಕಡೆ ಇದು ಮೈನಸ್ ಎ ಆಗ್ತಿತ್ತು, ಇದು ಪ್ಲಸ್ ಬಿ, ಇದು ಮೈನಸ್ ಬಿ. ಬಟ್ ಈಗ ಕಂಪೇರ್ ಮಾಡ್ರಿ ಅಂತಂದ್ರೆ ಎ ಜಾಗದಾಗ ಏನೈತಿ ನಮ್ದು ಕ್ಯಾಪಿಟಲ್ ಎ, ಎ ಜಾಗದಾಗ ನಮ್ದು ಏನೈತಿ ಕ್ಯಾಪಿಟಲ್ ಎ. ಸೊ ನಾನು ಏನು ಮಾಡ್ಬೋದು, ಇದನ್ನು ಪ್ಲಸ್ ಎ, ಇದನ್ನು ಮೈನಸ್ ಎ ಅಂತ ಹೇಳಿ ಬರ್ಕೋಬೋದು ಇಲ್ಲಿ. ಆಮೇಲೆ ಬಿ ಜಾಗದಾಗ ಏನೈತಿ ನಮ್ದು, ಇಲ್ಲಿ ನೋಡ್ರಿ ಬಿ ಜಾಗದಾಗ ಏನೈತಿ ಒಮೆಗಾ ಇಂಟು ಎ. ಇಟ್ ಮೀನ್ಸ್ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ವೈ ಆಕ್ಸಸ್ ಏನೈತಿಲ್ಲ, ಇಲ್ಲಿ ಪ್ಲಸ್ ಒಮೆಗಾ ಇಂಟು ಎ ಬರ್ತೈತಿ, ಇಲ್ಲಿ ಮೈನಸ್ ಒಮೆಗಾ ಇಂಟು ಎ ಬರ್ತೈತಿ. ಓಕೆ, ಜನರಲ್ ಆಗಿ ಒಂದು ರಫ್ ಗ್ರಾಫ ವಿ ಈಕ್ವಲ್ಸ್ ಟು ಒಮೆಗಾ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ದೇನು ರಫ್ ಗ್ರಾಫ್ ಕಾಣ್ತೈತಿಲ್ಲ, ಅದು ಇದೇ ರೀತಿಯನ್ನು ಏನಾಗ್ತದೆ ಕಂಡು ಬರ್ತೈತೆ. ಸೊ ಇಕ್ವೇಷನನ್ನು ನೋಡಿಕಿಷನ್ ಅಂತೂ ಗೊತ್ತಾಗಂಗಿಲ್ಲ, ಬಟ್ ನೀವು ಒಂದು ಸ್ವಲ್ಪ ಅದನ್ನು ಸಾಲ್ವ್ ಮಾಡಿರಿ ಅಂತಂದ್ರೆ ಒಂದು ಜನರಲ್ ಇಕ್ವೇಷನಿಗೆ ಒಂದು ಕನ್ವರ್ಟ್ ಮಾಡಿರಿ ತಂದ ಎಕ್ಸ್ದ ಪವರ್ ಮ್ಯಾಕ್ಸಿಮಮ್ ಪವರ್ 2, ವೈದ ಮ್ಯಾಕ್ಸಿಮಮ್ ಪವರ್ 2, ಯಾವೊಂದು ಕೇಸ್ ಐತದ ಇಲಿಪ್ಸದ ಕೇಸ್ ಐತಿ. ಇಲಿಪ್ಸನ್ನು ನೀವು ಈ ರೀತಿ ಏನು ಮಾಡ್ಬೋದು ಡ್ರಾ ಮಾಡ್ಬೋದು. ಇಲ್ಲಿ ಕ್ಯಾಪಿಟಲ್ ಎ ಅನ್ನೋದೇನ ರೇಡಿಯಸ್ ಆಫ್ ಇಲಿಪ್ಸ್, ಇದೇನಿದೆ ಇಲಿಪ್ಸದ ಒರಿಜಿನ್ ಹಿಡ್ದ ಈ ಒಂದು ಲೆಂತ್ಗೆ ಇಲಿಪ್ಸ್ ರೇಡಿಯಸ್ ಇದೆ, ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಪ್ಲಸ್ ಎ, ಈಚೆ ಕಡೆ ತೊಗೊಂಡ್ರಿ ಅಂತಂದ್ರೆ ಇದು ಮೈನಸ್ ಎ ಆಗ್ತದೆ. ಓಕೆ, ಆಮೇಲೆ ಒಮೆಗಾ ಇಂಟು ಎ ಏನಿದೆ ಒರಿಜಿನ್ ಹಿಡ್ದ ಮ್ಯಾಗ್ ನೋಡ್ರಿ ಅಂತಂದ್ರೆ ಪಾಸಿಟಿವ್ ವೈ ಆಕ್ಸಿಸ್ ಕಡೆ, ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ವೈ ಆಕ್ಸಿಸ್ ಒಮೆಗಾ ಇಂಟು ಎ ಐತದ. ಯಾಕೆ ಹೇಳ್ರಿ, ಯಾಕಂದ್ರೆ ವೈ ಡಿವೈಡ್ ಬೈದಾಗ ಒಮೆಗಾ ಇಂಟು ಎ ಐತೆ. ಇನ್ನೊಂದು ನೋಡೋಣ, ಇನ್ನೊಂದು ಗ್ರಾಫನ್ನು. ಓಕೆ, ಈಸಿ ಇದಾವೆ, ಬಟ್ ಪ್ರಾಕ್ಟೀಸ್ಲೇ ಇನ್ನೂ ಈಸಿ ಆಗ್ತಾವೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ನೋಡೋಣ. ಇನ್ನು ನೆಕ್ಸ್ಟ್ದು ಯಾವ್ದು ಗ್ರಾಫ್ ಇತ್ತಂದ್ರೆ ನಮ್ಮ ಕಡೆ ಎಫ್ ಎಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಫ್ರಿಂಗ್ ಫೋರ್ಸ್ ಅಂತ ಹೇಳಿ ಬರ್ತದೆ ನಿಮಗೆ. ಎಫ್ ಎಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಗ್ರಾಫ್. ಇದ್ರಾಗ ಏನು ಮಾಡತ್ತಾರ ಅಂತಂದ್ರೆ ಎಫ್ ಎಸ್ ವರ್ಸಸ್ ಎಕ್ಸ್ ಗ್ರಾಫನ್ನು ತೆಗಿ ಅಂತ ಹೇಳ್ತಾರೆ ನಿಮಗೆ. ಅಂದ್ರೆ ವೈ ಆಕ್ಸಿಸ್ ಮೇಲೆ ಸ್ಪ್ರಿಂಗ್ ಫೋರ್ಸನ್ನು ನೀವು ಏನು ಮಾಡಬೇಕು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಅಂದರೂ ಎಕ್ಸನ್ನು ಐತೆ. ಓಕೆ, ಇವೆಲ್ಲಕ್ಕೆಲ್ಲ ಇಕ್ವೇಷನ್ಸ್ ನೀವು ಫಿಸಿಕ್ಸ್ದಾಗ ನೋಡ್ತೀರಿ, ಇವುಗಳ ಗ್ರಾಫ್ಗಳನ್ನು ನೀವು ಏನು ಮಾಡಬೇಕಾಗ್ತೈತಿ ಒಂದೊಂದು ಸಲ ಪ್ಲಾಟ್ ಮಾಡಬೇಕಾಗ್ತೈತಿ. ಅವಾಗ ಡಿಫಿಕಲ್ಟ್ ಆಗಬಾರ್ದು ಅದು. ನಿಮಗೆ ಜನರಲ್ ಇಕ್ವೇಷನ್ಸ್ ಗೊತ್ತಿದ್ದು ಅಂತಂದ್ರೆ ಸ್ಟ್ರೇಟ್ ಲೈನ್ ಆಗಿರ್ಬೋದು, ಪ್ಯಾರಾಬೋಲಾ, ಇಲಿಪ್ಸ್, ಸರ್ಕಲ್, ಹೈಪರ್ಬೋಲಾ, ಜನರಲ್ ಇಕ್ವೇಷನ್ಸ್ ಗೊತ್ತಿದ್ದು ಅಂತಂದ್ರೆ ಕಂಪೇರ್ ಮಾಡ್ಬೋದು ನೀವು. ಇಲ್ಲಿ ನೋಡಿರಿ ವೈ ಆಕ್ಸಿಸ್ ಮೇಲೆ ಏನು ಹೇಳ್ಯಾರ ನಿಮಗೆ, ಇಲ್ಲಿ ವೈ ಆಕ್ಸಿಸ್ ಮೇಲೆ ಎಫ್ ಎಸ್ ಸ್ಪ್ರಿಂಗ್ ಫೋರ್ಸನ್ನು ಪ್ಲಾಟ್ ಮಾಡಂದರು. ಇನ್ನು ಸ್ಪ್ರಿಂಗ್ ಫೋರ್ಸ್ ಏನ ಅದನ್ನು ನಾವು ಕಲಿತೀವಿ ಬರುವ ಒಂದು ಲೆಕ್ಚರ್ಸ್ದಾಗ ಏನು ಮಾಡೋ ಸ್ಪ್ರಿಂಗ್ ಫೋರ್ಸದ ನಾನು ಡೀಟೇಲ್ ಲೆಕ್ಚರನ್ನು ಮಾಡ್ತೀನಿ, ಅವಾಗ ಕಲಿತು. ಬಟ್ ಈಗ ಸ್ಪ್ರಿಂಗ್ ಫೋರ್ಸನ್ನು ತಲೆಯನ್ನು ತೆಗೆದುಬಿಡ್ರಿ. ಸ್ಪ್ರಿಂಗ್ ಫೋರ್ಸನ್ನು ನಾವು ವೈ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕಾಗೈತಿ, ಆಮೇಲೆ ಎಕ್ಸನ್ನು ಏನು ಮಾಡಬೇಕೈತಿ ಎಕ್ಸ್ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕಾಯ್ತು.
ಕನ್ಫ್ಯೂಷನ್ ಏನು ಸ್ಟೂಡೆಂಟ್ಸ್ಗಳಿಗೆ ಇಕ್ವೇಷನ್ ನೋಡಿಕೇಶನ್ ಎಫ್ ಎಸ್ ಇಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಯಾವ ಒಂದು ಗ್ರಾಫ್ ಬರೋದೈತಿ ಇಲ್ಲಿ ಗೊತ್ತನ ಆಗೋದಿಲ್ಲ. ನಾನೇನು ಹೇಳ್ತನೋ ಎಫ್ ಎಸ್ ಅನ್ನ ನೀವು ವಾಯ್ ಎಕ್ಸಸ್ ಮೇಲೆ ಪ್ಲಾಟ್ ಮಾಡೋದ್ರ ಇಲ್ಲಿ ಎಫ್ ಎಸ್ ಅನ್ನ ನಾನು ವಾಯ್ ಅಂತ ಹೇಳ್ತು ಅಂತ ಹೇಳ್ತೀನಿ. ಆಮೇಲೆ ಎಕ್ಸ್ ಅಂತರೂ ಎಕ್ಸ್ ಎಕ್ಸಸ್ ಮೇಲೆ ಐತೆ ನಾನು. ಸೊ ಇಕ್ವೇಷನ್ನ ಏನು ಬತ್ತು ನಮ್ದು ಎಫ್ ಎಸ್ ಈಕ್ವಲ್ಸ್ ಟು ಮೈನಸ್ ಕೆ ಇಂಟು ಎಕ್ಸ್. ಎಫ್ ಎಸ್ ಅನ್ನು ರೀಪ್ಲೇಸ್ ಮಾಡಿರಿ ವಾಯ್ಲೆ ವಾಯ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಆಯ್ತು. ವಾಯ್ದು ಮ್ಯಾಕ್ಸಿಮಮ್ ಪವರ ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1. ಯಾವ ಒಂದು ಕೇಸ್ ಐತದ ಸ್ಟ್ರೇಟ್ ಲೈನ್ ಕೇಸ್. ಯಾಕಂತಂದ್ರೆ ವಾಯ್ ಮತ್ತು ಎಕ್ಸ್ ಮಲ್ಟಿಪಲ್ದಾಗ ಇಲ್ಲಿ ಈ ರೀತಿ ಬತ್ತಂದ್ರೆ ವಾಯ್ ಇಂಟು ಎಕ್ಸ್ ಎರಡೂದ್ರ ಮ್ಯಾಕ್ಸಿಮಮ್ ಪವರ್ 1 ಐತಿ ಮತ್ತು ಒಂದಕ್ಕೊಂದು ಮಲ್ಟಿಪಲ್ದಾಗ ಅದಾವ. ಅವಾಗ ಇದು ಹೈಪರ್ಬೋಲಾರ್ ಕೇಸ್ ಆಗ್ತಿತ್ತು, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಬಟ್ ಇದನ್ನು ನಾವು ಈಗ ಸ್ಟ್ರೇಟ್ ಲೈನ್ ಕೇಸ್ ಅಂತ ಹೇಳಿ ತಿಳ್ಕೊಬೋದು. ಯಾಕಂತಂದ್ರೆ ಸ್ಟ್ರೇಟ್ ಲೈನ್ದು ಜನರಲ್ ಇಕ್ವೇಷನ್ ಏನೈತೆ ನಮ್ದು ವಾಯ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ವಾಯ್ದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1. ಇಲ್ಲಿ ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಐತಿ ಇಲ್ಲಿ. ಸೊ ಇದ್ರಾಗ ಇಂಟರ್ಸೆಪ್ಟ್ ವಾಯ್ ಇಂಟರ್ಸೆಪ್ಟ್ ಅಂತೂ 0 ಐತೆ, ಯಾಕಂತಂದ್ರೆ ಕಾಣವಾತ ಅಲ್ಲಿ. ಸಿ ಎಷ್ಟೈತಿ 0. ಸ್ಲೋಪ್ ಎಷ್ಟೈತಿ ನಮ್ದು ಮೈನಸ್ ಕೆ. ಸ್ಲೋಪ್ ನೆಗೆಟಿವ್ ಐತಿ. ಸ್ಲೋಪ್ ನೆಗೆಟಿವ್ ಐತಿ ಇಟ್ ಮೀನ್ಸ್ ಸ್ಟ್ರೇಟ್ ಲೈನ್ ನಮ್ದು ತಳಗೆ ಹೋಗುತ್ತೆ ಎಕ್ಸ್ ಆಕ್ಸಸ್ ಮೇಲೆ ಮುಂದೆ ಹೋದಂಗೆ. ಇಂಟರ್ಸೆಪ್ಟ್ 0 ಐತಿ. ಸ್ಟ್ರೇಟ್ ಲೈನ್ ಬರೋದೈತಿ, ಇಂಟರ್ಸೆಪ್ಟ್ 0 ಐತಿ ಇಟ್ ಮೀನ್ಸ್ ಇದು ಒರಿಜಿನ್ದಾಗ ಕಟ್ ಆಗೋದೈತಿ ಮತ್ತು ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ನಮ್ದು ಏನಾಗ್ತೈತಿ ತಳಗೆ ಹೋಗ್ತೈತಿ ಅದು. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ದಿಸ್ ಇಕ್ವೇಷನ್. ಎಫ್ ಎಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ದು ಗ್ರಾಫ್ ಇದು. ಓಕೆ, ಈಸಿಲಿ ತೆಗಿಬೋದಾತಿಲ್ಲ ನೀವು, ಯಾಕಂತಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ದು ಕಾನ್ಸೆಪ್ಟ್ ಗೊತ್ತದೆ. ಅದರಿಂದ ನೀವು ಏನು ಮಾಡ್ಬೋದು, ಈಸಿಲಿ ಅನಲೈಸ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ನೋಡೋಣ ನಾವು ಇನ್ನು. ನೆಕ್ಸ್ಟ್ ವಿ ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್. ಏನೈತಿ ಇಲ್ಲಿ ಕ್ವೆಶನ್ y ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2u ಸ್ಕ್ವೇರ್. ಇಲ್ಲಿ ನೋಡ್ರಿ ನಾ y ವರ್ಸಸ್ ಎಕ್ಸ್ದ ಗ್ರಾಫ್ ತೆಗಿ ಅಂದಾರ. y ವರ್ಸಸ್ ಎಕ್ಸ್ ಗ್ರಾಫ್. ಇನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತಲೆಯಾಗ ಇಕ್ವೇಷನನ್ನು ನೋಡಿಕಿಸಿಂದ ಬಿಟ್ಬಿಡ್ತಾರೆ ಅವ್ರು ಮೊದಲು. ಬಟ್ ನಾವು ಬಿಡಂಗಿಲ್ಲ ಇದನ್ನು. ಓಕೆ, ವೈ ಎಕ್ಸಸ್ ಮೇಲೆ ಅಂತೂ ವೈ ಎಕ್ಸನ್ನು ಪ್ಲಾಟ್ ಮಾಡೋದೈತಿ, ಎಕ್ಸ್ ಎಕ್ಸಸ್ ಮೇಲೆ ಎಕ್ಸನ್ನು ಪ್ಲಾಟ್ ಮಾಡೋದೈತಿ. ಓಕೆ ನೋಡ್ರಿ, y ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್. ವಾಯ್ದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2. ಯಾವ ಒಂದು ಕೇಸ್ ಇದೆ ಪ್ಯಾರಾಬೋಲಾ ಕೇಸ್. ಪ್ಯಾರಾಬೋಲಾದ ಜನರಲ್ ಇಕ್ವೇಷನ್ ಏನು ಬರ್ತಿತ್ತು ಎ ಎಕ್ಸ್ ಸ್ಕ್ವೇರ್. ವಾಯ್ದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2. ಎ ಎಲ್ಲರೇ ಗ್ರೇಟರ್ ದೆನ್ 0 ಆಯ್ತಂದ್ರೆ ಅಪ್ವರ್ಡ್ ಪ್ಯಾರಾಬೋಲಾ ಬರ್ತೈತಿ. ಎ ಎಲ್ಲರೇ ಸ್ಮಾಲರ್ ದೆನ್ 0 ಆಯ್ತಂದ್ರೆ ಡೌನ್ವರ್ಡ್ ಪ್ಯಾರಾಬೋಲಾ ಬರ್ತೈತಿ. ಓಕೆ, ಈ ಕೇಸ್ದಾಗ ನೋಡ್ಬೋದು ನೀವು y ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್. ಇಲ್ಲಿ ಕಂಪೇರ್ ಮಾಡಿರಿ ಅಂತಂದ್ರೆ ಎದು ವ್ಯಾಲ್ಯೂ ಎಷ್ಟೈತಿ, ಎ ಈಕ್ವಲ್ಸ್ ಟು ಮೈನಸ್ ಜಿ ಡಿವೈಡ್ ಬೈ 2u ಸ್ಕ್ವೇರ್. ಎ ಒಂದು ನೆಗೆಟಿವ್ ನಂಬರ್ ಕಾಣಾಯ್ತು ನನಗಿಲ್ಲಿ. ಏನೈತಿ ನೆಗೆಟಿವ್ ಐತಿ, ಇಟ್ ಮೀನ್ಸ್ ಸ್ಮಾಲರ್ ದ್ಯಾನ್ 0, ಡೌನ್ವರ್ಡ್ ಪ್ಯಾರಾಬೋಲಾ ಬರೋದೈತಿ. ಏನಾಗ್ತೈತಿ ಡೌನ್ವರ್ಡ್ ಪ್ಯಾರಾಬೋಲಾ ಕ್ರಿಯೇಟ್ ಆಗ್ತೈತಿ. ಸೊ ಇದು ಪ್ಯಾರಾಬೋಲಾ ತೆಗೆದ್ರಿ ಅಂತಂದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಈಗಂತೂ ಹಿಂಗೆ ಕಾಣ್ತೈತಿ. ಇನ್ನು ಫಿಸಿಕ್ಸ್ದಾಗ ನೋಡ್ರಿ ವೈ ಆಕ್ಸಸ್ ಮತ್ತು ಎಕ್ಸ್ ಆಕ್ಸಸ್ ಮೇಲೆ ಫಿಸಿಕ್ಸ್ದಾಗ ಬರೋ ಚಾಪ್ಟರ್ಸಾಗ ಮೋಷನಿನ ಪ್ಲೇನ್ದಾಗ ಕಲಿತೀರಿ ಇದನ್ನು. ಓಕೆ, ಈ ಒಂದು ಇಕ್ವೇಷನ್ ಅಲ್ಲಿ ಬರ್ತೈತಿ ನಿಮ್ಗೆ. ಆ ಇಕ್ವೇಷನ್ ಬಂದಾಗ ನಮ್ಗೆ ಗ್ರಾಫ್ ತೆಗಿ ಅಂತಂದಾಗ ಈ ರೀತಿ ಗ್ರಾಫ್ಸ್ ಕ್ರಿಯೇಟ್ ಆಗಿರ್ತೈತಿ. ಈಗಂತೂ ಜನರಲ್ ಗ್ರಾಫ್ ಅಂತೂ ಹಿಂಗೆ ತೆಗಿಬೋದು. ಓಕೆ, ಮುಂದೆ ಬಂದಾಗ ಗ್ರಾಫ್ ಇನ್ನೂ ಏನಾಗ್ತಾವೆ ಮಾಡಿಫೈ ಆಗ್ತಾವೆ. ಯಾಕಂತಂದ್ರೆ ವೈ ಆಕ್ಸಸ್ ಮತ್ತು ಎಕ್ಸ್ ಆಕ್ಸಸ್ ಮೇಲೆ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಬರ್ಬೋದು. ಅದನ್ನು ಈಗ ಹೇಳಂಗಿಲ್ಲ ನಾನು ಅದು, ಯಾಕಂತಂದ್ರೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತೈತೆ ನಿಮಗೆ. ಪ್ಯಾರಾಬೋಲಾ ತಿಳಿತದ, ಇದರಲ್ಲೇ ಪ್ಯಾರಾಬೋಲಾ ಕ್ರಿಯೇಟ್ ಆಗೋದೈತೆ ನಮ್ಗೆ. ಓಕೆ, ನೆಕ್ಸ್ಟ್ ಗ್ರಾಫ್ ನೋಡೋಣ. Next type of graph we have now. ಯಾವುದಾಯ್ತು ಈಗ? ಓಕೆ, y ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್. ಪಿ ವಿ ಈಕ್ವಲ್ಸ್ ಟು ಎನ್ ಆರ್ ಟಿ. ಪಿ ವಿ ಈಕ್ವಲ್ಸ್ ಟು ಎನ್ ಆರ್ ಟಿ. ಕೆಮಿಸ್ಟ್ರಿದಾಗೂ ನೋಡ್ತೀರಿ, ಕೆಮಿಸ್ಟ್ರಿದಾಗ ಈಕ್ವೇಷನನ್ನು ಭಾಳ ಸಲ ನೋಡ್ತೀರಿ ನೀವು. ಏನು ಮಾಡೋದಂತಂದಾರ ಇಲ್ಲಿ ಪಿ ವರ್ಸಸ್ ಟಿದು ಗ್ರಾಫ್ ತೆಗಿ ಅಂದಾರ. ಪಿ ವರ್ಸಸ್ ಟಿದು ಗ್ರಾಫ್. ಓಕೆ, ಇಲ್ಲಿ ವಿ ಕಾನ್ಸ್ಟೆಂಟ್ ಐತದ. ವಿ ಏನೈತೆ ನಮ್ದು ಕಾನ್ಸ್ಟೆಂಟ್ ಐತದ. ಕಾನ್ಸ್ಟೆಂಟ್ ಅಂತಂದ್ರೆ ಚೇಂಜ್ ಆಗಂಗಿಲ್ಲ, ಸೇಮ್ ಇರ್ತೈತಿ ಕಾನ್ಸ್ಟೆಂಟ್.
ಓಕೆ, ಕಾನ್ಸ್ಟಂಟ್ ಸ್ಪೆಲ್ಲಿಂಗ್ ಅಂತ ಬರೆಯತ್ತ ನಾನು. ಕಾನ್ಸ್ಟಂಟ್ ಓಕೆ, ಹಾಂ ಈಗ ಕರೆಕ್ಟ್ ಐತದ. ವಿ ಕಾನ್ಸ್ಟಂಟ್ ಐತಿ, ಇಟ್ ಮೀನ್ಸ್ ಇದು ಚೇಂಜ್ ಆಗಂಗಿಲ್ಲ, ಸೇಮ್ ಇರ್ತೈತಿ. ನೋಡ್ರಿ, y ಆಕ್ಸಿಸ್ ಮೇಲೆ ನಮಗೆ ಪಿ ಅನ್ನು ಪ್ಲಾಟ್ ಮಾಡಂದಾರು, ಎಕ್ಸ್ ಆಕ್ಸಿಸ್ ಮೇಲೆ ಟಿ ಅನ್ನು ಪ್ಲಾಟ್ ಮಾಡಂದಾರು. y ಆಕ್ಸಿಸ್ ಮೇಲೆ ಪಿ ಅನ್ನು ಪ್ಲಾಟ್ ಮಾಡಂದಾರು, ಎಕ್ಸ್ ಆಕ್ಸಿಸ್ ಮೇಲೆ ಟಿ ಅನ್ನು ಪ್ಲಾಟ್ ಮಾಡಂದಾರು. ಇನ್ನು ಟಿ ಅನ್ನು ಏನು ತಿಳ್ಕೊರಿ, ನೀವು ಎಕ್ಸ್ ಅಂತ ಹೇಳಿ ರಿಪ್ಲೇಸ್ ಮಾಡ್ಕೊರಿ, ಇದನ್ನು ಪಿ ಅನ್ನು ನೀವು y ಅಂತ ಹೇಳಿ ರಿಪ್ಲೇಸ್ ಮಾಡ್ಕೊರಿ. ಅದರಿಂದ ಈಕ್ವೇಷನ್ ಮೋಡಿಫೈ ಆಗ್ತೈತೆ ನಮಗೆ. ಪಿ ವಿ ಈಕ್ವಲ್ಸ್ ಟು ಏನೈತೆ ನಮ್ಮದು ಈಕ್ವೇಷನ್, ಎನ್ ಆರ್ ಟಿ. ಓಕೆ, ಪಿ ಅನ್ನು y ಅಂತ ತಿಳ್ಕೊತೀರಿ, ವಿ ಅನ್ನು ಟಿ ಅನ್ನು ಎಕ್ಸ್ ಅಂತ ಹೇಳಿ ತಿಳ್ಕೊತೀರಿ, ಟಿ ಅನ್ನು ಏನು ತಿಳ್ಕೊತೀರಿ, ಎಕ್ಸ್ ಅಂತ ಹೇಳಿ ತಿಳ್ಕೊತೀರಿ. ಇಲ್ಲಿ ನೋಡ್ಬೋದು ನೀವು y ಈಕ್ವಲ್ಸ್ ಟು ಏನಾಗ್ತೈತಿ, ಎನ್ ಆರ್ ಡಿವೈಡೆಡ್ ಬೈ ವಿ ಇಂಟು ಎಕ್ಸ್. ಇಲ್ಲಿ yದ ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1, ಎರಡೂ ಮಲ್ಟಿಪಲ್ದಾಗೂ ಇಲ್ಲ, ಸ್ಟ್ರೈಟ್ ಲೈನ್ ಕೇಸ್. y ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮ್ಯಾಟ್ದಾಗ ಬರ್ಕೋರಿ ಇದನ್ನು. ಇಲ್ಲಿ ಸಿ ಏನೈತಿ, 0 ಐತಿ. ಓಕೆ, ಇಲ್ಲಿ ಸ್ಲೋಪ್ ಎಷ್ಟೈತಿ ನಮ್ಮದ, ಎನ್ ಆರ್ ಡಿವೈಡ್ ಬೈ ವಿ. ಓಕೆ, ಹಾಂ ಬರೋಬರ ಐತಿಲ್ಲ. ಸ್ಲೋಪ್ ನಮ್ಮದ ಪಾಸಿಟಿವ್ ಐತಿ, ಇಲ್ಲಿ ಸ್ಲೋಪ್ ನಮ್ಮದ ಪಾಸಿಟಿವ್ ಐತಿ. ಯಾಕೆ ಹೇಳ್ರಿ, ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಸೈನನ್ನು ನೀವು ಕಾಣಿಸಾಕತ್ತಿಲ್ಲ ನಿಮ್ಗೆ. ಎನ್ ಆರ್ ಡಿವೈಡ್ ಬೈ ವಿ ನಮ್ಮದು ಪಾಸಿಟಿವ್ ಐತಿ. ಕಂಪೇರ್ ಮಾಡ್ಬೋದಿಲ್ಲ ನೀವು, y ಕೋಸ್ಟ್ ಎಮ್ ಎಕ್ಸ್ ಪ್ಲಸ್ ಸಿ ಇಲ್ಲ ಇದನ್ನು. yದ ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1, ಇಟ್ ಮೀನ್ಸ್ ಇಟ್ಸ್ ಅ ಸ್ಟ್ರೇಟ್ ಲೈನ್ ಆ್ಯಂಡ್ ಸ್ಲೋಪ್ ಈಸ್ ಪಾಸಿಟಿವ್. ಇಟ್ ಮೀನ್ಸ್ ಸ್ಟ್ರೇಟ್ ಲೈನ್ ಈಸ್ ಗೋಯಿಂಗ್ ಅಪ್ವರ್ಡ್ ವೆನ್ ವಿ ಆರ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ನಾವು ಮುಂದೆ ಮೂವ್ ಆದಂಗೆ ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ. ಮತ್ತು ಇಂಟರ್ಸೆಪ್ಟ್ ಎಷ್ಟೈತೆ ನಮ್ದು, 0, ಯಾಕಂತಂದ್ರೆ ಅಲ್ಲಿ ಕಾಣವತ್ತದ. ಓಕೆ, ಸಿ ಎಷ್ಟೈತೆ ನಮ್ದು, 0. ಇಟ್ ಮೀನ್ಸ್ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದ ಒರಿಜಿನ್ ಹಿಡಿದ ಪಾಸ್ ಆಗೋದೈತಿ. ಒರಿಜಿನ್ ಮೇಲೆ ಯಾಕೆ ಪಾಸ್ ಆಗೈತಿ, ಇಂಟರ್ಸೆಪ್ಟ್ ಏನು ಹೇಳ್ಕೊಡ್ತೈತೆ ನಮ್ಮದ, ಇಲ್ಲಿ y ಇಂಟರ್ಸೆಪ್ಟ್ ಇದೆ, ಸಿ ಈಕ್ವಲ್ಸ್ ಟು 0 ಐತಿಲ್ಲ. ಇಂಟರ್ಸೆಪ್ಟ್ ಏನು ಹೇಳ್ಕೊಡ್ತೈತೆ ಅಂದ್ರೆ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ y ಆಕ್ಸಿಸನ್ನು ಯಾವೊಂದು ಎಲ್ಲಿ ಕಟ್ ಮಾಡೋದೈತಿ. 0 ಅಂತಂದ್ರೆ ಒರಿಜಿನ್ ಮೇಲೆ ಕಟ್ ಮಾಡ್ತೈತಿ. ಇಂಟರ್ಸೆಪ್ಟ್ ಪಾಸಿಟಿವ್ ಬಂದಿತ್ತಂದ್ರೆ ಒರಿಜಿನ್ ಹಿಡಿದ ಮ್ಯಾಕ್ ಕಟ್ ಮಾಡ್ತೈತಿ. ಇಂಟರ್ಸೆಪ್ಟ್ ನೆಗೆಟಿವ್ ಬಂದಿತ್ತಂದ್ರೆ ಒರಿಜಿನ್ ಹಿಡಿದ ತಳಗೆ ಕಟ್ ಮಾಡ್ತೈತಿ. ಇಟ್ ಮೀನ್ಸ್ ನಾವು ಈ ಇಕ್ವೇಷನನ್ನು ಯಾವ ರೀತಿ ತೆಗಿಬೋದು ಅಂದ್ರೆ, ನಾವು ಸ್ಲೋಪ್ ಪಾಸಿಟಿವ್ ಆ್ಯಂಡ್ ಇಂಟರ್ಸೆಪ್ಟ್ 0. ಇಟ್ ಮೀನ್ಸ್ ಇಟ್ ಪಾಸಸ್ ಥ್ರೂ ದ ಒರಿಜಿನ್ ಆ್ಯಂಡ್ ಇದು ಮ್ಯಾಗ ಹೋಗೋದೈತಿ ಈ ರೀತಿ. ಓಕೆ, ಎತ್ರ ಗ್ರಾಫ್ ಇದೆ, ಪಿ ವರ್ಸಸ್ ಟಿ ಇದು ಗ್ರಾಫ್. ನೋಡ್ರಿ, ಇದು ಪಿ y ಆಕ್ಸಿಸ್ ಮೇಲೆ ಪಿ ಅನ್ನು ಪ್ಲಾಟ್ ಮಾಡ್ತೀರಲ್ಲ, ಪಿ ಏನಾಗ್ತೈತೆ ನಮ್ಮದ ಯಾವಾಗೂ ಪ್ರೆಷರ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪಿ ವಿ ಈಕ್ವಲ್ಸ್ ಟು ಎನ್ ಆರ್ ಟಿ ಏನು ಇಕ್ವೇಷನ್ ಐತಿಲ್ಲ, ಈ ಇಕ್ವೇಷನ್ದಾಗ ಪಿ ಅನ್ನೋದು ಪ್ರೆಷರ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಪ್ರೆಷರ್ ಯಾವಾಗೂ ನೆಗೆಟಿವ್ದಾಗ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಈ ಗ್ರಾಫ್ ಈ y ಆಕ್ಸಿಸ್ದ ತಳಗಂತರೂ ಪ್ಲಾಟ್ ಮಾಡಂಗಿಲ್ಲ. ನಾವು ಇದನ್ನು ಏನು ಮಾಡ್ತೀವಿ, ಇದನ್ನು ಮುಂದೆ ಇದ್ರದ್ದು ಇಲ್ಲಿ ಹಿಡ್ದು ನಾವು ಏನು ಮಾಡೋಂಗಿಲ್ಲ, ಪ್ಲಾಟ್ ಮಾಡಂಗಿಲ್ಲ. ಯಾಕಂತಂದ್ರೆ ಪ್ರೆಷರ್ ಯಾವಾಗೂ ನೆಗೆಟಿವ್ದಾಗ ಬರೋಂಗಿಲ್ಲ ಅದು. ಓಕೆ, ಸೊ ನಿಮಗೆ ಕೆಮಿಸ್ಟ್ರಿದಾಗ ಗ್ರಾಫ್ ತೆಗೆದ್ರೆ ಅಂತಂದ್ರೆ ಜಸ್ಟ್ ಇಲ್ಲಿ ಹಿಡ್ದು ಇಷ್ಟ ತೆಗಿತಾರೆ ಸ್ಟ್ರೇಟ್ ಲೈನ್ ಅಂತ ಹೇಳಿ. ಓಕೆ, ಬಟ್ ನಮಗೀಗ ಇದು ಜಸ್ಟ್ ಮ್ಯಾಥಮೆಟಿಕಲ್ ಇಕ್ವೇಷನ್. ನಾನು ಯಾವುದೇ ರೀತಿಯಿಂದ ಇಲ್ಲಿ ಪ್ರೆಷರ್ ಅಂತ ಹೇಳಿ ಡಿಫೈನ್ ಮಾಡತ್ತಿಲ್ಲ, ನಿಮಗೆ ಹೇಳಕತ್ತಿಲ್ಲ ನಾನು. ನಮಗಿದು ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಐತಿ. ಅದಕ್ಕಾಗಿ ಜನರಲ್ ಗ್ರಾಫ್ ಹೆಂಗೆ ಬರ್ತದೆ ನಮ್ಮದ ಹಿಂಗೆ ಬರ್ತದೆ. ಬಟ್ ಕೆಮಿಸ್ಟ್ರಿದಾಗ ಹೇಳ್ರಿ ಅಂತಂದ್ರೆ ನಿಮ್ಗೆ ಏನು ಮಾಡ್ತಾರೋ ಇಲ್ಲಿ ಹಿಡ್ದು ಹೇಳ್ತಾರೆ ಅವ್ರು. ನಾನು ಹೇಳಿನ ಮುಂದೆ ಬಂದಾಗ ಇವು ಗ್ರಾಫ್ ಮಾಡಿಫಿಕೇಶನ್ ಆಗ್ತಾವೆ. ನಾನು ಜನರಲ್ ಗ್ರಾಫ್ಸನ್ನು ಹೇಳಕತ್ನ, ಯಾವ ರೀತಿ ಒಂದು ಇಕ್ವೇಷನಿಗೆ ನಾವು ಗ್ರಾಫನ್ನು ತೆಗಿಬೋದು ಅಂತ ಹೇಳಿ. ಮುಂದೆ ನೀವು ಕಲಿತೀರಿ. ಪಿ ಅಂತಂದ್ರೆ ಪ್ರೆಷರಾ, ವಿ ಅಂತಂದ್ರೆ ವಾಲ್ಯೂಮಾ, ಟಿ ಅಂತಂದ್ರೆ ಟೆಂಪ್ರೇಚರ, ಇವೆಲ್ಲಕ್ಕೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅದಾವೆ. ಗ್ರಾಫ್ದಾಗ ಪ್ರೆಷರ್ ನೆಗೆಟಿವ್ದಾಗ ಬರೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಲೈನನ್ನು ಇಲ್ಲಿ ಹಿಡಿದು ಅಷ್ಟೇ ನಾವು ಡ್ರಾ ಮಾಡಬೇಕಿಲ್ಲಿ. ಬಟ್ ಆ್ಯಕ್ಚುಲಿ ಈ ಒಂದು ಸಿಚುವೇಷನ್ದಾಗ ಈಗ ಜಸ್ಟ್ ನಮಗಿದು ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್, ಮ್ಯಾಥ್ಸ್ ಪ್ರಕಾರ ಒಂದು ಪೂರ್ತಿ ಒಂದು ಸ್ಟ್ರೇಟ್ ಲೈನ್ ಐತದೆ. ಓಕೆ, ಮುಂದೆ ಬಂದಾಗ ನಾವು ಹೇಳ್ತೀವಿ ಇದನ್ನು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಕ್ಸಾಂಪಲ್ ನಮ್ಮದು ಎಲ್ಲಿ ಹೋಯ್ತು. ಓಕೆ, ನೆಕ್ಸ್ಟ್ ಈಸ್ ಆರ್ ಟಿ ಈಕ್ವಲ್ಸ್ ಟು, ಓಕೆ ಇದನ್ನ ಪ್ಲಾಟ್ ಮಾಡೋದೈತಿ. ನೆಕ್ಸ್ಟು ನಮಗೆ ಇದೇ ಇಕ್ವೇಷನ್ ಐತಿ. ಬಟ್ ಈ ಸಲ ಏನು ಮಾಡ್ಬೇಕಾಗೈತಿ ಅಂದ್ರೆ ಪಿ ವರ್ಸಸ್ 1/t ಗ್ರಾಫ್ ತೆಗಿಬೇಕಾಗೈತಿ. ಹಾಂ, ಒಂದೇ ಇಕ್ವೇಷನ್ದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸೂ ಕ್ರಿಯೇಟ್ ಆಗ್ಬೋದು. ನಮಗೆ ಏನು ಕೇಳತ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಇಲ್ಲಿ. ನೋಡ್ರಿ, ನಮಗೆ ಪಿ ವರ್ಸಸ್ 1/t ಗ್ರಾಫ್ ಕೇಳತ್ತಾರೆ ಈ ಸಲ. ಅಂತಂದ್ರೆ ಪಿ ವಿ ಈಕ್ವಲ್ಸ್ ಟು ಎನ್ ಆರ್ ಟಿನ ಇಕ್ವೇಷನ್. ಬಟ್ y ಆಕ್ಸಿಸ್ ಮೇಲೆ ನೀವು ಪ್ರೆಷರನ್ನು ಪ್ಲಾಟ್ ಮಾಡಬೇಕು, ಪಿ ಅನ್ನು ಪ್ಲಾಟ್ ಮಾಡಬೇಕು, ಮತ್ತು ಎಕ್ಸ್ ಆಕ್ಸಿಸ್ ಮೇಲೆ 1/t ಅನ್ನು ಪ್ಲಾಟ್ ಮಾಡಬೇಕು. ಈ ಸಲ y ಆಕ್ಸಿಸ್ ಮೇಲೆ ಪಿ ಅನ್ನು, ಎಕ್ಸ್ ಆಕ್ಸಿಸ್ ಮೇಲೆ 1/t ಅನ್ನು. ನೋಡಿರಿ, ಇಕ್ವೇಷನ್ ನೋಡ್ರಿ ಅಂತ ಗೊತ್ತಾಗಂಗಿಲ್ಲ ನಮಗೆ.
ಬಟ್ ನೀವೇನು ಮಾಡಿರಿ ಪಿಯನ್ನು y ಅಂತ ಹೇಳಿ ತಿಳ್ಕೊರಿ 1/t x ಅಂತ ಹೇಳಿ ತಿಳ್ಕೊರಿ. ನಮ್ದು ಇಕ್ವೇಷನ್ ಏನೈತಿ ಪಿ ವಿ ಈಕ್ವಲ್ಸ್ ಟು NRT. ನಾನಿಲ್ಲಿ 1/t ಈಕ್ವಲ್ಸ್ ಟು ಏನು ತಗೋ ಅಂತ ಹೇಳಿ ನಿಮ್ಗೆ ಎಕ್ಸ್ ತಗೋ ಅಂತ ಹೇಳೀನಿ. ಸೊ ಇಲ್ಲಿ ಹಿಡಿದ ಟಿ ಈ ಕಡೆ ಹೋಯ್ತು ಎಕ್ಸ್ ಈ ಕಡೆ ಬರ್ತಂದ್ರೆ 1/x ನಾನು ಟಿ ಅಂತ ಹೇಳಿ ತಿಳ್ಕೊಬೋದು. ಅಂದರೆ ಟಿ ಅಂತ ಈಕ್ವಲ್ಸ್ ಟು 1/x ಅಂತ ತಿಳ್ಕೊಬೋದು. ಪಿ ಜಾಗದಾಗ ಏನು ಬರ್ತೀವಿ ವಿ ವೈ ಇಂಟು ವಿ ಈಕ್ವಲ್ಸ್ ಟು NR. ಟಿ ಜಾಗದಾಗ ಏನು ಬರಬೇಕು 1/x. ಸೊ ಇದೇನಾಯ್ತು ಡಿವೈಡ್ ಬೈ ಎಕ್ಸ್. ಓಕೆ, y ಈಕ್ವಲ್ಸ್ ಟು NR ಡಿವೈಡ್ ಬೈ ಎಕ್ಸ್ ಇಂಟು ವಿ. ಓಕೆ, ಯಾವೊಂದು ಇಕ್ವೇಷನ್ ಕಂಡು ಬರತ್ತೆ ಇಲ್ಲಿ ವಾಯ್ದು ಪವರ್ 1 ಐತಿ, ಎಕ್ಸ್ದು ಪವರ್ 1 ಐತಿ. ಬಟ್ ಎಕ್ಸ್ ಈ ಕಡೆ ಬತ್ತಂದ್ರೆ ಎಕ್ಸ್ ಇಂಟು ವಾಯ್ ಏನಾಗ್ತೈತೆ ನಮ್ಗೆ ಈಕ್ವಲ್ಸ್ ಟು NR ಡಿವೈಡ್ ಬೈ ವಿ ಅನ್ನೋದು ಇಕ್ವೇಷನ್ನ ಕಂಡ್ಕೋಬೋದು ನೀವು. ನೋಡಿರಿ ಇಲ್ಲಿ ವಿ ನಮ್ಮದು ಕಾನ್ಸ್ಟೆಂಟ್ ಕೊಟ್ಟಾರ. ಓಕೆ, ಎಕ್ಸ್ದ ಪವರ್ 1 ವಾಯ್ದು ಪವರ್ 1. ಬಟ್ ಎರಡು ಮಲ್ಟಿಪಲ್ದಾಗ ಅದಾವ ಇವು. ಯಾವೊಂದು ಕೇಸ್ ಐತಿದ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಓಕೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದ ಕೇಸ್ ಐತಿ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಏನು ಬರ್ತಿತ್ತು ಎಕ್ಸ್ ಇಂಟು ವಾಯ್ ಈಕ್ವಲ್ಸ್ ಟು ಒಂದು ಸಿ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಅನ್ನು ಕೊಡ್ತಿತ್ತು. ವಾಯ್ ಈಕ್ವಲ್ಸ್ ಟು ನಾನು C/X ಅಂತ ಹೇಳಿ ಬರೋದ ಲಾಸ್ಟ್ ಕ್ಲಾಸ್ದಾಗ ನಿಮ್ಗೆ ತಿಳಿಸೀನಿ. ಒಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದ ಯಾವ ರೀತಿ ಒಂದು ಇಕ್ವೇಷನ್ ಗ್ರಾಫ್ ಕಂಡು ಬರ್ತದೆ ನಮ್ಗೆ ಈ ರೀತಿ ಕಂಡು ಬರ್ತದೆ. ನೋಡ್ರಿ ಇದು ಪಿ ಈಕ್ವಲ್ಸ್ ಟು ವಾಯ್ ತಗೊಂತ ಹೇಳೀನಿ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದ ಏನು ಗ್ರಾಫ್ ಐತ್ಲ ಈ ರೀತಿ ಕಂಡು ಬರ್ತೈತಿ. ನೀವು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ದಾಗ ನೋಡಬಹುದು. ನಿಮಗೆ ಪಿ ವಿ ಈಕ್ವಲ್ಸ್ ಟು NRTದಾಗ ಪಿ ವರ್ಸಸ್ 1/Tದು ಏನು ಗ್ರಾಫ್ ಐತ್ಲ ಇದೇ ರೀತಿ ತೋರಿಸ್ತಾರೆ ನಿಮಗೆ. ಅದು ಎಲ್ಲಿಂದ ಬತ್ತಾ ಮ್ಯಾಥ್ಸ್ ಹಿಡ್ದ. ಮ್ಯಾಥಮೆಟಿಕ್ಸ್ದಾಗ ಜನರಲ್ ಇಕ್ವೇಷನ್ಸ್ಗಳನ್ನು ನಾನು ಹೇಳಿದನಿ ಯಾವ ಗ್ರಾಫಿಗೆ ಯಾವ ಒಂದು ಜನರಲ್ ಇಕ್ವೇಷನ್ ಐತೆ ಅಂತ ಹೇಳಿ. ಇಲ್ಲಿ ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1, ವಾಯ್ದು ಮ್ಯಾಕ್ಸಿಮಮ್ ಪವರ್ 1. ಇಟ್ ಮೀನ್ಸ್ ಎರಡು ಮಲ್ಟಿಪಲ್ದಾಗ ಅದಾವು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಬರೋದೈತಿ. ಈ ರೀತಿ ಗ್ರಾಫ್ ಕಂಡು ಬರ್ತೈತಿ. ಚಾಕ್ ಮುರಿತು ನಮ್ದು, ಅಯ್ಯೋ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದ ಗ್ರಾಫ್ ಈ ರೀತಿ ಕಂಡು ಬರ್ತೈತಿ ನಿಮ್ಗೆ. ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು ಗೊತ್ತಾನ, ಇಲ್ಲಿ y ಆಕ್ಸಿಸ್ ಮೇಲೆ ಪ್ರೆಷರನ್ನು ಪ್ಲಾಟ್ ಮಾಡತ್ತೀವಿ. ಪ್ರೆಷರ್ ಯಾವಾಗೂ ನೆಗೆಟಿವ್ದಾಗ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಹಿಡಿದ ಗ್ರಾಫನ್ನು ನಾವು ಏನು ಮಾಡಲ್ಲ ಡ್ರಾ ಮಾಡಂಗಿಲ್ಲ. ಈ ಕಡೆಯಿಂದ ಇದು ಜಸ್ಟ್ ಅದಷ್ಟೇ ಗ್ರಾಫ್ ಇರ್ತೈತಿ. ಇಲ್ಲಿ ನೋಡ್ರಿ, ಪ್ರೆಷರ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ. ಪ್ರೆಷರ್ ಯಾವಾಗೂ ನೆಗೆಟಿವ್ದಾಗ ಬರೋಂಗಿಲ್ಲ. ಸೊ ಅದಕ್ಕಾಗಿ y ಆಕ್ಸಿಸ್ ಹಿಡ್ದ ಪಾಸಿಟಿವ್ ಈ ಕಡೆ ಅಷ್ಟೇ ಡ್ರಾ ಮಾಡ್ತಾರೆ ಅದನ್ನು ಗ್ರಾಫ್. ಇಲ್ಲಿ ಹಿಡ್ದು ಡ್ರಾ ಮಾಡಂಗಿಲ್ಲ ನಾವು. ನಿಮ್ಮ ಗ್ರಾಫ್ ಯಾವಾಗೂ ಪಿ ವಿ ಈಕ್ವಲ್ಸ್ ಟು NRT ಇಕ್ವೇಷನ್ದಾಗ ಪಿ ವರ್ಸಸ್ 1/T ಗ್ರಾಫ್ ಅಂತಂದ್ರೆ ಇದಷ್ಟೇ ಕಂಡು ಬರ್ತೈತೆ ನಿಮಗೆ. ಬಟ್ ಈಗ ನಾವು ಇದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕನ್ಸಿಡರ್ ಮಾಡತ್ತಿಲ್ಲ. ಈಗ ನಾನು ಜಸ್ಟ್ ಮೆಥಮೆಟಿಕಲ್ ಇಕ್ವೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡತ್ನು. ಸೊ ನಮ್ಮ ಗ್ರಾಫ್ ಈ ರೀತಿ ಕಾಣಿಸ್ತೈತಿ. ನಾವು ಮುಂದೆ ಬಂದಾಗ ಗ್ರಾಫ್ದಾಗ ಮಾಡಿಫಿಕೇಷನ್ಸನ್ನು ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ನೋಡೋಣ ಏನು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನೂ ಗ್ರಾಫ್ಸ್ ಏನಾಗ್ತಾವೆ ಇವ ಈಸಿ ಆಗ್ತಾವೆ. Okay, next graph will be RT equals to R0 into bracket 1 plus alpha into delta T. ಈ ಒಂದು ಕೇಸ್ದಾಗ ಏನು ಮಾಡತ್ತಾರ ಅಂದ್ರೆ RT ವರ್ಸಸ್ ಡೆಲ್ಟಾ ಟಿದು ಗ್ರಾಫ್ ತೆಗಿ ಅಂತ ಹೇಳ್ಯಾರ. ಅಂದ್ರೆ y ಆಕ್ಸಿಸ್ ಮೇಲೆ ನೀವು RTಯನ್ನು ಪ್ಲಾಟ್ ಮಾಡಬೇಕು. y ಆಕ್ಸಿಸ್ ಮೇಲೆ RTಯನ್ನು ಪ್ಲಾಟ್ ಮಾಡಬೇಕು. x ಆಕ್ಸಿಸ್ ಮೇಲೆ ನೀವು ಡೆಲ್ಟಾ ಟಿಯನ್ನು ಪ್ಲಾಟ್ ಮಾಡಬೇಕು. ಬಟ್ ಇಕ್ವೇಷನ್ ನೋಡಿ ಅಂತೂ ಗೊತ್ತಾಗಂಗಿಲ್ಲ ಯಾವ ಒಂದು ಗ್ರಾಫ್ ಬರೋದೈತೆ ಅಂತ ಹೇಳಿ. ಸ್ಟ್ರೇಟ್ ಲೈನ್ ಬರೋದಿತ್ತು, ಪ್ಯಾರಾಬೋಲಾ ಬರೋದಿತ್ತು, ಏನು ಬರೋದೈತೆ ಅದು ನೋಡಿ. ಡೆಲ್ಟಾ ಟಿಯನ್ನು ಎಕ್ಸಿಂದ ರಿಪ್ಲೇಸ್ ಮಾಡ್ಕೊರಿ, RTಯನ್ನು y ಇಂದ ರಿಪ್ಲೇಸ್ ಮಾಡ್ಕೊರಿ. ಅದರಿಂದ ಇಕ್ವೇಷನ್ ಐಡೆಂಟಿಫೈ ಮಾಡೋದು ಇನ್ನೂ ಈಸಿ ಆಗ್ತದೆ. RT ಈಕ್ವಲ್ಸ್ ಟು ಏನಿತ್ತಿಲ್ಲಿ R0 ಇಂಟು ಬ್ರಾಕೆಟ್ 1 ಪ್ಲಸ್ ಅಲ್ಫಾ ಇಂಟು ಡೆಲ್ಟಾ ಟಿ. ಹೌದು, ಇಲ್ಲಿ ಡೆಲ್ಟಾ ಟಿಯನ್ನು ನಾನು ಎಕ್ಸಿಂದ ರಿಪ್ಲೇಸ್ ಮಾಡ್ಕೊಳತ್ನು, RTಯನ್ನು ವೈಲಿ ರಿಪ್ಲೇಸ್ ಮಾಡ್ಕೊಳತ್ನು. y ಈಕ್ವಲ್ಸ್ ಟು ಏನಾಯ್ತು R0 ಇಂಟು ಬ್ರಾಕೆಟ್ 1 ಪ್ಲಸ್ ಅಲ್ಫಾ ಇಂಟು ಎಕ್ಸ್. ಹೌದು, ಇನ್ನು R0 ಒಳಗೆ ಮಲ್ಟಿಪ್ಲೈ ಆಯ್ತಂದ್ರೆ y ಈಕ್ವಲ್ಸ್ ಟು R0 ಇಂಟು 1 R0 ಆಯ್ತು. R0 ಇಂಟು ಅಲ್ಫಾ ಇಂಟು ಎಕ್ಸ್, ಇಟ್ ಮೀನ್ಸ್ ಅಲ್ಫಾ R0 ಇಂಟು ಎಕ್ಸ್.
ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗೂ ಇಲ್ಲಿ ಸಬ್ಟ್ರಾಕ್ಷನ್ ಅಥವಾ ಎಡಿಷನ್ ಕೇಸ್ ಐತಿದೆ. ಈ ಕೇಸ್ ಯಾವುದಿದೆ? ಸ್ಟ್ರೇಟ್ ಲೈನ್ ಕೇಸ್. ಸ್ಟ್ರೇಟ್ ಲೈನಿಗೆ ಕಂಪೇರ್ ಮಾಡಿರಿ ಅಂತಂದ್ರೆ y ಈಕ್ವಲ್ಸ್ ಟು mx ಪ್ಲಸ್ ಸಿ, ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಈ ರೀತಿ ಇಕ್ವೇಷನನ್ನು ನೀವು ಕಂಪೇರ್ ಮಾಡ್ಕೋಬೋದು. ಇಲ್ಲಿ ಸ್ಲೋಪ್ ಏನೈತೆ ನಮ್ದು? ಅಲ್ಫಾ ಇಂಟು ಆರ್ ನಾಟ್. ಸ್ಲೋಪ್ ಏನೈತೆ ನಮ್ದು? ಎಮ್ ಈಕ್ವಲ್ಸ್ ಟು ಏನೈತಿ? ಅಲ್ಫಾ ಇಂಟು ಆರ್ ನಾಟ್. ಇಟ್ ಮೀನ್ಸ್ ಇಟ್ ಈಸ್ ಪಾಸಿಟಿವ್ ಸ್ಲೋಪ್ ಐತೆ ನಮ್ದು. ಸಿ ಎಷ್ಟೈತೆ ನಮ್ದು? ಆರ್ ನಾಟ್ ಅಂತಂದ್ರೆ ಸಿ ಈಕ್ವಲ್ಸ್ ಟು ಆರ್ ನಾಟ್ ಐತೆ. ಇಟ್ ಮೀನ್ಸ್ ಇದು ಪಾಸಿಟಿವ್ ಐತಿ. ಯಾವತ್ತಕ ಅವ್ರು ಆರ್ ನಾಟ್ ನೆಗೆಟಿವ್ ಐತೆ ಅಂತ ಹೇಳಂಗಿಲ್ಲ, ಅವತ್ತಕ ನಾವು ಪಾಸಿಟಿವನ್ನು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಸಿ ಇಂಟರ್ಸೆಪ್ಟು ವೈ ಇಂಟರ್ಸೆಪ್ಟು ಪಾಸಿಟಿವ್, ಸ್ಲೋಪ್ನು ಪಾಸಿಟಿವ್. ಇಟ್ ಮೀನ್ಸ್ ನಮ್ಮ ಸ್ಟ್ರೇಟ್ ಲೈನ್ ಏನು ಮಾಡೋದೈತಿ? ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತಿ ಮತ್ತು ಸ್ಲೋಪ್ ಪಾಸಿಟಿವ್ ಐತಿ. ಇಟ್ ಮೀನ್ಸ್ ಅದು ಮ್ಯಾಗ್ ಹೋಗೋದೈತಿ. ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತಿ. ಎಲ್ಲಿ ಕಟ್ ಮಾಡೋದೈತಿ ಹೇಳ್ರಿ? ಆರ್ ನಾಟ್ ಅನ್ನಲ್ಲಿ ಕಟ್ ಮಾಡೋದೈತಿ. ಇದು ಏನು ಹೇಳ್ತೈತಿ ನೋಡ್ರಿ, ಇಂಟರ್ಸೆಪ್ಟ್ ಏನು ಹೇಳ್ತೈತಿ ಅಂದ್ರೆ ನಮಗೆ ವೈ ಆಕ್ಸಿಸನ್ನು ನಮ್ಮ ಸ್ಟ್ರೇಟ್ ಲೈನಿಗೆ ಯಾವ ಒಂದು ಪಾಯಿಂಟ್ದಾಗ ಕಟ್ ಮಾಡಾಯ್ತು, ಆರ್ ನಾಟ್ ಅನ್ನೋ ಪಾಯಿಂಟ್ದಾಗ ಕಟ್ ಮಾಡಾಯ್ತು. ಅದು ಒರಿಜಿನ್ ಹಿಡ್ದ ಮ್ಯಾಗ, ಸ್ಟ್ರೇಟ್ ಲೈನ್ ನಮ್ಮದು ಮ್ಯಾಗ ಹೋಗೋದೈತಿ. ಯಾಕಂದ್ರೆ ಸ್ಲೋಪ್ ನಮ್ಮದು ಪಾಸಿಟಿವ್ ಐತಿ. ಹೌದು, ಸ್ಲೋಪ್ ನಮ್ದು ಏನೈತಿ? ಪಾಸಿಟಿವ್ ಐತಿ. ಈ ಒಂದು ಇಕ್ವೇಷನಿಗೆ ಈ ಒಂದು ಗ್ರಾಫ್ ಏನಾಗ್ತೈತಿ? ಕ್ರಿಯೇಟ್ ಆಗ್ತದೆ. ಇನ್ನು ನೀವು ಹೆಂಗೆ ಕಂಡುಹಿಡಿಯೋರು ಇದನ್ನು? ಹಿಂಗೆ ಗ್ರಾಫ್ ಬರ್ತೈತೆ ಅಂತ ಹೇಳಿ ರಿಪ್ಲೇಸ್ ಮಾಡ್ಕೊನ ಆರ್ ಟಿಯನ್ನು ವೈಲೇ ರಿಪ್ಲೇಸ್ ಮಾಡ್ಕೊರಿ, ಡೆಲ್ಟಾ ಟಿಯನ್ನು ಎಕ್ಸ್ಲೇ ರಿಪ್ಲೇಸ್ ಮಾಡ್ಕೊರಿ. ಯಾಕಂತಂದ್ರೆ ಆರ್ ಟಿಯನ್ನು ನೀವು ವೈ ಆಕ್ಸಸ್ ಮೇಲೆ ಪ್ಲಾಟ್ ಮಾಡೋದಿದ್ರಿ, ಡೆಲ್ಟಾ ಟಿಯನ್ನು ಎಕ್ಸ್ ಆಕ್ಸಸ್ ಮೇಲೆ ಪ್ಲಾಟ್ ಮಾಡೋರಿದ್ದೀರಿ. ಹೌದು, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಓಕೆ, ವಿ ಈಕ್ವಲ್ಸ್ ಟು ಐ ಬೈ ಆರ್. 10th ಕ್ಲಾಸ್ದಾಗೂ ನೋಡಿರಲಿಲ್ಲ ಈ ಇಕ್ವೇಷನಿಗೆ. ಈ ಇಕ್ವೇಷನ್ದಾಗ ಏನು ಮಾಡೋಣತ್ತಾರ ಗೊತ್ತೇನ ಅವ್ರು? ಐ ವರ್ಸಸ್ ವಿ ಅನ್ನೋ ಗ್ರಾಫ್ ಕ್ರಿಯೇಟ್ ಮಾಡೋಣತ್ತಾರ. ಐ ವರ್ಸಸ್ ವಿ ಗ್ರಾಫ್. ಇಟ್ ಮೀನ್ಸ್ ವೈ ಆಕ್ಸಸ್ ಮೇಲೆ ನೀವು ಏನು ಮಾಡಬೇಕಾಗೈತಿ? ಐಯನ್ನು ರಿಪೋರ್ಟ್ ಮಾಡಬೇಕಾಗೈತಿ, ಕರೆಂಟನ್ನು. ಎಕ್ಸ್ ಆಕ್ಸಸ್ ಮೇಲೆ ವೋಲ್ಟೇಜನ್ನು ರಿಪ್ರೆಸೆಂಟ್ ಮಾಡಬೇಕಾಗೈತಿ. ಇನ್ನು ವಿ ಈಕ್ವಲ್ಸ್ ಟು ಐ ಬೈ ಆರ್ ಇಕ್ವೇಷನ್ ನೋಡಿ ಗೊತ್ತಾಗೋದಿಲ್ಲ ಇದು ಯಾವ ಗ್ರಾಫ್ ಕ್ರಿಯೇಟ್ ಆಗೋದೈತೆ ಅಂತ ಹೇಳಿ. ಅದಕ್ಕಾಗಿ ಏನು ಮಾಡಿರಿ, ಐಯನ್ನು ವೈಯಿಂದ ರಿಪ್ರೆಸೆಂಟ್ ಮಾಡ್ಕೊರಿ, ವಿಯನ್ನು ಎಕ್ಸಲ್ಲೇ ರೀಪ್ಲೇಸ್ ಮಾಡ್ಕೊರಿ. ಇದರಿಂದ ಗ್ರಾಫ್ ಯಾವುದಂತ ಹೇಳಿ ಐಡೆಂಟಿಫೈ ಮಾಡ್ಬೋದು ನಾವು. ನೆಕ್ಸ್ಟ್ ವಿ ಈಕ್ವಲ್ಸ್ ಟು ಐ ಬೈ ಆರ್. ಹೌದಿಲ್ಲ? ವಿ ಈಕ್ವಲ್ಸ್ ಟು ಐ ಬೈ ಆರ್. ನಾನೇನು ಮಾಡಿ ಐಯನ್ನು ವೈಲೇ ರಿಪ್ಲೇಸ್ ಮಾಡ್ಕೊನಿ, ವೈ ಬೈ ಆರ್ ಈಕ್ವಲ್ಸ್ ಟು ವಿಯನ್ನು ಎಕ್ಸ್ಲೇ. ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1, ವೈದು ಮ್ಯಾಕ್ಸಿಮಮ್ ಪವರ್ 1 ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗೂ ಇಲ್ಲಿ ಸ್ಟ್ರೇಟ್ ಲೈನ್ ಕೇಸ್ ಐತೆ ಅದು. ಸೊ ಇಲ್ಲಿ ಹಿಡಿದ ನಾನು ಏನು ಬರಿಬೋದು? ವೈ ಈಕ್ವಲ್ಸ್ ಟು ಆರ್ ಇಂಟು ಎಕ್ಸ್. ಹೌದು, ಪ್ಲಸ್ 0. ನಾನು ಸ್ಟ್ರೇಟ್ ಲೈನ್ದು ಇಕ್ವೇಷನಿಗೆ ನಾ ಮ್ಯಾಚ್ ಮಾಡಿ ಅಂತಂದ್ರೆ ವೈ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿಗೆ ಮ್ಯಾಚ್ ಮಾಡಿ ಅಂತಂದ್ರೆ ಎಮ್ ಏನೈತಿ? ಆರ್ ಐತಿ. ಇಲ್ಲಿ ಸ್ಲೋಪ್ ಏನೈತಿ? ಆರ್ ಐತಿ. ಇಂಟರ್ಸೆಪ್ಟ್ ಏನೈತಿ? 0 ಐತಿ. ಅಂತಂದ್ರೆ ಸ್ಟ್ರೇಟ್ ಲೈನ್ ಬರೋದೈತಿ, ಸ್ಲೋಪ್ ನಮ್ಮದು ಪಾಸಿಟಿವ್ ಐತಿ ಅಂತಂದ್ರೆ ನೋಡ್ರಿ ಆರ್ ಕೊಟ್ಟಾರ. ಯಾವತ್ತಕ ಅವ್ರು ಆರ್ ನೆಗೆಟಿವ್ ಐತಿ ಅಂತ ಹೇಳಂಗಿಲ್ಲ, ಅವತ್ತಕ ನಾವು ಅದನ್ನು ನೆಗೆಟಿವ್ ತೊಗೊಳಂಗಿಲ್ಲ. ಆರ್ ಇಲ್ಲಿ ಪಾಸಿಟಿವ್ ಐತಿ. ಇಟ್ ಮೀನ್ಸ್ ಸ್ಲೋಪ್ ನಮ್ಮದು ಪಾಸಿಟಿವ್ ಐತಿ. ವಿ ಈಕ್ವಲ್ಸ್ ಟು ಐ ಬೈ ಆರ್ ಏನೈತಿಲ್ಲ, ಈ ಇಕ್ವೇಷನ್ ಅಂತ ನಮಗೆ ಸ್ಟ್ರೇಟ್ ಲೈನ್ ಬರೋದೈತಿ. ಹೌದು, ಸ್ಟ್ರೇಟ್ ಲೈನ್ ಬರೋದೈತಿ, ವೈ ಇಂಟರ್ಸೆಪ್ಟ್ 0 ಐತಿ, ಸ್ಲೋಪ್ ಪಾಸಿಟಿವ್ ಐತಿ. ಅಂತಂದ್ರೆ ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ. ಈ ರೀತಿ ಒಂದು ಗ್ರಾಫ್ ಬರ್ತೈತೆ ನಮ್ಮದು. ಓಕೆ, ವಿ ಐ ಆರ್ ನಮ್ಮ 3 ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ವಿ ಅನ್ನೋದು ವೋಲ್ಟೇಜ್, ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೆಸಿಸ್ಟೆನ್ಸ್. ಓಕೆ, ಇವು ಇನ್ನೂ ಗ್ರಾಫ್ದಾಗ ಮಾಡಿಫಿಕೇಶನ್ಸ್ ಆತಾವು. ಬಟ್ ಇಲ್ಲಿ ನಮಗಿವ ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ನಾವು. ಓಕೆ, ಪೂರ್ತಿ ಗ್ರಾಫ್ದಾಗಿನೂ ನಾವು ಬರೋ ಕ್ಲಾಸಸ್ದಾಗ ಹೆಂಗೆ ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ಕೋತ ಹೋಗ್ತೀವಲ್ಲ, ಆವಾಗ ನಮಗೆ ಇನ್ನೂ ಕ್ಲಾರಿಫಿಕೇಷನ್ ಸಿಗ್ತಾವೆ ಗ್ರಾಫ್ ಬಗ್ಗೆ. ಬಟ್ ಈ ಒಂದು ಗ್ರಾಫದ ಲೆಕ್ಚರನ್ನು ನೀವು ನೋಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು ಇದನ್ನು. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ನೋಡೋಣ. ನೆಕ್ಸ್ಟ್ B equals to naught I divided by 2R. ಓಕೆ, ಬಿ ವರ್ಸಸ್ ನಿಮ್ಗೆ ಏನು ಕೇಳತ್ತಾರ ಅಂದ್ರೆ ಬಿ ವರ್ಸಸ್ 1/r ಗ್ರಾಫನ್ನು ಕೇಳಕತ್ತಾರ.
ಇಟ್ ಮೀನ್ಸ್ ಬಿ ಅನ್ನು ನೀವು ವೈ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕು, 1/r ಅನ್ನು ಎಕ್ಸ್ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕು ಇಲ್ಲಿ. ಓಕೆ ನೋಡ್ರಿ, ವೈ ಆಕ್ಸಿಸ್ ಮೇಲೆ ಏನು ಪ್ಲಾಟ್ ಮಾಡ್ಬೇಕನ್ನ ಬಿ ಅನ್ನು, ಎಕ್ಸ್ ಆಕ್ಸಿಸ್ ಮೇಲೆ 1/r. ಈ ಇಕ್ವೇಷನ್ ಎಲ್ಲಿ ಕಂಡು ಬರ್ತದೆ ಗೊತ್ತಾ ನಿಮಗೆ? ಕ್ಲಾಸ್ 12th ಒಳಗೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಅಂತ ಹೇಳಿ ಅಲ್ಲಿ ಒಂದು ಚಾಪ್ಟರ್ ಐತೆ, ಮ್ಯಾಗ್ನೆಟಿಸಮ್ ಅಂತ ಹೇಳಿ. ಆ ಒಂದು ಚಾಪ್ಟರ್ದಾಗ ನೀವು ಈ ಇಕ್ವೇಷನನ್ನು ಕಂಡು ಬರ್ತೈತಿ. ಆವಾಗ ನಿಮಗೆ ಎಲ್ಲರೂ ಗ್ರಾಫ್ಸ್ ಕೇಳ್ರಿ ಅಂತಂದ್ರೆ ಈ ಥರದ ಈಸಿಲಿ ನೀವು ತೆಗಿಬೋದು. ಯಾಕೆ ಹೇಳ್ರಿ, ವೈ ಆಕ್ಸಿಸ್ ಮೇಲೆ ಬಿ ಅನ್ನು ತೊಗೊಂಡ್ರಿ, ಎಕ್ಸ್ ಆಕ್ಸಿಸ್ ಮೇಲೆ 1/r ಅನ್ನು ತೊಗೊಂಡ್ರಿ. ಬಿ ಅನ್ನು ಏನು ಮಾಡಿರಿ, ವಾಯಿಂದ ರಿಪ್ಲೇಸ್ ಮಾಡ್ಕೊರಿ, 1/r ಅನ್ನು ಎಕ್ಸ್ಲೇ ರಿಪ್ಲೇಸ್ ಮಾಡ್ಕೊರಿ. ಅದರಿಂದ ಇಕ್ವೇಷನನ್ನು ಐಡೆಂಟಿಫೈ ಮಾಡ್ಬೋದು ನಾವು ಯಾವ ಒಂದು ಗ್ರಾಫ್ ಬರುವುದೈತೆ ಅಂಥೇಳಿ. ಓಕೆ, ಬಿ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r. ಬಿ ಜಾಗದಾಗ ನಾನು ಏನು ಬರ್ತೀನಿ, ವೈ ಬರ್ತೀನಿ. ಓಕೆ, ಬಿ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2. ಇದನ್ನು ನಾನು 1/r ಅಂತ ಹೇಳಿ ಬರ್ಕೋಬೋದಿಲ್ಲ? ಹೌದು, ಸೇಮ್ ಟು ಸೇಮ್ ಐತಿ, ಏನೂ ಡಿಫ್ರೆನ್ಸ್ ಇಲ್ಲ. ನಾನು 1/r ಅನ್ನು ಎಕ್ಸ್ಲೇ ರಿಪ್ಲೇಸ್ ಮಾಡ್ಬೋದು. ಇನ್ನು 1/r ಅನ್ನು ನಾನು ಏನು ಮಾಡ್ತೀನಿ, ಎಕ್ಸ್ಲೇ ರಿಪ್ಲೇಸ್ ಮಾಡ್ತೀನಿ. ಎಕ್ಸ್ ನಮ್ಮದಿದೆ. ಸೊ ಏನಾಯಿತು, ವೈ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2 ಇಂಟು ಎಕ್ಸ್. ಸೊ ನೋಡ್ಬೋದು ನೀವು, ವೈದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಎರಡು ಮಲ್ಟಿಪಲ್ದಾಗೂ ಇಲ್ಲಿವು. ಸೊ ಇಟ್ ಮೀನ್ಸ್ ಇದು ಸ್ಟ್ರೇಟ್ ಲೈನ್ ಇಕ್ವೇಷನ್ ಐತೆ ನಮ್ಮದು, ಇಲ್ಲಿ 0. ಸೊ ನಾನು ಕಂಪೇರ್ ಮಾಡ್ಬೋದು ವೈ ಈಕ್ವಲ್ಸ್ ಟು mx ಪ್ಲಸ್ ಸಿ. ವಾಯ್ದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1, ಮತ್ತು ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಕೇಸ್ ಇರ್ತೈತಿ ಇದ್ರಾಗ. ನೋಡಿರಿ, mx ಈಚೆ ಕಡೆ ಬತ್ತಂದ್ರೆ y ಮೈನಸ್ ಏನಾಗ್ತೈತಿ, mx ಆಗ್ತೈತಿ. ಹೌದು, y ಮತ್ತು ಎಕ್ಸ್ ಇಲ್ಲಿ ಎರಡು ಸಬ್ಟ್ರಾಕ್ಟ್ ಆಗ್ಯಾವ ಒಂದಕ್ಕೊಂದು. ಈ ಇಕ್ವೇಷನ್ ಏನು ಹೇಳ್ತೈತೆ ನಮಗೆ, ಸ್ಟ್ರೇಟ್ ಲೈನ್ ಇಕ್ವೇಷನ್ ಐತಿದು. ಹೌದು, ಇಲ್ಲಿ ಹಿಡ್ದು ನಾನು ಗ್ರಾಫ್ ತೆಗಿಬೋದು. ಬಟ್ ನಮ್ಮದು ಏನೈತಿ ಸ್ಲೋಪ, ಎಕ್ಸ್ದು ಕೊಯಿಫಿಷಿಯಂಟ್ m. ಇಲ್ಲಿ ಎಕ್ಸ್ದು ಕೊಯಿಫಿಷಿಯಂಟ್ ಏನೈತಿ, ಮ್ಯೂ ನಾಟ್ ಐ ಡಿವೈಡ್ ಬೈ 2. ಇದು ಪಾಸಿಟಿವ್ ಐತಿ. ಸ್ಲೋಪ್ ನಮ್ಮದು ಏನೈತಿ, ಪಾಸಿಟಿವ್ ಐತಿ. ಇಲ್ಲಿ ಸ್ಟ್ರೇಟ್ ಲೈನ್ ನಮ್ಮದು ಮ್ಯಾಗ ಹೋಗೋದೈತಿ. ವೈ ಇಂಟರ್ಸೆಪ್ಟ್ 0 ಐತಿ, ಒರಿಜಿನ್ದಾಗ ಪಾಸ್ ಆಗಿ ಹೋಗೋದೈತಿ ಇದು ಸ್ಟ್ರೇಟ್ ಲೈನ್. ಸೊ ಬಿ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2r ಏನು ಗ್ರಾಫ್ ಬರೋದತ್ಲ, ಅದು ಭಾಳ ಈಸಿಲಿ ತೆಗಿಬೋದು ನೀವು. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಬಿ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2r. ಓಕೆ, ನೆಕ್ಸ್ಟ್ ಫಿಸಿಕ್ಸ್ದಾಗ ಬರುವಂಥ ಮೋಸ್ಟ್ ಆಫ್ ದ ಗ್ರಾಫ್ಸ್ ಅಂತೂ ಇದಾಗ ಲೆಕ್ಚರ್ದಾಗ ಕವರ್ ಮಾಡಿಬಿಡ್ತೀನಿ ನಾನು. ಓಕೆ, ನೆಕ್ಸ್ಟ್ ನೋಡ್ರಿ, ನಮ್ಮದು ವಿ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ. ವಿ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ. ನಿಮಗೇನು ಮಾಡಂತಂದ್ರೆ ವಿ ವರ್ಸಸ್ ಟಿದು ಗ್ರಾಫ್ ತೆಗಿ ಅಂದಾರೆ. ಈ ಇಕ್ವೇಷನ್ ನೆಕ್ಸ್ಟ್ ಚಾಪ್ಟರ್ ಮೋಷನ್ ಸ್ಟ್ರೇಟ್ ಲೈನ್ ಚಾಪ್ಟರ್ದಾಗ ಬರ್ತೈತಿ ಇದು. ವಿ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ. ಓಕೆ, ಅವಾಗೂ ನೋಡ್ಬೋದು ನಾವು. ಈ ಗ್ರಾಫ್ ತೆಗಿಯೋದೈತೆ ನಾವು, ವಿ ವರ್ಸಸ್ ಟಿ ಗ್ರಾಫ್ ತೆಗಿಬೇಕಾಗೈತೆ. ವೈ ಆಕ್ಸಿಸ್ ಮೇಲೆ ವಿ ಅನ್ನು ಪ್ಲಾಟ್ ಮಾಡ್ಬೇಕಂತ, ಎಕ್ಸ್ ಆಕ್ಸಿಸ್ ಮೇಲೆ ಟಿ ಅನ್ನು ಪ್ಲಾಟ್ ಮಾಡ್ಬೇಕಂತ. ಅವಾಗ ಗ್ರಾಫ್ ಹೆಂಗೆ ಕಂಡು ಬರ್ತೈತೆ ನಮ್ಮದು, ಅದನ್ನ ನೋಡೋಣ ನಾವೀಗ. ವೈ ಆಕ್ಸಿಸ್ ಮೇಲೆ ವಿ ಅನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಟಿ ಅನ್ನು ಪ್ಲಾಟ್ ಮಾಡಬೇಕು. ಇನ್ನು ಇಕ್ವೇಷನ್ ನೋಡಿ ಅಂತರೂ ಗೊತ್ತಾಗಂಗಿಲ್ಲ ಯಾವ್ದು ಗ್ರಾಫ್ ಬರೋದೈತೆ ಅಂತೇಳಿ. ಏನು ಮಾಡಿರಿ, ವಿ ಅನ್ನು ಎಕ್ಸ್ ವೈಲಿ ರಿಪ್ಲೇಸ್ ಮಾಡ್ಕೊರಿ, ಟಿ ಅನ್ನು ಎಕ್ಸ್ ರಿಪ್ಲೇಸ್ ಮಾಡ್ಕೊರಿ. ಏನಾಗ್ತೈತಿ, ವಿ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ ಐತಿ. ಓಕೆ, ವಿ ಜಾಗದಾಗ ನಾನು ವೈ ಅಂತ ಹೇಳಿ ಬರಿಬೋದು, ಯು ಮೈನಸ್ ಜಿ ಇಂಟು ಎಕ್ಸ್. ವೈದು ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಎರಡು ಒಂದಕ್ಕೊಂದು ಮಲ್ಟಿಪಲ್ ಕೇಸ್ ಅಲ್ಲಿದೆ. ಇಲ್ಲಿ ನೋಡ್ರಿ, ಮೈನಸ್ ಐತಿ, ಈಚೆ ಕಡೆ ಬತ್ತಂದ್ರೆ ವೈ ಪ್ಲಸ್ ಜಿ ಎಕ್ಸ್ ಈಕ್ವಲ್ಸ್ ಟು ಯು ಆಗ್ತದೆ. ಇಟ್ ಮೀನ್ಸ್ ಇಟ್ಸ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಈಕ್ವೇಷನಿಗೆ ಕಂಪೇರ್ ಮಾಡ್ಬೋದು ನೀವು. ಇದನ್ನು ಹಿಂಗೆ ಬರ್ಕೊರಿ, ವೈ ಈಕ್ವಲ್ಸ್ ಟು ಮೈನಸ್ ಜಿ ಎಕ್ಸ್ ಪ್ಲಸ್ ಯು ಅಂತ ಹೇಳಿ. ಇಲ್ಲಿ ಹಿಡ್ದ ವೈ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಕಂಪೇರ್ ಮಾಡ್ರಿ ಅಂತಂದ್ರೆ ಎಮ್ ಏನೈತೆ ನಮ್ದು ಮೈನಸ್ ಜಿ. ಇಟ್ ಮೀನ್ಸ್ ಸ್ಲೋಪ್ ನಮ್ದು ನೆಗೆಟಿವ್ ಐತಿ. ವೈ ಇಂಟರ್ಸೆಪ್ಟ್ ಏನೈತಿ, ಸಿ ಈಕ್ವಲ್ಸ್ ಟು ಪ್ಲಸ್ ಯು. ಇಟ್ ಮೀನ್ಸ್ ಇದು ಪಾಸಿಟಿವ್ ಐತಿ. ವೈ ಇಂಟರ್ಸೆಪ್ಟ್ ಪಾಸಿಟಿವ್ ಐತಿ, ಇಟ್ ಮೀನ್ಸ್ ಸ್ಟ್ರೇಟ್ ಲೈನ ಒರಿಜಿನ್ಕಿಂತ ಮ್ಯಾಕ್ ಕಟ್ ಮಾಡೋದೈತಿ. ಮತ್ತು ಸ್ಲೋಪ್ ನೆಗೆಟಿವ್ ಐತಿ. ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಾಗ ಓಹ್ ಮೈ ಗಾಡ್, ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ತಳಗೆ ಹೋಗೋದೈತಿ ಅದು. ಓಕೆ, ನನ್ನ ಬಾಯಿ ನುಸಾಕೈತಿ ಹೇಳಿದ್ನೆಲ್ಲ ನೋಡ್ರಿ. ವೈ ಆಕ್ಸಸ್ಸನ್ನು ನಮ್ಮ ಸ್ಟ್ರೇಟ್ ಲೈನ್ ಏನು ಮಾಡೋದೈತಿ, ಯು ಅನ್ನೋ ಇಲ್ಲಿ ಕಟ್ ಮಾಡೋದೈತಿ. ಯಾಕಂದ್ರೆ ವೈ ಇಂಟರ್ಸೆಪ್ಟ್ ಯು ಐತಿ ನಮ್ಮದು. ಓಕೆ,
ಯು ಅನ್ನುವಲ್ಲಿ ವೈ ಆಕ್ಸಸ್ ಮೇಲೆ ಕಟ್ ಮಾಡೋದೈತಿ. ಸ್ಲೋಪ್ ನೆಗೆಟಿವ್ ಐತಿ, ಇಟ್ ಮೀನ್ಸ್ ಸ್ಟ್ರೇಟ್ ಲೈನ್ ನಂಬದ ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ತಳಗೆ ಹೋಗೋದೈತಿ. ವಿ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿದ ಈ ರೀತಿ ಒಂದು ಇಕ್ವೇಷನನ್ನು ನೀವು ನೋಡ್ಬೋದು. ಗ್ರಾಫ್ ಈ ರೀತಿ ಕಂಡು ಬರ್ತೈತೆ ಅದರದ್ದು. ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ಇ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಇ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. E equals to half k x square. ಏನು ಮಾಡಂತಂದ್ರೆ ಇ ವರ್ಸಸ್ ಎಕ್ಸ್ ಗ್ರಾಫನ್ನು ತೆಗಿ ಅಂದಾರ. ವೈ ಆಕ್ಸಸ್ ಮೇಲೆ ಇ ಅನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಸ್ ಮೇಲೆ ಅಂತೂ ಎಕ್ಸನ್ನು ಪ್ಲಾಟ್ ಮಾಡೋದೈತಿ. ಓಕೆ, ಸೊ ಈ ಕೇಸ್ದಾಗ ಏನಾಗ್ತೈತಿ ನೋಡ್ರಿ. ಈ ಕೇಸ್ದಾಗ ಫಸ್ಟ್ ಏನು ಮಾಡ್ಕೋತೀರಿ, ಇ ಅನ್ನು ವೈಲಿ ರಿಪ್ಲೇಸ್ ಮಾಡ್ಕೋತೀರಿ. ಎಕ್ಸ್ದಾಗ ಅಂದ್ರೆ ಎಕ್ಸನ್ನ ಐತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಲ್ಲಿ. ಇ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ನಾನಿಲ್ಲಿ ಇ ಅನ್ನು ವೈಲಿ ರಿಪ್ಲೇಸ್ ಮಾಡ್ಕೊನಿ. ವೈ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಇಲ್ಲಿ ವೈದ ಪವರ್ 1 ಐತಿ, ಎಕ್ಸ್ದ ಪವರ್ 2 ಐತಿ. ಓಕೆ, ಇಟ್ ಮೀನ್ಸ್ ಯಾವ ಗ್ರಾಫ್ ಬರೋದೈತಿ ಇದು? ಪ್ಯಾರಾಬೋಲಾ. ಯಾಕೆ ಹೇಳ್ರಿ, ಪ್ಯಾರಾಬೋಲಾ ಒಳಗೆ ವೈದ ಮ್ಯಾಕ್ಸಿಮಮ್ ಪವರ್ 1 ಇರ್ತೈತಿ, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 2 ಇರ್ತೈತಿ. ಪ್ಯಾರಾಬೋಲಾ ಜನರಲ್ ಇಕ್ವೇಷನನ್ನು ನೋಡ್ರಿ ಅಂತಂದ್ರೆ ವೈ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್. ಎ ನಮ್ಮದು ಎಲ್ಲಿ ಪಾಸಿಟಿವ್ ಆಯ್ತು ಗ್ರೇಟರ್ ದೆನ್ 0 ಆಯ್ತಂದ್ರೆ ಪ್ಯಾರಾಬೋಲಾ ಅಪ್ವರ್ಡ್ ಬರ್ತೈತಿ. ಎ ಸ್ಮಾಲರ್ ದೆನ್ 0 ಆಯ್ತಂದ್ರೆ ಪ್ಯಾರಾಬೋಲಾ ನಮ್ಮದು ಡೌನ್ವರ್ಡ್ ಬರ್ತೈತಿ. ಸೊ ಈ ಕೇಸ್ದಾಗ ಒಂದು ಪ್ಯಾರಾಬೋಲಾ ರೆಡಿ ಆಗೋದೈತಿ. ಅದ್ರಾಗ ಎಕ್ಸ್ ಸ್ಕ್ವೇರ್ ದೆನ್ ಕೊಯಿಫಿಷಿಯಂಟ್ ಐತಿಲ್ಲ, ಇದು ಏನಲ್ಲ, ಇದು ಹಾಫ್ ಇಂಟು ಕೆ ಏನೈತಿಲಿ. ಎದ ವ್ಯಾಲ್ಯೂ ಎಷ್ಟೈತಿಲಿ? ಹಾಫ್ ಇಂಟು ಕೆ. ಮತ್ತು ಇದು ಏನೈತಿ? ಪಾಸಿಟಿವ್ ಐತಿ. ಅದು ಏನೈತಿ ನಮ್ದು? ಪಾಸಿಟಿವ್ ಐತಿ ಇಲ್ಲಿ. ಇಟ್ ಮೀನ್ಸ್ ಅಪ್ವರ್ಡ್ ಪ್ಯಾರಾಬೋಲಾ ಕ್ರಿಯೇಟ್ ಆಗೋದೈತಿ, ಪ್ಯಾರಾಬೋಲಾ ಬರೋದೈತಿ ಇದ್ರದ್ದು. ಓಕೆ, ಸೊ ಅಪ್ವರ್ಡ್ ಪ್ಯಾರಾಬೋಲಾ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಈಸಿಲಿ ತೆಗಿಬೋದು, ನೀವು ತೆಗಿತೀರಿ. ಒಂದು ಜನರಲ್ ಗ್ರಾಫ್ ಈ ರೀತಿ ಕಾಣ್ತೈತಿ ಇದ್ರದ್ದು. ನೆಕ್ಸ್ಟ್ ನೋಡೋಣ ನಾವು. ಓಕೆ, ನೆಕ್ಸ್ಟ್ E equals to sigma x divided by 2 epsilon naught. E equals to sigma x square divided by sigma x divided by 2 epsilon naught. ಇಲ್ಲಿ ಏನು ಮಾಡಬೇಕಾಗೈತಿ? E ವರ್ಸಸ್ ಎಕ್ಸ್ ಗ್ರಾಫನ್ನು ನೀವು ತೆಗಿಬೇಕಾಗೈತಿ. ಅಂದರೆ y ಆಕ್ಸಿಸ್ ಮೇಲೆ E ಅನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಅಂತರೂ ಎಕ್ಸ್ ಅನ್ನ ಐತಿ. ಏನು ಮಾಡ್ತೀರಿ? E ಅನ್ನು y ರಿಪ್ಲೇಸ್ ಮಾಡ್ಕೋತೀರಿ, ಎಕ್ಸ್ ಆಕ್ಸಿಸ್ ಮೇಲೆ ಅಂತರೂ ಎಕ್ಸ್ ಅನ್ನ ಐತಿ ಇಲ್ಲಿ. ಹೌದು, ನೀವು ನೋಡ್ಬೋದು ಇಲ್ಲಿ ಇಕ್ವೇಷನ್ ಏನಿತ್ತು ನಮ್ಮದ? E ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಹೌದು, ಈ ಅನ್ನು y ರಿಪ್ಲೇಸ್ ಮಾಡ್ಕೊಂಡ್ರೆ ನೀವು y ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಮತ್ತು y ಪವರ್ 1 ಎಕ್ಸ್ದ ಪವರ್ ಮ್ಯಾಕ್ಸಿಮಮ್ 2. ಇಟ್ ಮೀನ್ಸ್ it's a parabola which is y equals to ax square. If a is greater than 0, we can found that our parabola will be upward opening, and smaller than 0 parabola ನಮ್ದು downward opening ಅನ್ನ ತಗೋತೈತಿ. ಸೊ ಇಲ್ಲಿ ನಮ್ಮದು a ಎಷ್ಟೈತೆ ಅಂದ್ರೆ ಇದು ಏನೈತಿಲ್ಲ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇದು a ನಮ್ಮದು. a ಏನೈತಿ ನಮ್ಮದು? ಸಿಗ್ಮಾ 2 ಎಪ್ಸಿಲಾನ್ ನಾಟ್ ಐತಿ, ವಿಚ್ ಇಸ್ ಪಾಸಿಟಿವ್ ಐತಿ. ಇದು ಇಟ್ ಮೀನ್ಸ್ ನಮ್ಮ ಪ್ಯಾರಾಬೋಲಾ ಅಪ್ವರ್ಡ್ ಡೈರೆಕ್ಷನ್ದಾಗ ಓಪನ್ ಆಗ್ತೈತಿ. ಒಂದು ಪ್ಯಾರಾಬೋಲಾ ಬರೋದೈತಿ ಮತ್ತು ಅದು ಅಪ್ವರ್ಡ್ ಓಪನಿಂಗನ್ನು ತೊಗೊಳ್ಳೋದೈತಿ ಇಲ್ಲಿ. ಓಕೆ, ದಿಸ್ ಇಸ್ ದ ಗ್ರಾಫ್ ಆಫ್ ದಿಸ್ ಇಕ್ವೇಷನ್. ಆ್ಯಂಡ್ ನಾವು ನೆಕ್ಸ್ಟ್ ಟೈಪ್ ಆಫ್ ಗ್ರಾಫಿಗೆ ಹೋಗೋಣ ನಾವೀಗ. ನೆಕ್ಸ್ಟ್ ಯಾವುದು ಅಂತಂದ್ರೆ E ಈಕ್ವಲ್ಸ್ ಟು ಹಾಫ್ ಕೆ. ನೋಡ್ರಿ, E ಈಕ್ವಲ್ಸ್ ಟು ಹಾಫ್ ಇಂಟು ಕೆ, ಆಮೇಲೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ E ವರ್ಸಸ್ ಎಕ್ಸ್ ಗ್ರಾಫನ್ನು ಪ್ಲಾಟ್ ಮಾಡಂದಾರ.
ಅಂದರೆ ವೈ ಆ್ಯಕ್ಸಸ್ ಮೇಲೆ ಇಯನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆ್ಯಕ್ಸಸ್ ಮೇಲೆ ಅಂತೂ ಎಕ್ಸ್ ಅನ್ನ ಐತೆ. ವೈ ಆ್ಯಕ್ಸಸ್ ಮೇಲೆ ಇನ್ನು ಪ್ಲಾಟ್ ಮಾಡ್ಬೇಕು. ಇಯನ್ನು ನೀವು ವೈಯಲ್ಲಿ ರಿಪ್ಲೇಸ್ ಮಾಡ್ಕೊರಿ, ಹೌದಿಲ್ಲ? ಓಕೆ, E equals to half k a square minus x square. ಅನ್ನು ವೈಲೇ ರಿಪ್ಲೇಸ್ ಮಾಡ್ಕೊರಿ, ಏನಾಗ್ತೈತಿ? y equals to half into k a square minus x square. yದ ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 2. ಇಟ್ ಮೀನ್ಸ್ ಇಟ್ಸ್ ಅ ಪ್ಯಾರಾಬೋಲಾ, ಒಂದು ಪ್ಯಾರಾಬೋಲಾ ಬರೋದೈತಿ ಇಲ್ಲಿ. ಓಕೆ, ಒಂದು ಸ್ವಲ್ಪ ಬಿಡಿಸಿ ಬರ್ಕೊಳ್ಳೋಣ ಇದನ್ನ. y ಈಕ್ವಲ್ಸ್ ಟು ಹಾಫ್ ಕೆ ಒಳಗೆ ಮಲ್ಟಿಪ್ಲೈ ಆಯ್ತಂದ್ರೆ ಏನಾಗ್ತೈತಿ? ಫಸ್ಟ್ ಹಾಫ್ ಇಂಟು ಕೆ ಎ ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಕೆ ಎಕ್ಸ್ ಸ್ಕ್ವೇರ್. ಓಕೆ, ಇನ್ನೊಂದು ಸ್ವಲ್ಪ ಇದನ್ನು ಅಕ್ಯುರೇಟಾಗಿ ಬರ್ಕೊಂಡ್ರೆ ನೀವು ಏನಾಗ್ತದೆ ಅಂದ್ರೆ ಮೈನಸ್ ಹಾಫ್ ಇಂಟು ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಕೆ ಎ ಸ್ಕ್ವೇರ್. ಇಟ್ ಮೀನ್ಸ್ ನೀವು ನೋಡ್ಬೋದು ಇಲ್ಲಿ y ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರಿಗೆ ಕಂಪೇರ್ ಮಾಡಿಕಿಸಿಂದ ಎಕ್ಸ್ ಸ್ಕ್ವೇರ್ದೇನು ಕೊಯಿಫಿಷಿಯಂಟ್ ಎ ಐತ್ಲ ಇಲ್ಲಿ. ಎ ಏನೈತೆ ನಮ್ಮದ? ಎ ಈಕ್ವಲ್ಸ್ ಟು ಮೈನಸ್ ಹಾಫ್ ಇಂಟು ಕೆ ಐತಿ ಇಲ್ಲಿ. ಇಟ್ ಮೀನ್ಸ್ ಎ ನೆಗೆಟಿವ್ ಐತಿ ಇಲ್ಲಿ. ನೆಗೆಟಿವ್ದಾಗಿದ್ದಾಗ ಎ ನಮ್ಮದು ಪ್ಯಾರಾಬೋಲಾ ಏನಾಗ್ತೈತಿ? ಡೌನ್ವರ್ಡ್ ಓಪನಿಂಗ್ ಅನ್ನೋ ತೊಗೋತೈತಿ. ಬಟ್ ಎಲ್ಲರೇ ಎಕ್ಸ್ 0 ಆತಂದ್ರೆ, ನೀವು ಎಕ್ಸ್ 0 ತೊಗೊಂಡ್ರೆ ತಿಳ್ಕೊ, ಇಲ್ಲಿ ಎಕ್ಸ್ 0 ತೊಗೊಂಡ್ರೆ ಅಂತಂದ್ರೆ ಎಕ್ಸ್ 0 ತೊಗೊಂಡ್ರೆ ಇದಂತರೂ 0 ಆಯಿತು. ಉಳಿತೇನು? y ಈಕ್ವಲ್ಸ್ ಟು ಪ್ಲಸ್ ಹಾಫ್ ಕೆ ಎಕ್ಸ್ ಎ ಸ್ಕ್ವೇರ್ ಬರ್ತೈತಿ. ನೀವು ಬೇಕಾದ್ರೆ ಇಲ್ಲಿ ಎಕ್ಸ್ 0 ತೊಗೊಂಡ್ರೆ ನೋಡ್ರಿ, ಎಕ್ಸ್ 0 ತೊಗೊಂಡ್ರಿ ಅಂತಂದ್ರೆ ಏನೈತೆ ನಮ್ಮದು ಇಕ್ವೇಷನ್? y ಈಕ್ವಲ್ಸ್ ಟು ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಇಂಟು ಕೆ ಎ ಸ್ಕ್ವೇರ್. ಹೌದು, ನೀವು ಎಕ್ಸ್ ಅಲ್ಲೇ 0 ತೊಗೊಂಡ್ರಿ ಅಂತಂದ್ರೆ ಇದಂತರೂ 0 ಆಯಿತು. ಉಳಿತೇನು? y ಈಕ್ವಲ್ಸ್ ಟು ಹಾಫ್ ಕೆ ಎ ಸ್ಕ್ವೇರ್. ಇಟ್ ಮೀನ್ಸ್ ಎಕ್ಸ್ 0 ತೊಗೊಂಡಾಗ y ಏನು ಬರಾಯ್ತು ನಮ್ಮದ? ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಇಲ್ಲೆಲ್ಲೋ ಪಾಯಿಂಟ್ ಮ್ಯಾಗ ಹೋಗ್ತತಿದೆ, ಯಾಕಂತಂದ್ರೆ ಪಾಸಿಟಿವ್ ಐತಿ, ಇದು ಪಾಸಿಟಿವ್ ವ್ಯಾಲ್ಯೂ ಐತಿ. ಎಕ್ಸ್ 0 ತೊಗೊಂಡಾಗ ನಮ್ಮದು y ಎಷ್ಟು ಬರ್ತೈತಿ? ಪ್ಲಸ್ ಹಾಫ್ ಕೆ ಎ ಸ್ಕ್ವೇರ್. ಇಲ್ಲೆಲ್ಲೋ ಪಾಯಿಂಟ್ ಬರ್ತೈತದ, ಇಲ್ಲಿ ಹಿಡ್ದ ಗ್ರಾಫ್ ಸ್ಟಾರ್ಟ್ ಆಗ್ತೈತೆ ನಮ್ಮದು ಈ ಸಲ. ಒರಿಜಿನ್ ಹಿಡ್ದ ಸ್ಟಾರ್ಟ್ ಆಗಂಗಿಲ್ಲ ಈ ಸಲ, ಯಾಕಂತಂದ್ರೆ ಏನೋ ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡತ್ತಾರೆ ಇದ್ರಾಗ. ಇದು ಇಲ್ಲಾಗಿತ್ತಂದ್ರೆ ಒರಿಜಿನ್ ಹಿಡ್ದನ ಸ್ಟಾರ್ಟ್ ಆಗ್ತೈತೆ ಗ್ರಾಫ್, ಡೌನ್ವರ್ಡ್ ಡೈರೆಕ್ಷನ್ದಾಗ ಬರ್ತೈತೆ ಇಲ್ಲಿ ಹಿಡ್ದ. ಬಟ್ ಆ ಗ್ರಾಫ್ದಾಗ ಏನೋ ಮಾಡ್ರು, ಆ ಗ್ರಾಫ್ದಾಗ ಏನು ಮಾಡ್ರು? ಏನೋ ಒಂದು ಆ್ಯಡ್ ಮಾಡ್ರು. ಆ ಗ್ರಾಫ್ ಏನಾಗ್ತೈತಿ? ಮ್ಯಾಗ ಹೇಳ್ತೈತಿ. ಎಷ್ಟು ಹೇಳ್ತೈತಿ? ಪ್ಲಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಮ್ಯಾಥಮೆಟಿಕ್ಸ್ ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಗೊತ್ತಿತ್ತಂದ್ರೆ ಈ ಎಲ್ಲ ಈಕ್ವೇಷನ್ಸ್ಗಳನ್ನು ಇನ್ನೂ ಜಾಸ್ತಿ ಅನಲೈಸ್ ಮಾಡ್ಬೋದು ನೀವು. ಓಕೆ, ಇದೊಂದು ಸ್ವಲ್ಪ ಒಂದು ಸ್ಪೆಷಲ್ ಕೇಸ್ ಐತೆ ನಮ್ಮದು. ಓಕೆ, ನಾನು ಇದನ್ನ ಹೇಳಿ ನಿಮ್ಗೆ ಎಕ್ಸ್ 0 ತೊಗೊಂಡು ನೋಡ್ರಿ, ವೈದ್ ವ್ಯಾಲ್ಯೂ ಪ್ಲಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಬರ್ತೈತಿ. ಇಟ್ ಮೀನ್ಸ್ ಎಕ್ಸ್ 0 ಇದ್ದಾಗ ವೈದ್ ವ್ಯಾಲ್ಯೂ ಪ್ಲಸ್ ಹಾಫ್ ಕೆ ಎ ಸ್ಕ್ವೇರ್ ಬರಾಯ್ತಿಲ್ಲಿ. ಓಕೆ, ನೆಕ್ಸ್ಟ್ ಗ್ರಾಫ್ ನೋಡೋಣ. ಇನ್ನು ನೆಕ್ಸ್ಟ್ ಗ್ರಾಫ್ ವಿಲ್ ಬಿ ಇನ್ನೊಂದು 2 ಗ್ರಾಫ್ ಅದಾವೆ. ಓಕೆ, ಮೋಸ್ಟ್ ಆಫ್ ದ ಗ್ರಾಫನ್ನು ನಾನು ಡಿಸ್ಕಷನ್ ಮಾಡೀನಿ ಈ ಒಂದು ಲೆಕ್ಚರ್ದಾಗ. ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ನೀವು ಕೇಳ್ಬೋದು. ಓಕೆ, 19th ಗ್ರಾಫ್. h nu equals to pi ಪ್ಲಸ್ ಕೈನೆಟಿಕ್ ಎನರ್ಜಿ. ಕೆಮಿಸ್ಟ್ರಿದಾಗ ಅಟೋಮಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಒಂದು ಚಾಪ್ಟರ್ ಐತಿ ನಿಮಗೆ. ಆ ಚಾಪ್ಟರ್ದಾಗ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಂತ ಹೇಳಿ ಒಂದು ಇಕ್ವೇಷನ್ ಬರ್ತೈತಿ, ವಿಚ್ ಈಸ್ h nu equals to pi ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿ. ಭಾಗ ಚಾಕ್ ಡಸ್ಟ್ ಹತ್ತೈತೆ ಕೈಗೆಲ್ಲ, ಅದು ಒಂಥರ ಫೀಲ್ ಮಾಡಾಯ್ತು ನನ್ನ ಕೈಗೆ. ನೋಡ್ರಿ, ಇಲ್ಲಿ ಕೈನೆಟಿಕ್ ಎನರ್ಜಿ ವರ್ಸಸ್ ಕೈನೆಟಿಕ್ ಎನರ್ಜಿ ವರ್ಸಸ್ ನ್ಯೂದು ಏನು ಮಾಡಂದಾರಂದ್ರೆ ಗ್ರಾಫ್ ತೆಗಿ ಅಂದಾರ. ಅಂದ್ರೆ y ಆಕ್ಸಸ್ ಮೇಲೆ ನೀವು ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕು. y ಆಕ್ಸಸ್ ಮೇಲೆ ಏನು ಮಾಡ್ತೀರಿ? ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕು. ಎಕ್ಸ್ ಆಕ್ಸಸ್ ಮೇಲೆ ನ್ಯೂವನ್ನು ಪ್ಲಾಟ್ ಮಾಡಬೇಕು. ಇನ್ನೇನು ಮಾಡ್ತೀರಿ? ಇಕ್ವೇಷನ್ ನೋಡ್ರಿ ಅಂತೂ ಗೊತ್ತಾಗಂಗಿಲ್ಲ. ಬಟ್ ಕೈನೆಟಿಕ್ ಎನರ್ಜಿಯನ್ನು ನೀವೇನು ಮಾಡಿರಿ? y ಇಂದ ರಿಪ್ಲೇಸ್ ಮಾಡಿರಿ, ನ್ಯೂವನ್ನು ಎಕ್ಸ್ಲೇ ರಿಪ್ಲೇಸ್ ಮಾಡಿರಿ. ಅದರಿಂದ ಏನಾಗ್ತದೆ? ಇಕ್ವೇಷನನ್ನು ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. h nu equals to mu naught ಪ್ಲಸ್ ಕೈನೆಟಿಕ್
ಎನರ್ಜಿ. ಇಲ್ಲಿ ನೀವು ಏನೈತಿ ಎಕ್ಸ್ ತೊಗೊಂಡ್ರಿ ನೀವು ಎಚ್ ಎಕ್ಸ್ ಮ್ಯೂ ಇದು ಪೈ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿಯನ್ನು ವಾಯ್ ತೊಗೋತೀರಿ. ಸೊ ವಾಯ್ ಈಕ್ವಲ್ಸ್ ಟು ಏನಾಗ್ತೈತೆ ನೋಡ್ರಿ ಇಲ್ಲಿ ಏನು ನಾನು ಈ ರೀತಿ ಬರ್ಕೋತ ನಾವು ಎಚ್ ಎಕ್ಸ್ ಮೈನಸ್ ಪೈ ನಾಟ್ ಈಕ್ವಲ್ಸ್ ಟು ವಾಯ್. ಇದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ನೋಡೋಕೆ ಹೆಂಗೆ ಕಾಣ್ತಂದಿದ್ರೆ ಎಚ್ ಎಕ್ಸ್ ಮೈನಸ್ ಪೈ ನಾಟ್. ಓಕೆ, ಇದೊಂದು ಸ್ಟ್ರೇಟ್ ಲೈನ್ ಇಕ್ವೇಷನ್ ಇತ್ತು ನೋಡ್ರಿ ಇಲ್ಲಿ. ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 1 ಎರಡು ಮಲ್ಟಿಪಲ್ದಾಗೂ ಇಲ್ಲಿವು. ಇಟ್ ಮೀನ್ಸ್ ಇಟ್ಸ್ ಅ ಸ್ಟ್ರೇಟ್ ಲೈನ್ ಇಕ್ವೇಷನ್. ವಾಯ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿಲೆ ನೀವು ಏನು ಮಾಡ್ಬೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಸ್ಲೋಪ್ ಏನೈತೆ ನಮ್ಮದ ನೋಡ್ರಿ ಇಲ್ಲಿ ಎಕ್ಸ್ದು ಕೊಯಿಫಿಷಿಯಂಟ್ ವಿಚ್ ಇಸ್ ಎಚ್ ಅನ್ನೋದು ಇಲ್ಲಿ ಪಾಸಿಟಿವ್ ಐತಿ. ಹೌದು, ಸಿ ಇಂಟರ್ಸೆಪ್ಟ್ ನಮ್ಮದು ಎಷ್ಟೈತಿ ಮೈನಸ್ ಮ್ಯೂ ನೋಟ್. ಇಟ್ ಮೀನ್ಸ್ ಇದು ನೆಗೆಟಿವ್ ಐತಿ. ವಾಯ್ ಇಂಟರ್ಸೆಪ್ಟ್ ನಮ್ಮದ ನೆಗೆಟಿವ್ದಾಗ ಬಂದೈತಿ. ಇಟ್ ಮೀನ್ಸ್ ಸ್ಟ್ರೇಟ್ ಲೈನ್ ಏನು ಮಾಡೋದೈತಿ ಒರಿಜಿನ್ ಹಿಡ್ದ ತಳಕ್ಕೆ ಕಟ್ ಮಾಡೋದೈತಿ. ಎಲ್ಲಿ ಅದು ಮ್ಯೂ ನಾಟ್ ಅನ್ನುವಲ್ಲಿ ಮೈನಸ್ ಮ್ಯೂ ನಾಟ್ ಅಂತ ಹೇಳಿ ಇಲ್ಲಿ ಅಲ್ಲಿ ಒಂದು ಮ್ಯೂ ನಾಟ್ ಅಲ್ಲಿದ ಪೈ ನಾಟ್ ಐತಿ. ಓಕೆ, ಇದಕ್ಕೆ ಪೈ ಅಂತೇಳಿ ಕರಿತೀವಿ. ಹಾಂ, ಅದೊಂದು ಪೈ ಐತಿ ನಿಮ್ಮದು, ಇದೊಂದು ಪೈ ಐತಿ, ಇದು ಕೂಡ ಒಂದು ಪೈನ ನಮ್ಮದು. ಓಕೆ, ಇದು ಪೈನ ಅನಿಸ್ಕೋತೈತಿ, ಹಿಂಗೆ ಕಾಣ್ತೈತಿ ನೋಡೋಕೆ. ಓಕೆ, ಇಲ್ಲಿ ನಮ್ಮದು ಇಂಟರ್ಸೆಪ್ಟ್ ಮೈನಸ್ ಪೈ ಐತಿ. ಓಕೆ, ಪೈ ನಾಟ್ ಇಲ್ಲೆಲ್ಲೋ ಕಟ್ ಮಾಡೋದೈತೆ ನಮ್ಮದು ಸ್ಟ್ರೇಟ್ ಲೈನ್. ಮತ್ತು ಸ್ಲೋಪ್ ನಮ್ಮದು ಎಷ್ಟೈತಿ ಪಾಸಿಟಿವ್ ಐತಿ. ಇಟ್ ಮೀನ್ಸ್ ಸ್ಲೋಪ್ ಪಾಸಿಟಿವ ವಾಯ್ ಆಕ್ಸಸ್ಸನ್ನು ಪೈ ನಾಟ್ ಅನ್ನುವಲ್ಲಿ ಎಲ್ಲೇ ಕಟ್ ಮಾಡಾಯ್ತದ ಮೈನಸ್ ಪೈ ನಾಟ್ ಅನ್ನುವಲ್ಲಿ. ಸೊ ಈ ಒಂದು ಇಕ್ವೇಷನ್ ಗ್ರಾಫ್ ಈ ರೀತಿ ನಿಮ್ಗೆ ಕಂಡು ಬರ್ತದೆ. ಓಕೆ, ಹಿಂದಿನ ಲೆಕ್ಚರ ಮತ್ತು ಈ ಲೆಕ್ಚರನ್ನು ಎಲ್ಲರೇ ನೀವು ಕರೆಕ್ಟಾಗಿ ನೋಡ್ರಿ ಅಂತಂದ್ರೆ ನಿಮಗೆ ಏನಾಗ್ತದೆ ಗ್ರಾಫ್ಸ್ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಯಾಕೆ ಮಾಡ್ರೇಟ್ ಅಂತ ಹೇಳಿ ಅನ್ಬೋದು. ನೀವು ಒಂದು ಮಾಡ್ರೇಟ್ ಲೆವೆಲ್ದ ನಾಲೆಜನ್ನು ನೀವೇನು ಮಾಡ್ಬೋದು ಈ ಒಂದು ಲೆಕ್ಚರಿಂದ ತಿಳ್ಕೊಬೋದು. ನಮ್ಮದು ಇವತ್ತಿಂದ ಲಾಸ್ಟ್ ಗ್ರಾಫ್ ಯಾವುದಂತಂದ್ರೆ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು p² / 2m. ಓಕೆ, ಇದರಾಗೂ ನೀವು ನೋಡ್ರಲ್ಲಿ. ಓಕೆ, ನಾನು ಏನು ಮಾಡ್ತೀನಿ ಇದನ್ನ ಇರೇಸ್ ಮಾಡ್ತೀನಿ. ಇದನ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ ಒಂದು ಥಿಯರಿ ಐತ್ಲೆ ನಿಮಗೆ ಅಟೋಮಿಕ್ ಸ್ಟ್ರಕ್ಚರ್ದಾಗ. ಫಿಸಿಕ್ಸ್ದಾಗೂ ಐತಿ, ಫಿಸಿಕ್ಸ್ದಾಗೂ ಕಲಿತೀವಿ, ಬಟ್ ಕ್ಲಾಸ್ 12ದಾಗ ಅದು. ಓಕೆ, ಇದನ್ನು ಕ್ಲಾಸ್ 12ದಾಗ ಕಲಿತೀವಿ ನಾವು. ಕೆಮಿಸ್ಟ್ರಿದಾಗ ಈಗ ಕಲಿತೀರಿ ನೀವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದ್ರಾಗ ಏನು ಮಾಡಂದಾರ ಅಂತಾರೆ, ಇದ್ರಾಗ ನೋಡ್ರಿ ಕೈನೆಟಿಕ್ ಎನರ್ಜಿ ವರ್ಸಸ್ ಎಮ್ದು ಗ್ರಾಫ್ ತೆಗಿ ಅಂತ ಹೇಳ್ಯಾರ. ಓಕೆ, ಅಂದರೆ ನೀವು ವಾಯ್ ಆಕ್ಸಸ್ ಮೇಲೆ ಏನು ಮಾಡಬೇಕು, ವಾಯ್ ಆಕ್ಸಸ್ ಮೇಲೆ ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕು, ಎಕ್ಸ್ ಆಕ್ಸಸ್ ಮೇಲೆ ಎಮ್ಮನ್ನು ಪ್ಲಾಟ್ ಮಾಡಬೇಕು. ಕೈನೆಟಿಕ್ ಎನರ್ಜಿಯನ್ನು ವಾಯ್ಲಿ ರಿಪ್ಲೇಸ್ ಮಾಡ್ಕೊರಿ, ಎಮ್ಮನ್ನು ಎಕ್ಸ್ಲಿ ರಿಪ್ಲೇಸ್ ಮಾಡ್ಕೊರಿ. ಸೊ ಏನಾಗ್ತೈತಿ ಕೈನೆಟಿಕ್ ಎನರ್ಜಿ ಇಕ್ವೇಷನ್ ಏನೈತಿ p² / 2m. y ಈಕ್ವಲ್ಸ್ ಟು p² / 2x. ನೋಡ್ಬೋದು ಇಲ್ಲಿ ವಾಯ್ದ ಪವರ್ 1 ಎಕ್ಸ್ದ ಪವರ್ 1 ನಾವು ಈ ರೀತಿ ಬರ್ಕೋಬೋದು. ಇದನ್ನು yx ಈಕ್ವಲ್ಸ್ ಟು p² / 2. ವಾಯ್ದು ಪವರ್ 1 ಐತಿ, ಎಕ್ಸ್ದು ಪವರ್ 1 ಐತಿ, ಎರಡು ಒಂದಕ್ಕೊಂದು ಏನದಾವು ಮಲ್ಟಿಪಲ್ದಾಗ ಅದಾವೆ. ಇಟ್ ಮೀನ್ಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಸೊ ಒಂದು ಹೈಪರ್ಬೋಲಾ ಗ್ರಾಫ್ ಕ್ರಿಯೇಟ್ ಆಗೋದೈತಿ ಇಲ್ಲಿ. ಯಾವ ರೀತಿ ಅಂತಂದ್ರೆ ಈ ರೀತಿ ನೋಡ್ರಿ. ಇನ್ನು ನಿಮ್ಗೆ ಗೊತ್ತೈತಿ ಕೈನೆಟಿಕ್ ಎನರ್ಜಿ ಅನ್ನೋದು ಒಂದು ಎನರ್ಜಿ ಐತಿ. ಹೌದು, ಎನರ್ಜಿ ಅನ್ನೋದು ಕೈನೆಟಿಕ್ ಎನರ್ಜಿ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಯಾವಾಗೂ ಕೈನೆಟಿಕ್ ಎನರ್ಜಿ ನೆಗೆಟಿವ್ದಾಗ ಅದನ್ನು ನಾವು ಮುಂದೆ ಕಲೀನು. ಓಕೆ, ಇವಾಗ ಜನರಲ್ ಗ್ರಾಫ್ ಯಾವ ರೀತಿ ಕಾಣ್ತಂಬುದ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು p² / 2m. ನಾನು ಒಂದು ಜಸ್ಟ್ ಮ್ಯಾಥಮೆಟಿಕಲ್ ಇಕ್ವೇಷನ್ ಹಿಡ್ದು ನಾನು ಕನ್ಸಿಡರ್ ಮಾಡಿದೆ ಅಂತಂದರೆ ಇದ್ರಾಗ ಫಿಸಿಕ್ಸ್ ಯೂಸ್ ಮಾಡತ್ತಿಲ್ಲ, ನಾನು ಕೆಮಿಸ್ಟ್ರಿ ಯೂಸ್ ಮಾಡತ್ತಿಲ್ಲ, ಜಸ್ಟ್ ಮ್ಯಾಥಮೆಟಿಕ್ಸನ್ನು ಅಷ್ಟೇ ಯೂಸ್ ಮಾಡಿ ನೋಡಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು p² / 2m. ಕೈನೆಟಿಕ್ ಎನರ್ಜಿ ವರ್ಸಸ್ ಎಮ್ದು ಏನು ಗ್ರಾಫ್ ಐತ್ಲೆ ಈ ರೀತಿ ಕಂಡು ಬರ್ತದೆ. ಯಾಕೆ ಹೇಳ್ರಿ, ಎಕ್ಸ್ದ ಪವರ್ 1 ಐತಿ ಮ್ಯಾಕ್ಸಿಮಮ್ ಮತ್ತು ವಾಯ್ದು ಪವರ್ ಮ್ಯಾಕ್ಸಿಮಮ್ 1 ಐತಿ. ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗ ಅದಾವೆ. ಯಾವಾಗ ಎಕ್ಸ ಮತ್ತು ವಾಯ್ ಒಂದಕ್ಕೊಂದು ಮಲ್ಟಿಪಲ್ದಾಗ ಇರ್ತಾವೆ ಮತ್ತು ಅದ್ರದ್ದು ಪವರ್ 1 ಇರ್ತೈತ್ಲ, ಅವಾಗ ನಿಮಗೆ ಒಂದು ಹೈಪರ್ಬೋಲಾ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದ ಕೇಸ ಕ್ರಿಯೇಟ್ ಆಗ್ತಿರ್ತೈತಿ. ಇದನ್ನ ಗ್ರಾಫನ್ನು ನಾನು ಎಲ್ಲರೇ ಕೈನೆಟಿಕ್ ಎನರ್ಜಿ ವರ್ಸಸ್ 1/m ಗ್ರಾಫ್ ಕೇಳಿ ಅಂತಂದ್ರೆ ನಿಮಗೆ. ಈಗ ಕೈನೆಟಿಕ್ ಎನರ್ಜಿ ವರ್ಸಸ್ ಎಮ್ದು ಗ್ರಾಫ್ ಕೇಳೀನಿ, ಬಟ್ ಕೈನೆಟಿಕ್ ಎನರ್ಜಿ ವರ್ಸಸ್ 1/m ಗ್ರಾಫ್ ಕೇಳಿ ಅಂತಂದ್ರೆ ಅವಾಗ ಹೆಂಗೆ ಮಾಡೋರ? ಅವಾಗ ಏನಿಲ್ಲ, ವಾಯ್ ಆಕ್ಸಸ್ ಮೇಲೆ ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕಾಗ್ತೈತಿ.
ಎಕ್ಸ್ ಆಕ್ಸಿಸ್ ಮೇಲೆ ನೀವೇನು ಮಾಡಬೇಕಾಗ್ತತಿ 1/m ಅನ್ನು ಪ್ಲಾಟ್ ಮಾಡಬೇಕಾಗ್ತತಿ. ಇನ್ನೇನು ಮಾಡಿರಿ, ಕೈನೆಟಿಕ್ ಎನರ್ಜಿಯನ್ನು y ಅಂತ ಹೇಳಿ ತಿಳ್ಕೊರಿ, 1/m ಅನ್ನು ಎಕ್ಸ್ ಅಂತ ಹೇಳಿ ತಿಳ್ಕೊರಿ. ಇವು ಜಸ್ಟ್ ರಫ್ ಗ್ರಾಫ್ ಅದಾವ, ಇನ್ನೂ ಮಾಡಿಫಿಕೇಶನ್ಸ್ ಆದಾವ ಇದ್ರಾಗ. ಯಾವಾಗ ಈ ಥಿಯರಿ ಬರ್ತದೆ ಅವಾಗ ನಾನು ಹೇಳ್ತೀನಿ ಇದನ್ನ. ಓಕೆ, ಕೈನೆಟಿಕ್ ಎನರ್ಜಿ ಅಂತಂದ್ರೆ ಏನು, ಕೈನೆಟಿಕ್ ಎನರ್ಜಿಯನ್ನು ಪಾಸಿಟಿವ್ದಾಗ ತೊಗೋಬೇಕು, ನೆಗೆಟಿವ್ದಾಗ ತೊಗೋಬೇಕು. ಅವಾಗ ಎಲ್ಲರೂ ನೆಗೆಟಿವ್ದಾಗ ತೊಗೊಳ್ಳುವಂಥ ಸಿಚುವೇಶನ್ ಬರ್ಲಿಕ್ಕೆ ಅಂತಂದ್ರೆ ಈ ಗ್ರಾಫ್ ಇಲ್ಲಿ ಹಿಡ್ದು ಏನು ಮಾಡ್ಬೇಕಾಗ್ತೈತೆ, ನಾವು ಇರೇಸ್ ಮಾಡ್ಬೇಕಾಗ್ತೈತೆ. ಜಸ್ಟ್ ಇಲ್ಲಿ ಹಿಡ್ದ ಮ್ಯಾಗಿನ ಗ್ರಾಫ್ ಅಟ್ಟ ನೋಡ್ತೀರಿ ನೀವು, ಥಿಯರಿದಾಗೂ ನೋಡ್ತೀರಿ. ಕೆಮಿಸ್ಟ್ರಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಏನು ಮಾಡ್ತಾರೆ ಅಂತಂದ್ರೆ ಗ್ರಾಫ್ ತೆಗಿತಾರೆ, ರೆಕ್ಟ್ಯಾಂಗುಲರ್ ಹೈಪರ್ಬೋಲ್ ಅದು ಗ್ರಾಫ್ ಮ್ಯಾಕ್ಸಿಮಮ್ ಟೈಮ್ಸ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ದಾಗ ಕಂಡು ಬರ್ತಾವೆ. ಇಕ್ವೇಷನ್ಸ್ಗಳನ್ನು ನೋಡಿಕಿಶಿಂದ ಹೆದರೋದಿಲ್ಲ ಇಲ್ಲಿ. ಓಕೆ, ಗ್ರಾಫ್ಗಳನ್ನು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನಾವಿಲ್ಲಿ. ನೋಡ್ರಿ 1/m ಅನ್ನು ನಾನು ಏನು ಮಾಡೋದು ಹೇಳೀನಿ, ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ಸೊ ಇಲ್ಲಿ ಹಿಡ್ದ ನಾನು 1/x ಅನ್ನು m ಅಂತೇಳಿ ತಿಳ್ಕೊಬೋದು. ಹೌದು, ಇಕ್ವೇಷನ್ ಏನೈತೆ ನಮ್ಮದ, ಕೈನೆಟಿಕ್ ಎನರ್ಜಿ = p² / 2m ಐತಿ. ಹೌದು, ಕೈನೆಟಿಕ್ ಎನರ್ಜಿ = p² / 2m ಐತಿ. ಇಲ್ಲಿ ಕೈನೆಟಿಕ್ ಎನರ್ಜಿಯನ್ನು ನಾನು y ಅಂತ ಹೇಳಿ ಕನ್ಸಿಡರ್ ಮಾಡತ್ನು, p². ಆಮೇಲೆ m ಅನ್ನು 1/x ಅಂತ ಹೇಳಿ ಕನ್ಸಿಡರ್ ಮಾಡಂದಾರ ಇಲ್ಲಿ. ಸಾರಿ, ಒಂದು ಸೆಕೆಂಡ್, ಈಸಿಲಿ ಇದನ್ನು ತಿಳ್ಕೊಬೋದು. ನಾ ಇಷ್ಟೇ ಕಾಂಪ್ಲಿಕೇಟೆಡ್ ಮಾಡತ್ತೀನಿ ನಿಮಗೆ. ನೋಡ್ರಿ ಇಲ್ಲಿ ನಾನು ಹೆಂಗೆ ಬರೀತೀನಂದ್ರೆ ಈ ಇಕ್ವೇಷನನ್ನು ನೋಡ್ರಿ ಇಲ್ಲಿ ಮಲ್ಟಿಪ್ಲೈಡ್ ಬೈ 1/m ಅಂತ ಹೇಳಿ ಬರೀತೀನಿ. ಈ ರೀತಿ ಬರ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಇದನ್ನ ಈ ರೀತಿ ಬರ್ಕೊಂಡೇನೆ ಅಷ್ಟೇ. ಸೊ ಇಲ್ಲಿ 1/m ಜಾಗದಾಗ ಏನು ಬರೀತೀನಿ ಎಕ್ಸ್ ಬರೀತೀನಿ. ಈಗ y = p² / 2 × x. ಇನ್ನು ಕಡೆ ನಮ್ಮದು ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಕ್ರಿಯೇಟ್ ಆಗತ್ತಿಲ್ಲ. ಈ ಕೇಸ್ದಾಗ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಕ್ರಿಯೇಟ್ ಆಗೋದಿಲ್ಲ. ನೋಡ್ರಿ ಎಕ್ಸ್ ವೈದ ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 1, ಬಟ್ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗ ಇಲ್ಲಿ ಏನದಾವು ಸಬ್ಟ್ರಾಕ್ಷನ್ ಕೇಸ್ ಐತಿ. ಇದು ನೋಡ್ರಿ ಇಲ್ಲಿ ಎಡಿಷನ್ ಆಫ್ ಸಬ್ಟ್ರಾಕ್ಷನ್ ಕೇಸ್ ಬಂದಿರ್ತೈತೆ ಸ್ಟ್ರೇಟ್ ಲೈನ್ ಕೇಸ್ದಾಗ. ಸೊ ಇಲ್ಲಿ y = mx + c ಇದು ಫಾರ್ಮ್ಯಾಟ್ ಐತಿ. ಅದು y = mx + c. m ಏನೈತಿ ನಮ್ಮದ p² / 2, ಎಕ್ಸ್ದ ಕೊಯಿಫಿಷಿಯಂಟ್ p² / 2 ವಿಚ್ ಇಸ್ ಪಾಸಿಟಿವ್ ಐತಿ, ಸ್ಲೋಪ್ ಪಾಸಿಟಿವ್ ಐತಿ, ಇಂಟರ್ಸೆಪ್ಟ್ ನಮ್ಮದ 0 ಐತಿ. ಅಂದ್ರೆ ಸ್ಟ್ರೇಟ್ ಲೈನ್ ಕ್ರಿಯೇಟ್ ಆಗೋದೈತಿ, ಒರಿಜಿನ್ ಹಿಡ್ದ ಪಾಸ್ ಆಗೋದೈತಿ ಸ್ಟ್ರೇಟ್ ಲೈನ. ಪಾಸಿಟಿವ್ ಸ್ಲೋಪ್ ಐತಿ ಅಂದ್ರೆ ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ. ಅದು ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ಏನಾಗೋದೈತಿ ನಮ್ದು ಮ್ಯಾಗ ಹೋಗೋದೈತಿ. ಓಕೆ, ದಿಸ್ ಇಸ್ ದ ಗ್ರಾಫ್ ಆಫ್ ದಿಸ್ ಇಕ್ವೇಷನ್. ಕೈನೆಟಿಕ್ ಎನರ್ಜಿ ಓಕೆ ನೋಡ್ರಿ, y ಆಕ್ಸಿಸ್ ಮತ್ತು x ಆಕ್ಸಿಸ್ ಮೇಲೆ ಅವ್ರು ಎಲ್ಲರೇ ಕ್ವಾಂಟಿಟಿಗಳನ್ನು ಚೇಂಜ್ ಮಾಡಿರಿ ಅಂತಂದ್ರೆ ಗ್ರಾಫ್ ಡಿಫ್ರೆಂಟ್ ಆಗಿಬಿಡ್ತಾವೆ. ಅದ ಇಕ್ವೇಷನ್ದ ಗ್ರಾಫ್ ಇದು, ಬಟ್ ಕೈನೆಟಿಕ್ ಎನರ್ಜಿ ವರ್ಸಸ್ ಎಮ್ದ ಗ್ರಾಫ್ ಇದು. ಇಲ್ಲಿ ಕೈನೆಟಿಕ್ ಎನರ್ಜಿ ವರ್ಸಸ್ 1/m ಗ್ರಾಫ್ ಸ್ಟ್ರೇಟ್ ಲೈನ್ ಬರತ್ತೆ ನೋಡ್ಬೋದು ನೀವು. ಅದ ಇಕ್ವೇಷನ್ದ ಗ್ರಾಫ್ ಇದು, ಬಟ್ ಕ್ವಾಂಟಿಟಿ ಚೇಂಜ್ ಮಾಡೋದ್ರಿಂದ y ಆಕ್ಸಿಸ್ ಮತ್ತು x ಆಕ್ಸಿಸ್ ಮೇಲೆ ಕ್ವಾಂಟಿಟಿಯನ್ನು ಚೇಂಜ್ ಮಾಡೋದ್ರಿಂದ, ಫಿಸಿಕಲ್ ಕ್ವಾಂಟಿಟಿಯನ್ನು ಚೇಂಜ್ ಮಾಡೋದ್ರಿಂದ ಗ್ರಾಫ್ ಕೂಡ ಏನಾಗ್ತೈತಿ, ಚೇಂಜ್ ಆಗ್ತದೆ. ಇದ ಒಂದು ಗ್ರಾಫ್ದಾಗ ನಿಮಗೆ ಎಲ್ಲರೇ ಕೈನೆಟಿಕ್ ಎನರ್ಜಿ ವರ್ಸಸ್ ಪಿದ ಗ್ರಾಫ್ ಕೇಳ್ರಿ ಅಂತಂದ್ರೆ, ಕೈನೆಟಿಕ್ ಎನರ್ಜಿ ವರ್ಸಸ್ ಪಿದ ಗ್ರಾಫ್ ಎಲ್ಲರೇ ಕೇಳ್ರಿ ಅಂತಂದ್ರೆ ಇದೇ ಇಕ್ವೇಷನ್ದಾಗ ಕೈನೆಟಿಕ್ ಎನರ್ಜಿ ವರ್ಸಸ್ ಪಿದ ಗ್ರಾಫ್ ಕೇಳತ್ತಾರ ಅಂತ ತಿಳ್ಕೊರಿ. ಅಂತಂದ್ರೆ y ಆಕ್ಸಿಸ್ ಮೇಲೆ ನಿಮಗೆ ಕೈನೆಟಿಕ್ ಎನರ್ಜಿಯನ್ನು ಪ್ಲಾಟ್ ಮಾಡಬೇಕಾಗೈತೆ, ಎಕ್ಸ್ ಆಕ್ಸಿಸ್ ಮೇಲೆ ಪಿಯನ್ನು ಪ್ಲಾಟ್ ಮಾಡಬೇಕಾಗೈತೆ. ಏನು ಮಾಡ್ತೀರಿ, ಕೈನೆಟಿಕ್ ಎನರ್ಜಿಯನ್ನು y ರಿಪ್ಲೇಸ್ ಮಾಡ್ಕೋತೀರಿ, ಪಿಯನ್ನು ಎಕ್ಸ್ಲೇ ರಿಪ್ಲೇಸ್ ಮಾಡ್ಕೋತೀರಿ. ಓಕೆ, ಇವಾಗ ನೋಡ್ರಿ ನಮ್ದು ಇಕ್ವೇಷನ್ ಏನು ಬರ್ತೈತಿ ಮತ್ತು ಗ್ರಾಫ್ ಏನು ಬರ್ತೈತಿ ಅಂತೇಳಿ ಗುರ್ತಾ ಮಾಡ್ಕೋಬೋದು ನಾವಿಲ್ಲಿ. ಸೊ ಕೈನೆಟಿಕ್ ಎನರ್ಜಿ ನಾವು y ತೊಗೋತೀರಿ, ಪಿಯನ್ನು ಎಕ್ಸ್ ತೊಗೋತೀರಿ, x² ಆಯಿತು / 2m. ಇಲ್ಲಿ ನೋಡ್ರಿ yದ ಮ್ಯಾಕ್ಸಿಮಮ್ ಪವರ್ 1, ಎಕ್ಸ್ದ ಮ್ಯಾಕ್ಸಿಮಮ್ ಪವರ್ 2. ಇಟ್ ಈಸ್ ಅ ಪ್ಯಾರಾಬೋಲದ ಕೇಸ್ ಐತದ. y = ax². ಹೌದು, ಇಲ್ಲಿ a ಅನ್ನೋದು ಏನೈತಿ 1 / 2m ಐತಿ. ಇಲ್ಲಿ ಏನು ಇರ್ಲಿಕ್ಕೆ 1 ಇರ್ತೈತಿ, a ಏನೈತಿ ನಮ್ಮದ 1 / 2m. ಇದೊಂದು ಪಾಸಿಟಿವ್ ಐತಿ, ಇಟ್ ಮೀನ್ಸ್ ಪ್ಯಾರಾಬೋಲಾ ಬರ್ತೈತಿ ಮತ್ತು ಅಪೋರ್ಡ್ ಓಪನಿಂಗನ್ನು ತೊಗೊಳ್ತೈತಿ. ಯಾಕಂತಂದ್ರೆ a ಪಾಸಿಟಿವ್ ಆದ್ರೆ ನಮ್ದು ಏನಾಗ್ತೈತಿ, ಪ್ಯಾರಾಬೋಲಾ ಅಪ್ವರ್ಡ್ ಡೈರೆಕ್ಷನ್ದಾಗ ಓಪನ್ ಆಗ್ತೈತಿ. ಸೊ ಕೈನೆಟಿಕ್ ಎನರ್ಜಿ ವರ್ಸಸ್ ಪಿದ ಗ್ರಾಫ್ ಏನು ಬತ್ತು ನಮ್ಮದ ಒಂದು ಪ್ಯಾರಾಬೋಲಾ ಬತ್ತು ಇದೇ ಈಕ್ವೇಷನ್ದಾಗ. ಈ ಒಂದೇ ಈಕ್ವೇಷನ್ದಾಗ 3 ಟೈಪ್ಸ್ ಆಫ್ ಗ್ರಾಫ್ಸ್ಗಳನ್ನು ನಾವು ನೋಡಕ್ಕೆ ಸಿಗ್ಬೋದು. ಫಿಸಿಕಲ್ ಕ್ವಾಂಟಿಟಿಯನ್ನು ಚೇಂಜ್ ಮಾಡಿರಿ ಅಂತಂದ್ರೆ ಅವರು ಎಕ್ಸ್ ಆಕ್ಸಸ್ ಮತ್ತು y ಆಕ್ಸಸ್ ಮೇಲೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಯನ್ನು ಕೊಟ್ಟ ಬೇರೆ ಬೇರೆ ಗ್ರಾಫ್ಸ್ಗಳನ್ನು ರೆಡಿ ಅಂತ ಹೇಳಿ ಅವ್ರು ಹೇಳ್ಬೋದು. ಸೊ ಇವತ್ತಿನ ಒಂದು ಲೆಕ್ಚರ್ ಒಳಗೆ ನಾವೇನು ಮಾಡಿದ್ವು ಅಂತಂದ್ರೆ ಮೋಸ್ಟ್ ಆಫ್ ದ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದಾಗ ಕೇಳುವಂಥ ಕಾಂಪ್ಲಿಕೇಟೆಡ್ ಗ್ರಾಫ್ಸ್ಗಳನ್ನು ಈಸಿಲಿ ಯಾವ ರೀತಿ
ನಾವು ಪ್ಲಾಟ್ ಮಾಡ್ಬೋದು ಅನ್ನೋದ ಈ ಒಂದು ಲೆಕ್ಚರ್ದಾಗ ನಾವೇನು ಮಾಡಿದ್ವು ಡಿಸ್ಕಷನ್ ಮಾಡೀವಿ. ಈ ಒಂದು ಲೆಕ್ಚರ್ದು ಏನಾದರೂ ನಿಮಗೆ ಡೌಟ್ಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಕಮೆಂಟ್ ಆನ್ ದಿಸ್ ಲೆಕ್ಚರ್. ಓಕೆ, ನನ್ನ ಕೈಯೆಲ್ಲ ನೋಡ್ರಿ ವೈಟ್ ಆಗಿಬಿಟ್ಟೈತಿ, ಒಂಥರ ಫೀಲ್ ಆಗತ್ತದ ಕೈಯಾಗ, ಮುಟ್ಟಾಕ್ಸಕಟ್ಟಾಗೋತ್ತೆ ಎರಡು ಕೈಲಿಂದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್.